ಯಾವ ಜ್ಞಾನ ಇತ್ತೋ ಆ ಜ್ಞಾನನೇ ವಿಜ್ಞಾನ, ವಿಶೇಷವಾದ ಜ್ಞಾನ. ಅದು ನಮಗೆ ನಿಮಗೆ ನಿಲಕದೆ ಇರುವಂತಹ ಜ್ಞಾನ. ಕಡೆಗೆ ಅದನ್ನ ಮತ್ತೆ ತಿಳ್ಕೋಬೇಕಾದ್ರೂ ಸಾಮಾನ್ಯರಿಗೆ ನಿಲುಕದ ಜ್ಞಾನ ಅದು. ಸಮವಸರಣ ಭೂಮಿಯಲ್ಲಿ ಎಲ್ಲರೂ ಕೂಡ ವಿರಾಜಮಾನರಾಗಿದ್ದಾರೆ. 4 ಗತಿಗಳಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಆದ್ರೆ 3 ಲೋಕದಿಂದ ಬಂದಿದ್ದಾರೆ ಅಂತ ಹೇಳ್ಬೋದು. ನರಕ ಗತಿ ಯಾಕೆ ತಗೊಳ್ಳಲ್ಲ ಅಂತಂದ್ರೆ, ನರಕ ಗತಿ ತಮ್ಮ ಕ್ಷೇತ್ರದಿಂದ ಹೊರಗೆ ಬರಕ್ಕಾಗಲ್ಲ, ಆದ್ರೆ ಆ ಕ್ಷೇತ್ರದಲ್ಲಿರುವಂತಹ ವ್ಯಂತರರು ಮತ್ತೆ ಭವನವಾಸಿಗಳು ಕೂಡ ಆ ಸಮವಸರಣದ ಭೂಮಿಯಲ್ಲಿ ವಿರಾಜಮಾನರಾಗಿರ್ತಾರೆ. ಆದ್ರಿಂದ ಊರ್ಧ್ವ ಲೋಕದಿಂದನೂ ಆ ತೀರ್ಥಂಕರನ ಧ್ವನಿಯನ್ನ ಆಲಿಸೋದಕ್ಕೆ ಬಂದ್ರು, ಮಧ್ಯಲೋಕದಿಂದಲೂ ಇದ್ರು ಅಲ್ಲಿ, ಹಾಗೆಯೇ ಅಧೋಲೋಕದಿಂದಲೂ ಇದ್ರು ವ್ಯಂತರರು ಮತ್ತೆ ಭವನವಾಸಿಗಳು ಅಂತ ಹೇಳ್ಬೋದು. ಅಲ್ಲಿ ಯಾರಿಗೆ ಉಪದೇಶ ಕೊಡದೆ ಹೋದ್ರು ಅಂದ್ರೆ ಯಾರಿಗೂ ಕೊಡದೆ ಹೋಗ್ಲಿಲ್ಲ, ಎಲ್ಲರಿಗೂ ಸಿಕ್ತು ಅದು. ಮಗಧದ ದೇವತೆಗಳು ಆ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ರು. ಯಾಕೆಂದ್ರೆ ಕೇವಲ ಜ್ಞಾನದ ಅತಿಶಯಗಳಲ್ಲಿ ಅವರ ಒಂದು ವಾಣಿ ಯಾವುದು ಬರುತ್ತೋ ಬೀಜಾಕ್ಷರದ ರೂಪದಲ್ಲಿ, ಆ ಬೀಜಾಕ್ಷರವನ್ನ ಪ್ರತಿಯೊಬ್ಬರ ಕಿವಿಗೂ ಅವರವರದೇ ಭಾಷೆಯಲ್ಲಿ, ಪ್ರಾಣಿಗಳಿಗೆ ಪ್ರಾಣಿಯ ಭಾಷೆಯಲ್ಲಿ, ಪಕ್ಷಿಗಳಿಗೆ ಪಕ್ಷಿಯ ಭಾಷೆಯಲ್ಲಿ, ಈ ರೀತಿಯಾಗಿ 718 ಭಾಷೆಗಳಲ್ಲಿ ಅಂದು ಪ್ರಚಾರವಾಗಿರುವಂತಹ ಒಂದು ಅದ್ಭುತಪೂರ್ವವಾದಂತಹ ಒಂದು ಸಭೆ ಅದು. ಉದಾಹರಣೆಗೆ ವಿಧಾನಸೌಧ ಅಲ್ಲೆಲ್ಲ ಏನ್ ಮಾಡ್ತಾರೆ, ಕಿವಿಗೆ ಅದನ್ನ ಹಾಕೊಂಡಿರ್ತಾರೆ, ಅವ್ರವ್ರಿಗೆ ಅವ್ರವ್ರ ಭಾಷೆನಲ್ಲೇ ಅದು ಕೇಳಿಸ್ತಾ ಇರತ್ತೆ. ಈ ಇಮ್ಯಾಜಿನೇಷನ್ ಅನ್ನ ಅಂದೇ ಮಾಡಿತ್ತು ಸಮವಸರಣ ಭೂಮಿಯಲ್ಲಿ. ಆದ್ರೆ ಅಲ್ಲಿ ಕಿವಿಗೆ ಇಟ್ಕೊಳ್ಬೇಕು ಅಂತ ಏನಿರ್ಲಿಲ್ಲ, ಮಗಧದ ದೇವತೆಗಳೇ ಅಷ್ಟೂ ಜನರ ಕಿವಿಯಲ್ಲಿ ಆ ವಿಷಯವನ್ನ ಬಿತ್ತಿಸಿದ್ರು ಅಂತ ಹೇಳ್ಬೋದು. ಅದನ್ನ ಕೇಳೋದಿಕ್ಕೆ ಬೀಜ ಬುದ್ಧಿ ಧಾರಕರಿರ್ಬೇಕಿತ್ತು, ಕೋಷ್ಟ ಬುದ್ಧಿ ಧಾರಕರಿರ್ಬೇಕಿತ್ತು. ಯಾಕಂದ್ರೆ ಇವತ್ತು ನಾನ್ ಮಾತಾಡ್ಬೇಕಾದ್ರೆ ನಿಮ್ಗೆ ನಿದ್ರೆ ಬರ್ಬೋದು. ನೀವು ನಿದ್ರೆ ಮಾಡಿದಾಗ, ಆಕಳಿಸ್ತಾ ಇದ್ದಾಗ, ಅಥವಾ ಮನಸ್ಸು ಮನೆಗೋಡಿದಾಗ, ಇನ್ನೆಲ್ಲೋ ಹೋದಾಗ ಆ ಸಮಯದ ಜ್ಞಾನ ನಿಮ್ಗೆ ಕೇಳಿದ್ರೂ ಕೂಡ ಒಳಗಡೆ ಹೋಗ್ಲಿಕ್ಕಿಲ್ಲ. ಆದ್ರಿಂದ ಆ ಪ್ರಾಣಿಗಳಿಗೂ ಹಾಗೆ ಆಗತ್ತೆ, ಪಕ್ಷಿಗಳಿಗೂ ಹಾಗೆ ಆಗತ್ತೆ, ವ್ಯಂತರಿಗೂ ಹಾಗೆ ಆಗತ್ತೆ, ಭವನವಾಸಿಗಳಿಗೂ ಹಾಗೆ ಆಗತ್ತೆ, ಮನುಷ್ಯರಿಗೂ ಹಾಗೆ ಆಗತ್ತೆ. ಅದಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಅವತ್ತು ಬೇಕಾಗಿತ್ತು, ಯಾರಿಗೆ ಆ ಬೀಜದ ಗ್ರಹಣೆ ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆಯೋ ಅಂತ ವ್ಯಕ್ತಿಯ ಅವಶ್ಯಕತೆ ಇತ್ತು. ಹಾಗಾಗಿ ಮಹಾವೀರರು ಕಾದ್ರು ಅಂತ ವ್ಯಕ್ತಿ ಬರ್ಲಿ ಅಂತ. ಅಂತ ವ್ಯಕ್ತಿ ಯಾರು ಆಗ ಇರ್ಲಿಲ್ಲ. 60 ದಿನ ಕಾದ್ರೂ ಕೂಡ ಆ 60 ದಿನಗಳಲ್ಲಿ ಬೀಜ ಬುದ್ಧಿ ಕೋಷ್ಟ ಬುದ್ಧಿ ಯಾರಿಗೂ ಪ್ರಕಟಣೆ ಆಗಿರ್ಲಿಲ್ಲ. ಹಾಗಾಗಿ ಅದು ಪ್ರಕಟವಾಗಲಿ, ನನ್ನನ್ನ ಆಲಿಸುವಂತಾಗಲಿ ಅಂತ ಅಂದು ಮಹಾವೀರರು ಕಾದರು. ಅವರ ಸಮವಸರಣ ಸಭೆಗೆ ಬರ್ತಾ ಇದ್ದ ಹಾಗೆ ಆ ಮಾನಸ್ತಂಭವನ್ನ ನೋಡಿದ ಕ್ಷಣವೇ ಗೌತಮರ ಮಾನಕಷಾಯ ನಾಶವಾಯಿತು. ತಕ್ಷಣವೇ ಅವರಿಗೆ ಬಂದಂತದ್ದು, ಅವರಿಗೆ ಕೇವಲ ಜ್ಞಾನ ಆಗ್ಲಿಲ್ಲ ಅಷ್ಟೇನೆ, ಆದ್ರೆ 63 ವೃತ್ತಿಗಳಲ್ಲಿ 62 ವೃತ್ತಿಗಳು ಪ್ರಾಪ್ತವಾಗ್ಬಿಟ್ಟಿತ್ತು. ಒಂದೇ ಒಂದು ವೃತ್ತಿ ಬಾಕಿ ಉಳ್ಕೊಂಡು ಕೇವಲ ಜ್ಞಾನ ಅನ್ನುವ ವೃತ್ತಿ. ಅವರು ಶುದ್ಧ ಜ್ಞಾನ ಸಂಪನ್ನರ ಆಗಿದ್ರೂ ಕೂಡ, ಒಳಗಡೆಯಿಂದ ತಮಗೆ ಜ್ಞಾನವನ್ನ ಪ್ರಕಟ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ರೂ ಕೂಡ ಅವರ ಕಿವಿಗಳು ಬಯಸಿದ್ದು ಆ ಬೀಜವನ್ನ. ಯಾವುದದು ಬೀಜ ಅಂತಂದ್ರೆ, ಇಲ್ಲಿಂದನೇ ಶುರುವಾಯಿತು ಆ ಜೀವದ ಉತ್ಪತ್ತಿ ಅಂತ ಹೇಳ್ಬೋದು. ಬೀಜ ಇರ್ಬೇಕು, ಬೀಜ ಇತ್ತು ಅಂದ್ರೆ ಮೊಳಕೆ ಒಡೆಯುತ್ತೆ, ಮೊಳಕೆ ಒಡೆದಿದ್ದು ಬರೀ ಮೊಳಕೆಯಾಗಿ ನಿಲ್ಲದೆ ಸಸ್ಯವಾಗತ್ತೆ, ಸಸ್ಯ ಮರವಾಗತ್ತೆ, ಮರ ಹಣ್ಣು ಕಾಯಿ ಹೂವು ಎಲ್ಲವನ್ನೂ ಕೊಡುತ್ತೆ. ಅದೇ ಪ್ರಕಾರ ಅಕಾರ, ಆಕಾರ, ಆಮೇಲೆ ಉಪಾಧ್ಯಾಯ ಉಕಾರ, ಹಾಗೆಯೇ ಮಕಾರ, ಈ ಅಕ್ಷರಗಳು ಸೇರ್ಕೊಂಡು ಏನಾಯಿತು, ಒಂದಕ್ಕೊಂದಕ್ಕೆ ಮಿಲನವಾದಾಗ ಅದು ಆ ಹೂ ಅಂತೆಲ್ಲ ಸ್ವತಂತ್ರವಾಗಿ ಉಳಿಯದೆ ಮತ್ತೊಂದು ಹೊಸ ರೂಪವನ್ನು ಪಡೆಯಿತು. ಅದೇ ಬೀಜಾಕ್ಷರ, ಬೀಜ ರೂಪದಲ್ಲಿರುವ ಅಕ್ಷರ ಅಂತ ಅನ್ಸ್ಕೊಂತು.
ಆ ಬೀಜಾಕ್ಷರ ಏನ್ ಮಾಡ್ತು ಅಂತಂದ್ರೆ ಅದನ್ನ ಆ ಬೀಜಾಕ್ಷರಕ್ಕೆ ಮೊಳಕೆ ಕೊಡೋದಕ್ಕೆ ಯಾರಿಗೆ ಸಾಮರ್ಥ್ಯ ಇದೆಯೋ ಅವರು ಅದರ ಗ್ರಹಣೆಯನ್ನ ಮಾಡಿದ್ರು. 4 ತಾಸು ಓ ಅಂತ ಶುರುವಾಗಿದ್ದು ಬಂದಿದ್ದು 4 ಗಂಟೆ ಆದ್ಮೇಲೆ. ಅಲ್ಲಿವರೆಗೂ ಏನಿತ್ತು, ಬರೀ ಓ ಅಂತಾನೆ ಇತ್ತು. ಆ ಮಧ್ಯದಲ್ಲಿ ಬರುವಂತಹ ಯಾವ ನಾದ ಇದೆಯಲ್ಲ ಓದು, ಆ ನಾದದಲ್ಲಿ ಮಧ್ಯಮ ಪದದ ಗ್ರಹಣೆಯನ್ನ ಗೌತಮರು ಮಾಡಿದ್ದು. ಮಧ್ಯಮ ಪದದ ಗ್ರಹಣೆಯಲ್ಲಿ ಎಷ್ಟಿದೆ ಅಕ್ಷರ ಅಂತಂದ್ರೆ, ನಾವು ಈಗ ನಮ್ಮ ಹೆಸರು, ನನ್ನ ತಂದೆಯ ಹೆಸರು, ನನ್ನ ಗಂಡನ ಹೆಸರು, ನನ್ನ ಜಾತಿ ಹೆಸರು ಎಲ್ಲಾನು ಒಟ್ಟಿಗೆ ಸೇರಿಸ್ಕೊಂಡ್ರು ಅಷ್ಟಾಗಲ್ವೇನು, ಅದಕ್ಕಿಂತ ಜಾಸ್ತಿ ಆ ಮಧ್ಯಮ ಪದದ ಒಂದು ಅಕ್ಷರಗಳ ಗುಚ್ಛ ಅಂತ ಹೇಳ್ಬೋದು. 72,000 ಅದೆಷ್ಟೋ ಅಕ್ಷರಗಳು ಸೇರಿದಾಗ ಒಂದು ಪದವಾಗುತ್ತೆ. ಅದು ನಮ್ಮ ನಿಮ್ಮ ಜ್ಞಾನಕ್ಕೆ ನಿಲಕದ ವಸ್ತು. ಹಾಗಾಗಿ ಬೀಜ ಬುದ್ಧಿಧಾರಕರು ಬೇಕು ಅಂತ ಮಹಾವೀರರು ಕಾದದ್ದು. ಅವರು ಬಂದು ಆ ಬೀಜವನ್ನ ಗ್ರಹಣೆ ಮಾಡಿದ್ರು. ಬೀಜವನ್ನ ಗ್ರಹಣೆ ಮಾಡಿದಾಗ ಪದ ಸಿಕ್ತು. ಆ ಪದದಿಂದ ಹೇಗೆ ಅಂತಂದ್ರೆ, ದಿನ ಕಸ ಗುಡಿಸ್ತೀವಿ, ಮೇಲ್ಗಡೆ ಇರೋ ಕಸ ಹೋಯ್ತು. ದೀಪಾವಳಿಗೋ ಗೌರಿ ಹಬ್ಬಕ್ಕೋ ಇನ್ಯಾವುದೋ ಹಬ್ಬಕ್ಕೆ ನಾವು ಯುಗಾದಿಗೋ ಕಸ ಗುಡಿಸ್ತೀವಿ. ಹೆಂಗ್ ಗುಡಿಸ್ತೀವಿ? ಮೇಲೆ ಕೆಳಗೆ ಕಿಟಕಿ ಒಂದೊಂದು ಮೂಲೆನೂ ಬಿಡದೆ ಎಲ್ಲಾನು ವಸ್ತುನ ಹೊರಗಡೆ ತೆಗೆದು ಒಳಗಡೆ ಬರ್ಸಿ ಮತ್ತೆ ಅದಕ್ಕೆ ಶೀಟ್ ಹಾಕಿ ಮತ್ತೆ ವಸ್ತುಗಳನ್ನ ಇಡ್ತೀವಿ. ಅದೇ ತರ ಏನಾಯ್ತು, ಸೇರ್ಕೊಂಡಿತ್ತು. ಎಲ್ಲಿ? ನಮ್ಮ ನಿಮ್ಮ ಮನಸ್ಸಿನಲ್ಲಿ ಕೂತಿದೆ. ಈಗ ತೀರ್ಥರಂಕರ ಅಂದ್ರೆ ಯಾರು? ನಮ್ಮೆಲ್ಲರಿಗೂ ಗೊತ್ತಿದೆ. ಅರಿಯಂತ್ರಕ್ಕೆ ಎಷ್ಟು ಗುಣ? 46 ಗುಣ. ಎಷ್ಟು ಜನ ಹೇಳಿದ್ರು? ಬಾಕಿಯವ್ರ ಮೂಲೆಯಲ್ಲಿ ಇದೆ, ತೊಳಿಬೇಕು ಅನ್ಸತಿ, ಕ್ಲೀನ್ ಮಾಡಿದಾಗ ಮತ್ತೆ ಫ್ರೆಶ್ ಆಗತ್ತೆ ಅಲ್ವೇ? ಇಲ್ಲ ಅಂತೇನಿಲ್ಲ. ಕೇಳಿಲ್ವಾ ನೀವು? ಯಾರು ಕೇಳಿದ್ದೀರಾ? ಪ್ರತಿ ವರ್ಷ ಕೇಳ್ತೀರಾ ಅಲ್ವೇ? ದಶಲಕ್ಷಣ ಧರ್ಮ ಈಗ ತರ ಮುಗ್ದಿದೆ. ಎಷ್ಟು ಧರ್ಮಗಳು? 10. ಮೊದಲನೇ ಧರ್ಮ ಯಾವುದು? ಅಂತಿಮ ಧರ್ಮ ಯಾವುದು? ಬ್ರಹ್ಮಚರ್ಯ ಅಂತಿಮ ಧರ್ಮ. ಆಮೇಲೆ ಮಾಡೋದೇನು? ಕ್ಷಮಾವಳಿ. ವರ್ಷಕ್ಕೆ ಮಾಡೋದೆಲ್ಲ ಅನ್ಯಾಯ ಮಾಡ್ಬಿಟ್ಟು ಆಮೇಲೆ ತೊಳ್ಕೊಳ್ಳೋ ಕೆಲಸ ಮಾಡಿ ಮತ್ತೆ ಕರ್ಮ ಕಟ್ಕೊಳ್ಳೋ ಕೆಲಸ ಮಾಡ್ತಾರೆ ಅಲ್ವೇ? ಆದ್ರಿಂದ ಅಲ್ಲಿ ಯಾವ ಕಾರ್ನರ್ ನಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು ಜ್ಞಾನ ಅನ್ನೋದು, ಆ ಜ್ಞಾನವನ್ನು ತೆಗೆದಾಗ ಅದಕ್ಕೆ ಕೋಷ್ಟ ಅಂತ ಹೇಳೋದು. ಕೋಷ್ಟ ಅಂದ್ರೇನು? ಒಂದು ರೂಮ್ ಇಂದು ಪ್ರತಿ ಕಾರ್ನರ್ ನಲ್ಲಿ ಯಾವ್ದು ಜ್ಞಾನ ಇದೆಯೋ ಅದನ್ನ ಹುಡುಕಿ ಹೆಕ್ಕಿ ಅದನ್ನ ನಮಗೆ ಕೊಟ್ಟಂತದ್ದು ಅಂದು ಗಣಧರರು, ಗೌತಮ ಅನ್ನುವಂಥವರು. ಎಷ್ಟು ಕೊಟ್ರು? 12 ಕೊಟ್ರು. 12 ಕೊಟ್ಟಿದ್ದು. ದ್ವಾದಶಾಂಗವಾಣಿಯೇ ಸರಸ್ವತಿ ಹೇಳ್ತಾರಲ್ವಾ? ನಿದ್ರೆ ಬರ್ತಿದ್ಯಾ? ಹಾಗಾಗಿ ಕೊಟ್ಟಿದ್ದೆಷ್ಟು? 12 ಗ್ರಂಥಗಳನ್ನ ಕೊಟ್ರು. 12 ಗ್ರಂಥದಲ್ಲಿ ಒಂದಾದ್ರೂ ಗ್ರಂಥ ಓದೋ ಸಾಮರ್ಥ್ಯ ಇದೆಯಾ ನಮ್ಗೆ? ಇಲ್ಲ. ನಾವೇನ್ ಮಾಡ್ತೀವಿ? ಒಂದ್ ಜಾಮೂನ್ ತಿಂತೀವಿ, ಇನ್ನೊಂಚೂರು ಮಿಕ್ಸ್ಚರ್ ಬೇಕು, ಖಾರ ಬೇಕು ಅಂತೀವಿ. ಆಮೇಲೆ 2ನೇ ಜಾಮೂನ್ ತಿನ್ನೋದಕ್ಕೆ ಸಿದ್ಧ ಆಗ್ತೀವಿ, ಅದ್ರ ಜೊತೆಗೆ ಇನ್ನೊಂಚೂರು ಖಾರ ಇರ್ಬೇಕು. ಬರೀ ಸಿಹಿ ತಿಂದ್ರೆ ಆಗತ್ತಾ? ಬರೀ ಖಾರ ತಿಂದ್ರೆ ಆಗತ್ತಾ? ಅದೆಲ್ಲ ಆದ್ಮೇಲೆ ಏನಂತ ಹೇಳ್ತೀವಿ? ಖಾರದ ಜೊತೆಗೆ ಒಂಚೂರು ಟೀನೋ ಕಾಫಿನೋ ಇಟ್ಟಿದ್ರೆ ಚೆನ್ನಾಗಿರ್ಬೇಕು. ಹಾಗೇನೆ ಏನಾಯ್ತು, ಒಂದು ಚಾಪ್ಟರ್ ಓದಿದ್ರು ಅರ್ಥ ಆಗ್ಲಿಲ್ಲ, ಅದಕ್ಕೆ ರಿಲೇಟೆಡ್ ಇನ್ನೊಂದು ಬುಕ್ ಓದ್ರು. ತತ್ವಾರ್ಥ ಸೂತ್ರ ಓದಿದ್ರು ಅರ್ಥ ಆಗ್ಲಿಲ್ಲ, ಅದನ್ನ ತಿಳ್ಕೊಳ್ಳೋದಕ್ಕೆ ಪಂಚಾಸ್ತಿಕಾಯ ಸಂಗ್ರಹ ಓದ್ಬೇಕಾಯ್ತು. ಅದನ್ನ ಓದ್ರು ಇನ್ನೂ ಅರ್ಥ ಆಗ್ಲಿಲ್ಲ, ಜೈನ ಬಾಲಬೋಧೆ ಓದ್ಬೇಕಾಗ್ ಬಂತು. ಅದು ಒಂಚೂರು ಅರ್ಥ ಆಗ್ತಿದೆ, ಭಕ್ತಾಮರನು ಹೇಳ್ಬೇಕಾಯ್ತು ಅಲ್ವೇ? ಎಲ್ಲ ಚೌಚೌಬಾದಲ್ಲಿ ಕಡೆಗೆ ಒಂದು ಸಂಪೂರ್ಣತೆ ಇಲ್ಲದೆ ನಾವು ಏನಾಗ್ತೀವಿ? ಈ ಭವದಿಂದ ಹೊರಡ್ತೀವಿ. ಏನ್ ಪಡ್ಕೊಂಡು ಹೊರಟಿವಿ? ಆ ಚೌಚೌಬಾದ್ನಲ್ಲಿ ಏನಿತ್ತು ಅನ್ನೋದನ್ನ ಇಲ್ಲೊಂಚೂರು ಸಂಗ್ರಹಣೆ ಮಾಡಿ ಹೇಳಿರೋದು. ತೀರ್ಥಂಕರರ ವಾಣಿಯೇ ವಿಜ್ಞಾನ. ವಿಜ್ಞಾನ ಅಂತಂದ್ರೆ ವಿಶೇಷವಾದ ಜ್ಞಾನ. ಅದರಲ್ಲಿ ಮೊದಲು ಕೊಟ್ಟದ್ದು ಏನು ಅಂದ್ರೆ 7 ತತ್ವಗಳು. ಅದೆಲ್ಲರಿಗೂ ಗೊತ್ತಿದೆ. ತತ್ವಾರ್ಥ ಸೂತ್ರ 1ನೇ ಅಧ್ಯಾಯ ಕಂಠಸ್ಥ ಆಗಿರುತ್ತೆ ಅಂತ ಅಂದ್ಕೊಂತೀನಿ. ಜೀವ ಜೀವ ಸ್ರವ ಜೈನ್ ಮಿಲಿಯನ್ ಪ್ರಯೋಜನ ಇಲ್ಲ. ಜೀವ ಜೀವ ಸ್ರವ ಬಂಧ ಸಂವರ ನಿರ್ಜರ ಮೋಕ್ಷ ತತ್ವಂ. ತತ್ವಾರ್ಥ
ಸೂತ್ರ ಪ್ರಥಮಾಧ್ಯಾಯ ಉಮಾಸ್ವಾಮಿನೂ ಜ್ಞಾಪಿಸ್ಕೊಳ್ಳಿಲ್ಲ ನೀವು ಹಂಗಾದ್ರೆ. ಅಲ್ಲಿ ಏನ್ ಕೊಟ್ಟಿದ್ದು, ಜೀವ ಅನ್ನುವಂಥದ್ದು ಈ ಲೋಕದಲ್ಲಿ ಇದೆ ಅಂತ ಹೇಳಿದ್ರು. ಜೀವ ಇದೆ ಅಂತಂದ್ರೆ ಕಣ್ಣು ಕಾಣ್ಬೇಕಲ್ವಾ? ಅಂದ್ರೆ ಜೀವವನ್ನ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನೋಡ್ಬೇಕು ಅಂದ್ರೆ ನೀವು ಆ ಜೀವವನ್ನ ನೋಡ್ಬೇಕು. ಅಂದ್ರೆ ನನ್ನ ನೀವು ನೋಡ್ತಾ ಇರೋ ಹಾಗೆ, ನಿಮ್ಮನ್ನ ನಾನು ನೋಡ್ತಾ ಇರೋ ಹಾಗೆ. ಹಾಗಾಗಿ ಜೀವವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಜೀವದೊಂದಿಗೆ ಜೀವದ ಕ್ರಿಯೆಯನ್ನ ನಾವು ನೋಡಬಹುದು. ಜೀವ ಬಂದಿದೆ, ಪುದ್ಗಲ ಅಂದ್ರೆ ಶರೀರದ ಧಾರಣೆ ಮಾಡಿದೆ, ಅಂದ್ರೆ ಅಜೀವದ ಧಾರಣೆ ಮಾಡಿದೆ. ಸುಮ್ನೆ ಕೂತ್ಕೊಂತೇನ್ರಿ, ಮಗು ಹೊರಗೆ ಬರ್ತಾ ಇದ್ದಂಗೆ ಹೊರಗೇನು ಗರ್ಭದಲ್ಲೇ ಆರಂಭ ಮಾಡ್ತು. ಅದು ಏನ್ ಮಾಡ್ತು, 5ನೇ ತಿಂಗಳಿಗೆ ಎಲ್ಲರಿಗೂ ಮೂವ್ಮೆಂಟ್ ಗೊತ್ತಾಗಿತ್ತು ಅಂತ ಅನ್ಕೊಂತೀನಿ. ಮಕ್ಕಳು ಎಲ್ಲರಿಗೂ ಮೊಮ್ಮಕ್ಕಳು ಬಂದ್ಬಿಟ್ಟಿದ್ದಾರೆ ಈಗಲೇ. ಹಾಗಾಗಿ ಎಲ್ಲರಿಗೂ 5ನೇ ತಿಂಗಳಿಂದ ಮೂವ್ಮೆಂಟ್ ಗೊತ್ತಾಗಿರುತ್ತೆ. ಆ ಮಗು ಅಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಅಂತ ಹೊಟ್ಟೆ ಒಳಗಡೆ ಎಣಿಸ್ತಾ ಹೋಗ್ತಾರೆ, ಮುಟ್ತಾ ಹೋಗ್ತಾರೆ, ಅದ್ರ ಅನುಭವ ಮಾಡ್ಕೊಂತ ಹೋಗ್ತಾರೆ. ಅಂದ್ರೆ ಮಗು ಯಾವಾಗ ಸ್ವಲ್ಪ ಕೈ ಕಾಲು ಶುರುವಾಗುತ್ತೋ ಬೆಳವಣಿಗೆ, ತಕ್ಷಣನೇ ಅದು ತನ್ನ ಅಸ್ತಿತ್ವವನ್ನು ತೋರಿಸುತ್ತೆ, ನಾನಿದ್ದೀನಿ ಅಂತ ಅಂದ್ಬಿಟ್ಟು. ಅಂದ್ರೆ ಅಲ್ಲಿಂದನೇ ಆರಂಭವಾಗೋಯ್ತು ಅದ್ರದ್ದು ನಾನು ಇದೀನಿ ಅನ್ನುವಂತಹ ಒಂದು ಮಾನ ಕಷಾಯದೊಂದಿಗೆ ತನ್ನ ಅಸ್ತಿತ್ವವನ್ನ ತೋರಿಸುತ್ತೆ. ನಾನು ಇದೀನಿ ಅನ್ನೋದು ಯಾರ್ರಿ, ನಾನು ಅನ್ನೋದು ಯಾರ್ರಿ? ಮನುಷ್ಯನೇ ನಾನು 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 ಅಂತ ಹೇಳ್ಕೊಳ್ಳೋದು. ಅದ್ ಏನಾಗಿದೆ ನಾನು ಅನ್ನೋದು? ಯಾವ ಕಷಾಯ? ಮಾನ ಕಷಾಯ ಆಗಿದೆ. ಆದ್ರಿಂದ ಆ ಮಗು ಯಾವುದು ಒಂದು ಸ್ವಲ್ಪ ಆಗತಾನೆ ಬೆಳವಣಿಗೆಯನ್ನ ಪಡೆಯುತ್ತೋ ಆಗ್ಲೇ ಶುರು ಮಾಡ್ಕೊಳ್ಳುತ್ತೆ, ನಾನ್ ಬಂದಾಯ್ತು, ನಾನ್ ಇದೀನಿ ಅಂತ. ಹೆಂಗಾಗತ್ತೆ ಇದು ಅಂತ ಅಂದ್ರೆ, ನಮ್ಮ ಶರೀರದಲ್ಲಿ ಮತ್ತೊಂದು ಶರೀರದ ಜೊತೆಗೆ ಸಂಪರ್ಕವನ್ನ ಹೊಂದಾಗ ಏನಾಯಿತು, ಮತ್ತೊಂದು ಜೀವಿಗೆ ಉತ್ಪನ್ನ ಮಾಡುವುದಕ್ಕೆ ಆ ಶರೀರ ಸಾಮರ್ಥ್ಯವನ್ನ ಪಡೆಯಿತು. ಆ ಶರೀರದಲ್ಲಿ ಮತ್ತೊಂದು ಆತ್ಮ ಬಂದು ಸೇರಿದಾಗ ಏನಾಯ್ತು, ಮೊದಲು ಅದ್ ಹೆಂಗ್ ಬರುತ್ತೆ ಅಂತಂದ್ರೆ, ಈಗ ಸ್ವರ್ಗಲೋಕದಿಂದ ಬಂತು ಅಂದ್ರೆ ನೇರವಾಗಿ ಬರುತ್ತೆ. ಯಾಕಂದ್ರೆ ನಾವು ಭೂಲೋಕದಲ್ಲಿ ಇದ್ದೀವಿ, ಭೂಲೋಕ ಡೈರೆಕ್ಟ್ ಆಗಿ ಕೆಳಗಡೆ ಇದೆ. ಹಾಗಾಗಿ ನೇರವಾಗಿ ಕೆಳಗಡೆ ಇಳಿಯುತ್ತೆ. ಅಕಸ್ಮಾತ್ ಅದು ನರಕದಿಂದ ಬರ್ತಾ ಇದೆ ಅಂದ್ರೆ ಮತ್ತೆ ಕೆಳಗಡೆಯಿಂದ ಮೇಲ್ಗಡೆ ಹತ್ತುತ್ತೆ, ಇಲ್ಲಿ ಮೇಲ್ಗಡೆಯಿಂದ ಇಳಿಯುತ್ತೆ. ಅವತರಣ ಹೇಳ್ತೀವಲ್ವಾ, ಗರ್ಭಾವತರಣ, ಗರ್ಭಕ್ಕೆ ಅವತರಣ ಮಾಡಿದ್ದು ಎಲ್ಲಿಂದ? ಸ್ವರ್ಗದಿಂದ. ಹಾಗಾಗಿ ಇಳಿಯೋದು, ನರಕದಿಂದ ಹತ್ತೋದು. ಆಮೇಲೆ ಪಕ್ಕದ ಊರಿಂದ ಬಂತು ಅಂದ್ರೆ, ಪಕ್ಕದ ಊರಿನಲ್ಲಿ ಒಂದ್ ಜೀವ ಹೋಗಿತ್ತು, ಇಲ್ಲಿ ಬಂದು ಒಂದು ಗರ್ಭಕ್ಕೆ ಧಾರಣೆ ಆಯ್ತು. ಆಯ್ತಾ? ಹಂಗ್ ಬಂತು ಅಂದ್ರೆ ಹೆಂಗ್ ಬರುತ್ತೆ? ಸೈಡ್ ಇಂದ ಬರುತ್ತೆ, ಆಮೇಲೆ ಮುಂದ್ಗಡೆಯಿಂದ ಬರುತ್ತೆ, ಅಥವಾ ನೇರವಾಗಿ ಬಂದು ಆ ನೇರದಲ್ಲೇ ನಮ್ಮ ಊರಿತ್ತು ಅಂದ್ರೆ, ನಮ್ಮ ಮನೆ ಇತ್ತು ಅಂದ್ರೆ ಸರಿ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಕ್ರಾಸ್ ತಗೊಳುತ್ತೆ, ಮತ್ತೊಂದು ಕ್ರಾಸ್ ತಗೊಳುತ್ತೆ. ಈ ರೀತಿ ಅಪ್ರಾಕ್ಸಿಮೇಟ್ ಅಂದ್ರೆ 3 ಕ್ರಾಸ್ ತಗೊಳ್ಬೋದು, ಅದಕ್ಕಿಂತ ಜಾಸ್ತಿ ಅದು ಕ್ರಾಸ್ ತಗೊಳಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಒಂದು ಜೀವ ಹಿಂಗ್ ಮೇಲಿಂದ ಬಂತು, ಇಲ್ಲಿಂದ ಬಂತು, ಇಲ್ಲಿಂದ ಬಂತು, ಯಾವ ಕಡೆಯಿಂದನಾದ್ರೂ ಬರ್ಲಿ, ಒಂದ್ 3 ಕ್ರಾಸ್ ತಗೋಬಹುದು ಅಷ್ಟೇನೆ. ಅದಕ್ಕಿಂತ ಜಾಸ್ತಿ ಕ್ರಾಸ್ ತಗೊಂಡ್ರೆ ಅದು ಎಲ್ಲಿಗೂ ಸೇರದೆ ನಿಂತ್ಕೊಂಡ್ಬಿಡೋ ಹಾಗೆ ಆಗ್ತದೆ. ಆದ್ರಿಂದ ಏನಾಗುತ್ತೆ, ಈ ಜೀವಿಗೆ ಏನು ಅಂತ ಅಂದ್ರೆ, ಪ್ರತಿ ಕ್ಷಣ ಅದು ಆಹಾರವನ್ನ ಸ್ವೀಕಾರ ಮಾಡ್ತಾ ಇರುತ್ತೆ. ಆಹಾರ ಇಲ್ಲ ಅಂತಂದ್ರೆ ಅದರ ಇರುವಿಕೆಗೆ ತೊಂದರೆ ಆಗುತ್ತೆ. ಹಾಗಾಗಿ ಅದ್ ಎಲ್ಲಿಂದ ಬಂದಿದ್ಯೋ, ಯಾವ ಕಡೆಯಿಂದ ಬಂದಿದ್ಯೋ, ನೇರವಾಗಿ ಕೆಳಗಡೆ ಇಳಿತೋ ಅಥವಾ ಹತ್ತಿತೋ ಅಥವಾ ಪಕ್ಕದ ಮನೆಯಿಂದ ಬಂತೋ, ಎಲ್ಲಿಂದ ಬಂತೋ, ಬಂದ ತಕ್ಷಣ ಅದು ಏನ್ ಮಾಡುತ್ತೆ, ಆಹಾರವನ್ನ ಸ್ವೀಕಾರ ಮಾಡುತ್ತೆ. ಎಲ್ಲಿಂದ ಸ್ವೀಕಾರ ಮಾಡುತ್ತೆ? ಆಹಾರ ಅಂತೂ ಪುದ್ಗಲ ಇದೆ. ಹಾಗಾಗಿ ನಮ್ಮ ಶರೀರದೊಳಗೆ ಏನೇನು ಇದೆಯೋ ಅದನ್ನ ಫಸ್ಟ್ ಸಕ್ ಮಾಡ್ಕೊಳ್ಳುತ್ತೆ, ಎಳ್ಕೊಳ್ಳುತ್ತೆ. ಎಳ್ಕೊಂತಾ ಇದ್ದಂಗೆನೆ ಆ ದೇಹಕ್ಕೆ ಏನಾಗುತ್ತೆ, ಅಲ್ಲೋಲ ಕಲ್ಲೋಲ ಆಗುತ್ತೆ. ಅದ್ ಏನ್ ಮಾಡುತ್ತೆ, ನಿಮ್ಗೆ ಒಬ್ರು ಗಿಂಡಿದ್ರೇನೆ ಆಗಲ್ಲ, ಅಂತ ಹೇಳ್ತೀವಿ. ಹೀಗಿರ್ಬೇಕಾದ್ರೆ ಒಂದು ಜೀವಿ ಬಂದು ನಮ್ಮ ಹೊಟ್ಟೆ ಒಳಗೆ ಗರ್ಭದಲ್ಲಿ ಒಂದು ಆಹಾರವನ್ನ ಸ್ವೀಕಾರ ಮಾಡ್ತು ಅಂತಂದ್ರೆ ನಮ್ಗೆ ಇಡೀ ಶರೀರ ಅದ್ರ ಹೋಗುತ್ತೆ. ಆ ಅದುರುವಿಕೆಯ ಸಮಯದಲ್ಲಿ ಏನಾಗುತ್ತೆ, ತಲೆ ಸುತ್ತು ಬಂದು ಬೀಳುವಿಕೆ, ವಾಂತಿ ಆಗುವಿಕೆ ಎಲ್ಲವೂ ಕೂಡ ಆರಂಭ ಆಗುತ್ತೆ. ಇದನ್ನ ನಾನು ಅಭ್ಯಾಸ ಇಲ್ಲ, ನನಗೆ ತಕ್ಷಣಕ್ಕೆ ಸ್ವೀಕಾರ ಮಾಡಕ್ ಆಗಲ್ಲ ಅಂತ ಶರೀರ ಹೇಳುತ್ತೆ. ಹಾಗಾಗಿ ಅದಕ್ಕೆ ಅಡ್ಜಸ್ಟ್ ಆಗೋಷ್ಟೊತ್ತಿಗೆ ಅನೇಕರಿಗೆ ಏನಾಗುತ್ತೆ, 9 ತಿಂಗಳು ವಾಂತಿ ಬರುತ್ತೆ,
ಅನೇಕರಿಗೆ 3 ತಿಂಗಳು ವಾಂತಿ ಬರುತ್ತೆ, ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಶುರುವಾಗುತ್ತೆ ಆ ಶರೀರ. ಕೆಲವರದ್ದು ಶರೀರ 9 ತಿಂಗಳು ಅಡ್ಜಸ್ಟ್ ಆಗೋದಿಲ್ಲ ಅಲ್ವೇ. ಆ ವ್ಯತ್ಯಾಸಗಳನ್ನ ನಾವು ಗಮನಿಸಿರ್ತೀವಿ. ಯಾಕೆ ಅದು ಅಡ್ಜಸ್ಟ್ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಅದಕ್ಕೆ ಮೇನ್ ಕಾರಣ ಅದು ಆಹಾರವನ್ನ ತೆಗೆದುಕೊಳ್ಳುವಂತಹ ಯಾವ ಶೈಲಿ ಇದೆಯೋ ಆ ಶೈಲಿ ನಮ್ಮ ಶರೀರಕ್ಕೆ ಅಷ್ಟು ಸೂಕ್ತವಾಗಿರ್ಲಿಲ್ಲ, ನಮ್ಮ ಶರೀರ ಅದನ್ನ ಸಪೋರ್ಟ್ ಕೊಡ್ಲಿಲ್ಲ ಅಂತಾನೆ ಅರ್ಥ. ಹಾಗಾಗಿ ಅವರುಗಳು ತುಂಬಾ ಅನುಭವಿಸ್ತಾರೆ. ಒಂದು ಆ ಕಾರಣದಿಂದ ಅನುಭವಿಸುವಂತದ್ದು. ಅದಕ್ಕೆ ಮತ್ತೊಂದು ಕಾರಣ ಇರುವಂತದ್ದು, ಸಾಮಾನ್ಯ ನರಕದಲ್ಲಿ ಏನ್ ಮಾಡ್ತಿರ್ತಾರೆ ನರಕದಲ್ಲಿ? ಜಗಳ ಆಡ್ತಾ ಇರ್ತಾರೆ, ತಾವೇ ತ್ರಿಶೂಲ ಆಗಿ ಮತ್ತೊಬ್ಬರನ್ನ ಹೋಗಿ ಘಾತಗೊಳಿಸ್ತಾರೆ, ಪ್ಯಾನ್ ನಲ್ಲಿ ಹಿಡ್ಕೊಂಡು ಜೀವಿಗಳನ್ನ ಶರೀರ ಸಹಿತ ಉರಿತಾರೆ ಅಲ್ವೇ. ಎಲ್ಲಾ ತರ ಘಾತಗೊಳಿಸಲಿಕ್ಕೆ ಮಾಡ್ತಾರೆ. ಅಲ್ಲಿಂದ ಬಂದ ಜೀವಿ ಹೆಂಗಿರ್ಬೋದು ಹೊಟ್ಟೆ ಒಳಗೆ? ಅದೇ ತರ ಇರುತ್ತೆ. ಅದೇ ತರ ಅದಕ್ಕೆ ಹೆಂಗಾಗುತ್ತೆ ಅಂದ್ರೆ ಯಾರು ಎಲ್ಲಿಂದ ಬಂದು ಹೊಡೆದ್ಬಿಡ್ತಾನೋ ಈಗ ಆ ಹೆದರಿಕೆನಲ್ಲೇ ಜೀವ ಇರುತ್ತೆ. ಹಾಗಾಗಿ ಅವ್ರು 9 ತಿಂಗಳು ಕೂಡ ನರಕ ವೇದನೆ, ಅವ್ರಿಗೆ ಯಾಕಾದ್ರೂ ಪ್ರೆಗ್ನೆನ್ಸಿ ನಿಂತ್ಕೊಂತು ಅಂತ ಬೇಜಾರಾಗ್ಬಿಡುತ್ತೆ. ಅರ್ಥ ಆಯ್ತಾ? ಯಾಕೆ ಅಂತಂದ್ರೆ ನರಕದಿಂದ ಬಂದಿರುವಂತಹ ಜೀವಿ. ಹೊರಗಡೆ ಬಂದ ಮೇಲೆ ಎಷ್ಟು ಮಕ್ಕಳು ರಾತ್ರಿ ಏನ್ ಮಾಡಿದ್ರು ಮಲ್ಕೊಳ್ಳಲ್ಲ, ಬೊಬ್ಬೆ ಹೊಡಿತಿರ್ತವೆ, ದಿನದಲ್ಲಿ ಮಲ್ಕೊಂತವೆ, ರಾತ್ರಿ ಮಲ್ಕೊಳ್ಳಲ್ಲ. ಎಲ್ಲಾ ಮನೆಯವ್ರಿಗೂ ಹೇಳಿಸ್ತಾರೆ, ನಮ್ಮ ಮನೆ ಅಲ್ಲ ಪಕ್ಕದ ಮನೆಯವರು, ಅದ್ರ ಪಕ್ಕದ ಮನೆಯವರು, ಯಾಕ್ರಿ ಆ ಮಗು ಅಳ್ತಾ ಇದೆ ಒಂಚೂರು ಸುಮ್ಮನಿರ್ಸ್ರಿ ಅಂತ ನಮ್ಮನೆ ಬೈತಾರೆ ಅವರು. ಅವ್ರಿಗೇನ್ ಗೊತ್ತು ಅದ್ ನರಕದಿಂದ ಬಂದಿರೋದು ಅಂತ ಅಲ್ವೇ? ಗೊತ್ತಿರೋದಿಲ್ಲ. ಆದ್ರೆ ಅದು ತುಂಬಾ ಬೊಬ್ಬೆ ಹೊಡಿತಾ ಇರುತ್ತೆ. ಅದಕ್ಕೆ ರಾತ್ರಿ ನಿದ್ರೆ ಬರೋದಿಲ್ಲ. ಯಾಕೆ ಅಂತಂದ್ರೆ ನರಕದಿಂದ ಬಂದಿರುತ್ತೆ, ರಾತ್ರಿ ನಿದ್ರೆ ಮಾಡಿ ಗೊತ್ತೇ ಇಲ್ಲ ಅದಕ್ಕೆ. ಹಾಗಾಗಿ ಅದು ವೇದನೆಯನ್ನ ಅನುಭವಿಸ್ತಾನೆ ಇರುತ್ತೆ. ಸ್ವರ್ಗದಿಂದ ಬಂದಿರುತ್ತೆ ಜೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಸುಖವಾಗಿರ್ತಾರೆ. ಹಾಗಾಗಿ ಇಲ್ಲೂ ಸುಖವಾಗಿರ್ತಾರೆ, ನಮ್ಮನ್ನೂ ಸುಖವಾಗಿರಕ್ ಬಿಟ್ಟಿರ್ತಾರೆ. ಇನ್ನು ಹುಲಿ, ಕರಡಿ, ಸಿಂಹ ಏನಾದ್ರೂ ನಮ್ಮ ಒಳಗೆ ಮನುಷ್ಯನಾಗಿ ಹುಟ್ಟುಬಿಡ್ತು ಅಂತಂದ್ರೆ ಬರೀ ಮಕ್ಕಳಾಗಿ ಹುಟ್ಟದ್ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಅಲ್ವೇ. ಏನ್ ಮಾಡ್ತಾರೆ? ಫಸ್ಟ್ ಅಟ್ಯಾಕ್ ಮಾಡೋದು ಯಾವ್ದಕ್ಕೆ? ಅಮ್ಮ ಏನಾದ್ರು ಎತ್ಕೊಂಡಿದ್ರೆ ಅಮ್ಮನ ಮೂಗ್ ಬಟ್ಟೆ ಫಸ್ಟ್ ಬೀಳೋದು ಅಲ್ವೇ. ಮೂಗ್ ಬಟ್ಟನ ಕಿರ್ಚಿ ಏನು ಪರಚ್ತವೆ, ಮುಖಕ್ಕೆ ಅಟ್ಯಾಕ್ ಮಾಡ್ತವೆ, ಪರಚ್ತವೆ, ಹೊಡಿತವೆ, ಆಮೇಲೆ ಶರ್ಟ್ ಕಿತ್ ಹಾಕ್ತವೆ, ಎಲ್ಲಾ ತರ ಹಿಂಸೆ. ಅವುಗಳಿಗೂ ಹಿಂಸೆ, ನಮಗೂ ಹಿಂಸೆ, ಅಟ್ಯಾಕ್ ಮಾಡ್ತಾ ಇರ್ತವೆ. ಯಾಕೆ ಅಂತಂದ್ರೆ ಅವ್ರಿಗೆ ನಾವು ಜ್ಯೋತಿಷ್ಯ ಜಾತಕ ಬರೀತಾರಲ್ಲ, ಜಾತಕ ಬರೆದಿರೋದ್ರಲ್ಲಿ ತೋರಿಸ್ತಾರೆ ಅವರು. ಅಲ್ಲಿ ಬುಧ ಗ್ರಹ ದಶೆ ಒಂದು 17 ವರ್ಷ ಇರುತ್ತೆ ಅಂತಂದ್ರೆ 5 ವರ್ಷ ಅಲ್ಲಿ ಮುಗಿಸಿ ಹಿಂದಿನ ಭವದಲ್ಲಿ 6ನೇ ವರ್ಷಕ್ಕೆ ಈ ಭವದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದಾನೆ. ಬುಧ ಗ್ರಹಂ ಅನುವರ್ತತೆ ಅಂತ ಬರೀತಾರೆ. ಅಂದ್ರೆ ಹೋದ ಭವದಲ್ಲಿ ಅವರು 5 ವರ್ಷ ಮುಗಿಸಿ 6ನೇ ವರ್ಷಕ್ಕೆ ಕಾಲಿಟ್ಟಿರ್ತಾರೆ. ಇಟ್ಟಾಗ ಏನಾಗುತ್ತೆ? ಅಲ್ಲಿದು ವಾಸನೆ ಬಿಟ್ಟು ಹೋಗಿರತ್ತಾ? ಬಿಟ್ಟು ಹೋಗಿರಲ್ಲ. ನಾವು ಅತ್ತೆ ಮನೆಗೆ ಸೇರಿದಾಗ ನಮ್ಗೆ ಅತ್ತೆ ಮನೆ ಅಡ್ಜಸ್ಟ್ ಆಗ್ಲಿಕ್ಕೆ 1-2 ವರ್ಷನಾದ್ರೂ ಬೇಕಾಗಿತ್ತೇನೋ ಅಲ್ವೇ. ಅಮ್ಮ ಅಂತ ಅತ್ತೆನ ಒಪ್ಕೊಳಕ್ ಸಾಧ್ಯವೇ ಇರಲ್ಲ. ಅಮ್ಮನ ಹತ್ರನಾದ್ರೂ ಜಗಳ ಆಡ್ಬೋದು, ಅತ್ತೆ ಹತ್ರ ಜಗಳ ಆಡಕ್ ಆಗಲ್ಲ. ಅಮ್ಮನ್ ಬೈಬೋದು, ಬೇಜಾರು ಹೇಳ್ಕೋಬಹುದು, ಅತ್ತೆ ಹತ್ರ ಹೇಳ್ಕೊಳಕ್ಕಾಗತ್ತೇನ್ರಿ? ಇಲ್ಲ ಅಲ್ವಾ. ಹಾಗಾಗಿ ನಮಗೂ ಅಡ್ಜಸ್ಟ್ ಆಗಕ್ಕೆ ಕೆಲವರಿಗೆ 2 ವರ್ಷ ಬೇಕು, ಕೆಲವರಿಗೆ ಸಾಯೋವರೆಗೂ ಅಡ್ಜಸ್ಟ್ ಆಗಲ್ಲ ಸೊಸೆಯರು ಅಲ್ವೇ. ಸೊಸೆಯರಿಗೆ ಅತ್ತೆಯರು ಅಡ್ಜಸ್ಟ್ ಆಗಲ್ಲ, ಅತ್ತೆಯರಿಗೆ ಸೊಸೆಯರು ಅಡ್ಜಸ್ಟ್ ಆಗಲ್ಲ. ಅತ್ತೆ ಸೊಸೆ ನೋಡ್ತಾ ಇದ್ದಂಗೆ ಯೋಚನೆ ಮಾಡ್ತಾರೆ, ಇದು ಯಾವ ಮನೆ ಸಂಸ್ಕಾರ ಬಂದಿದ್ಯೋ, ಫಸ್ಟ್ ಕರ್ಕೋಬೇಕಾದ್ರೆ ಚೆನ್ನಾಗಿರ್ತಾರೆ, ಆಮೇಲೆ ತೊಂದರೆ ಆಗುತ್ತೆ. ನಮ್ಮನೆ ಸಂಸ್ಕಾರ ತರ ಇಲ್ಲಪ್ಪ ಮಗು ಇದು ಅಂತ ಶುರು ಮಾಡ್ಕೊಂತಾರೆ ಅಲ್ವೇ. ಎಲ್ಲಾರ್ಗೂ ಅಡ್ಜಸ್ಟ್ಮೆಂಟ್ ಆಗೋದಕ್ಕೆ ತುಂಬಾ ಕಷ್ಟ. ಹಾಗಾಗಿ ನಮ್ಗೆ ವರ್ಕ್ ಪ್ಲೇಸ್ ಹಾಗೆ ಅಲ್ವಾ ಸರ್? ಒಂದ್ ಆಫೀಸ್ ಇಂದ ಇನ್ನೊಂದು ಆಫೀಸ್ ಟ್ರಾನ್ಸ್ಫರ್ ಆಗ್ಬಿಡ್ಲಿ, ಆ ವಾತಾವರಣ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ, ಎಸ್ಪೆಷಲಿ ಗವರ್ಮೆಂಟ್ ಆಫೀಸ್ ಅಯ್ಯೋ ಹಾರಿಬಲ್ ಆಗಿರುತ್ತೆ. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅನ್ನೋದು ಮನುಷ್ಯನಿಗೆ ಮಾಡ್ಕೊಳ್ಳೇಬೇಕು. ಆದ್ರೆ ಕಷ್ಟನೇ ಪಡ್ತಿರ್ತಾನೆ. ಸಾಯೋವರೆಗೂ ಕಂಪ್ಲೇಂಟ್ ಅನ್ನೋದು ಮುಗಿಯಲ್ಲ. ಸಾಯ್ಬೇಕಾದ್ರೂ ಹೇಳ್ತಾನೆ, ನಮ್ಮ ಸೊಸೆ ಹಾಲ್ ಕೊಡ್ಲಿಲ್ಲ, ಕೇಳಿದ್ದೆ ನೀರ್ ಕೊಡ್ಲಿಲ್ಲ, ಕೇಳಿದ್ದೆ ಕರ್ಕೊಂಡು ಹೋಗು ಅಂದ್ರೆ ಕರ್ಕೊಂಡು ಹೋಗ್ಲಿಲ್ಲ, ಕಂಪ್ಲೇಂಟ್ ಗಳ ಸುರಿಮಳೆ. ಅದ್ರೊಳ ಜೊತೆಗೇನೆ ಅವನ ಮರಣ ಇರುತ್ತೆ ಅಲ್ವೇ. ಆ ಬಯಕೆಗಳನ್ನೆಲ್ಲ ಇಟ್ಕೊಂಡು ಕಣ್ಣು ಮುಚ್ಚಿಬಿಟ್ಟು ಇನ್ನೊಂದ್ ಕಡೆ ಮಗುವಾಗಿ ಹುಟ್ಟಿದಾಗ ಆ ಬಯಕೆ ಇನ್ನೂ ಇರುತ್ತೆ.
ಅದಕ್ಕೆನೆ ಏನ್ ಮಾಡ್ತಾರೆ ವೈದಿಕರೆಲ್ಲ ಏನ್ ಮಾಡ್ತಾರೆ, ಅಪ್ಪ ಪ್ರತಿ ವರ್ಷ ಆ ಬೈಕೆ ನಿಂತ್ಕೊಂಡು ಇಲ್ಲಿ ಬಂದು ನಮ್ಮನ್ನು ಸತಾಯಿಸ್ಬೇಡ, ಏನಾಗ್ ಹುಟ್ಟಿದ್ಯೋ ನೀನು, ವೆಂತರಾಗಿ ಹುಟ್ಟಿದ್ಯೋ, ಭವನವಾಸಿಯಾಗಿ ಹುಟ್ಟಿದ್ಯೋ, ಯಾವ ಲೋಕದಲ್ಲಿ ಇದೆಯೋ ಅಲ್ಲೇ ಸುಖವಾಗಿರಪ್ಪ, ಮತ್ ಬರ್ಬೇಡ ಅಲ್ವೇ. ಭೂತ ಪಿಶಾಚಿಯಾಗಿ ಬಂತು ಅಂದ್ರೆ ನಮ್ಗೆಲ್ಲ ಕಷ್ಟ ಅಲ್ವಾ. ಹಾಗಾಗಿ ಮತ್ತೆ ಬರ್ಬೇಡ, ಈ ಭವಕ್ಕೆ ಯಾವ ಬಲದಲ್ಲಿ ಇದೆಯೋ ಅಲ್ಲಿ ಸುಖವಾಗಿರು ಅಂತ ಏನ್ ಮಾಡ್ತಾರೆ, ತಿಥಿ ಕಾರ್ಯವನ್ನ ಮಾಡ್ತಾರೆ. ತಿಥಿ ಅಂತಂದ್ರೆ ಏನೋ, ಪ್ರತಿ ವರ್ಷ ಆ ಸತ್ತಿದ ದಿನವನ್ನ ಜ್ಞಾಪಿಸ್ಕೊಂಡು ಅದಕ್ಕೆ ಏನೇ ಇಷ್ಟನೋ ಎಲ್ಲ ಹಾಕ್ಬಿಟ್ಟು ನಡಪ ತಿನ್ನು ಹೊರಗಡೆ ಹೊರಡ್ತಾ ಇರು. ಇರ್ಬೇಡ ನೀನು ಹತ್ರ ಆಗಚ್ಚ ಆಗಚ್ಚ ತಿಷ್ಟ ತಿಷ್ಟ ಅಂತ ಕರಿತೀರೇನ್ರಿ, ಕರಿಯಲ್ಲ, ಅಂತವ್ರನ್ನ ನಡ್ಕೊಳ್ಬಲ್ಲ ಅಲ್ವೇ. ಹೋಗ್ಲಿ, ಬೆಂತರ್ನೆಲ್ಲ ಆರಾಧನೆ ಸಮಯದಲ್ಲಿ ಕರೆದ್ರಿ ನೀವು, ಕರೆದಾಗ ಏನಾಯ್ತು, ಈ ಕಡೆಗೆ ಯಾರನ್ನ ಕರೆದ್ರಿ ಗೊತ್ತಾ, ಯಾರನ್ನ ಕರೆದ್ರಿ ಗೊತ್ತಾ, ಆರಾಧನೆ ಪೂಜೆ ಮಾಡ್ತೀರಾ, ಅಷ್ಟಮಿದ ಅರ್ಚನೆ ಮಾಡ್ತೀರಾ, ಯಾರನ್ನ ಕರಿತೀರಾ ನೀವು, ಅರಿಹಂತನ್ ಕರಿತೀರಾ, ಸಂವತ್ಸರದಿಂದ ಬರ್ಬೇಕು ಪಾಪ ಅವರು. ಆಮೇಲೆ ನೆಕ್ಸ್ಟ್ ಯಾರನ್ನ ಕರಿತೀರಾ, ಸಿದ್ಧಲೋಕದಿಂದ ಸಿದ್ಧರು ಬರ್ಬೇಕು ರೀ. ಸಿದ್ಧಂ ಆಹೋಯಾಮಿ ಹತ್ರ ಹತ್ರ ಆಗಚ್ಚ ಆಗಚ್ಚ ತಿಷ್ಟ ಠಾಟ, ಎಲ್ಲಿಂದ ಬರ್ಬೇಕು ಅವರು, ಸಿದ್ಧಲೋಕದಿಂದ. ಸಾಕಪ್ಪ ಅಂತ ನಮಸ್ಕಾರ ಮಾಡಿ ಈ ಕಡೆ ತಿರುಗು ನೋಡದೆ ಹೋಗಿರ್ತಾರೆ ಅವರು. ಅವ್ರನ್ನ ಆಹ್ವಾನ ಮಾಡ್ತೀವಿ, ಸ್ಥಾಪನೆ ಮಾಡ್ತೀವಿ, ಇಲ್ಲಿ ಕೂರಿಸ್ಕೊಂತೀವಿ. ಕೂರಿಸಿದ್ಮೇಲೆ ಆಯ್ತು, ಪರ್ಮನೆಂಟ್ ಆಗಿ ಕೂರಿಸ್ಕೊಂಡ್ರೆ ನೀವು ಮತ್ತೆ ಏನ್ ಮಾಡ್ತೀವಿ, ವಿಸರ್ಜನೆ ಮಾಡ್ಬಿಡ್ತೀವಿ. ಯಾಕೆ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿಲ್ಲ ಅಲ್ವಾ, ನೆಂಟರನ್ನ ಸಹಿಸಕ್ಕಾಗಲ್ಲ. ಇನ್ನು ಬೆಂತರು ಭವನವಾಸಿಗಳು ಎಲ್ಲ ಬಂದು ಸಿದ್ಧರು ಬಂದ್ರು ಇಷ್ಟ ಆಗಲ್ಲ ನಮ್ಗೆ, ಜಾಸ್ತಿ ದೇವ್ರದ್ದು ಮಾಡಕ್ ಇಷ್ಟ ಇಲ್ಲ ಅಲ್ವೇ. ಇಷ್ಟ ಏನೇನ್ರಿ, ಇಲ್ಲಿ ಯಾವ್ಯಾವ್ದು ಬಯಕೆ ಈಡೇರ್ಲಿಲ್ವಾ ಅದೆಲ್ಲ ಮುಂದಿನ ಭವದಲ್ಲಿ ಈಡೇರ್ಲಿ. ಅದಕ್ಕೆ ನಾ ಎಲ್ಲಿಗೆ ಹೋಗ್ತೀನಿ, ಬಸದಿಗೆ ಹೋಗ್ತೀನಿ. ಯಾಕೆ, ಪುಣ್ಯ ಕೌಂಟಿಂದ ಸಿಕ್ಕದಲ್ವಾ ಅದು, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋದು. ಸುಮ್ನೆ ಯಾಕೆ ಹೋಗೋಣ, ಇಲ್ಲಂದ್ರೆ ಎಲ್ಲ ಸಿಕ್ಬಿಟ್ಟಿದೆ ಅಂದ್ರೆ ದೇವಸ್ಥಾನ ಹಾಕ್ಬೇಕು ನಮ್ಗೆ ಅಲ್ವೇ. ಅದಕ್ಕೋಸ್ಕರ ಬಸ್ತಿಗೆ ಹೋಗ್ತೀವಿ, ಬಸ್ತಿಗೆ ಹೋಗ್ಬಿಟ್ಟು ಆರಾಧನೆ ಎಲ್ಲಾನು ಕೂಡ ಮಾಡ್ತೀವಿ. ಅಂತಂದ್ರೆ ನಾವು ಒಂದು ಆತ್ಮ, ಒಂದು ಶರೀರವನ್ನ ಧಾರಣೆ ಮಾಡಿದೀವಿ, ಆದ್ರೆ ಬಯಕೆಗಳ ಮುಕ್ತಾಯ ಇನ್ನೂ ಹಾಡಿಲ್ಲ ನಾವು ಅಲ್ವೇ. ಈಗ್ಲೂ ಕೂಡ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ನನ್ನ ಸೀರೆ ಅಂಗಡಿಗೆ ಹೋಯ್ತು ಅಂದ್ರೆ ಆ ಕಲರ್ ಇಲ್ಲ, ಯೋಚನೆ ಮಾಡ್ಬೋದೇನೋ. ಅವ್ರ ಕಟ್ಟಿಂಗ್ ಚೆನ್ನಾಗಿತ್ತು, ನನ್ನ ಹತ್ರ ಆತರ ಇಲ್ಲ, ಆ ಪ್ಯಾಟರ್ನ್ ನೋಡ್ಬೋದೇನೋ. ಅಥವಾ ಇಲ್ಲಿ ಕೂತ್ಕೊಂಡಿದ್ರು ಕೂಡ ನನ್ ಮಗ ಸ್ವಲ್ಪ ಎಂಜಾಯ್ ಮಾಡ್ತಿದಾರೆ, ನನ್ನ ಇಲ್ಲಿ ಕೂರ್ತಿದಾರೆ ಜೈಮಿಲ್ಲ ನಾವು ಅಂತ ಯೋಚನೆ ಮಾಡ್ತಿರ್ತೀವಿ ನೋಡಿ. ಯಾವ ಯೂತ್ ಬಂದ್ರು, ನಾನ್ ಹೇಳ್ದೆ ಯುವಕರನ್ನ ಕರೀರಿ ಒಂಚೂರು ಸೈನ್ಸ್ ಹೇಳ್ತೀನಿ ಅಂತ, ಬಂದವರೆಲ್ಲ ಗೋಲ್ಡ್. ನಾವೇನ್ ಮಾಡ್ಲಿ, ಹೇಳಿದ್ರು ಫುಲ್ ಗ್ರಹಣ ಇಲ್ಲಾಂದ್ರೆ ನಾನು ಯುವಕರಿಗೆ ಅಂತಂದ್ಬಿಟ್ಟು ಒಂಚೂರು ವಿಜ್ಞಾನದ ರೀತಿಯಿಂದ ಜೈನ ಧರ್ಮ ತಂದೆ. ನಿಮ್ಮನ್ನ ನೋಡ್ತಾ ಇದ್ದಂಗೆ ನಿಮಗೆ ನಿದ್ರೆ ಬಂದ್ಬಿಡುತ್ತೆ ಅಂತ ಹೀಗೆ ಮಾತಾಡ್ತಾ ಇದ್ದೀನಿ. ಓಕೆ, ಈ ಜೀವ ಏನ್ ಮಾಡ್ತು, ಆ ಜೀವದ ಜೊತೆಗೆ ಸೇರ್ಕೊಂಡಿದೆ. ಅಂದ್ರೆ ನನ್ನ ಶರೀರ ನಿಮ್ಮ ಶರೀರ ಅದೇ ಅಜೀವ. ಬಂದ್ಮೇಲೆ ಏನ್ ಮಾಡ್ತು, ಗರ್ಭದಿಂದನೇ ಕೈ ಕಾಲು ಅಲ್ಲಾಡ್ಸಕ್ ಶುರುವಾಯ್ತು. ಅಂತಂದ್ರೆ ಅಲ್ಲಿಂದನೇ ಪಾಪ ಪುಣ್ಯ ಕೌಂಟ್ ಶುರುವಾಯ್ತು. ಅಮ್ಮಂಗೆ ಒದ್ದಾಗ ಒಂದ್ಸತಿ ಅಮ್ಮಂಗೆ ಖುಷಿ ಆಗ್ಬೋದು, ಇನ್ನೊಂದ್ಸತಿ ಯಪ್ಪ ಈ ಮಗು ಎಷ್ಟು ಕಾಟ ಕೊಡತ್ತೆ, ತೆಗಿರಿ ಅದನ್ನ ಹೊರಗಡೆ ಅಂತ ಎಷ್ಟು ಜನ ಹೋಗಿ ಆಪರೇಷನ್ ಮಾಡಿ ತೆಗೆಸ್ಕೊಂಡಿರ್ತಾರೆ. ಅದ್ರದ್ದು ನರಕ ಯಾತನೆ ಆಗ್ತಾ ಇರುತ್ತೆ. ಯಾಕಂದ್ರೆ ನರಕದಿಂದಲೇ ಬಂದಿರ್ಬೋದು, ಯಾರಿಗ್ ಗೊತ್ತು, ಕಾಡಿಂದ ಬಂದಿರ್ಬೋದು, ನರಕದಿಂದ ಬಂದಿರ್ಬೋದು, ನಂತರ ಹುಟ್ಟಿರ್ಬೋದು, ಯಾರಿಗ್ ಗೊತ್ತು, ಭೂತ ಹುಟ್ಟಿರ್ಬೋದು ನಮ್ಮ ಹೊಟ್ಟೆ ಒಳಗೆ. ಅಂದ್ರೆ ಭೂತವಾಗಿ ಹುಟ್ಟಿರಲ್ಲ, ಮನುಷ್ಯನಾಗೆ ಹುಟ್ಟತ್ತೆ ಅದು. ಆದ್ರೆ ಭೂತ ಇದ್ರಲ್ಲಿ ಸತ್ತು ಈಗ ಇಲ್ಲಿ ಮನುಷ್ಯನಾಗಿ ಹುಟ್ಟಿರ್ಬೋದು. ಯಾರಿಗ್ ಗೊತ್ತು ಎಲ್ಲಿಂದ ಬಂದಿದೆ ಅಂತ. 7 ತಿಂಗಳು ಆಗ್ತಾ ಇದ್ದಂಗೆ ಅಬ್ಬಾ ಈ ವೇದನೆ ಸಾಕಾಗುತ್ತೆ ಹೇಳ್ತಾರೆ. ನಾನು ಹೇಳಿದ್ದೀನಿ ಅನ್ಭವಿಸ್ತಾನೆ ಇದೀನಿ. ಇನ್ನುವೆ ನಮ್ಮಲ್ಲೂ ಒಂದು ನರಕದ್ದು, ಒಂದು ತಿರಿಯೋ ಜಗತ್ತಿದ್ದು ಜೀವ. ಹಾಗಾಗಿ ಆ ಯಾತ್ರೆ ನಾನು ಕೂಡ ಅನುಭವಿಸಿರೋಳು. ಇದೆಲ್ಲ ಎಕ್ಸ್ಪೀರಿಯನ್ಸ್, ನಿಮ್ಗೂ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹಾಗಾಗಿ ವಿ ಕ್ಯಾನ್ ಎಂಜಾಯ್. ಆದ್ರೆ ಮನೆಗೆ ಹೋದ್ರೆ ಸಾಕಪ್ಪ ಅಂತ ಅನ್ಸುತ್ತೆ. ಯಾವ ಕಡೆಯಿಂದ ಬಂದಿರೋದು ಅಂತ ಅಲ್ವೇ. ಅದು ಯಾವಾಗ ಚೆಕ್ ಮಾಡ್ಬೇಕು ಅಂತಂದ್ರೆ, ಆ ಮಗು ಎಲ್ಲಿವರೆಗೂ 7 ವರ್ಷದವನಾಗಿರ್ತಾನೋ ಅಲ್ಲಿವರೆಗೂ ಅದ್ರ ಸಿಂಪ್ಟಮ್ಸ್ ಗೊತ್ತಾಗತ್ತೆ, ಅದು ಯಾವ ಗತಿಯಿಂದ ಬಂದಿರೋದು ಅಂತ. ಅದಕ್ಕೇನೆ ಅವ್ರಿಗೆ ಏನಂತ ಹೇಳ್ತಾರೆ, ಬಾಲಗ್ರಹ ದೋಷ ಅಂತ ಹೇಳ್ತಾರೆ. ಬಾಲಗ್ರಹ ದೋಷ ಅಂತಂದ್ರೆ ಆ 7 ವರ್ಷದವರೆಗೂ ನೀವ್ ಏನೇ ಸಂಸ್ಕಾರ ಕೊಟ್ರು ಆ ಸಂಸ್ಕಾರ ತೆಗೆದುಕೊಳ್ಳಕ್ಕೆ ಅದು ಸಿದ್ಧ ಇರೋದಿಲ್ಲ
ಅಲ್ಲ. ಅದಕ್ಕೆ ಹಿಂದಿನ ಜನ್ಮದ ವಾಸನೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇನ್ನು ಬಯಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಕೆಲವೊಂದು ವಿಷಯಗಳು ಎಷ್ಟು ಹಾರಿಬಲ್ ಅಂತ ಅನ್ನೋದಕ್ಕೆ ಒಂದು ವಿಷಯ ಹೇಳ್ತೀನಿ. ಮದುವೆ ಆಗಿದೆ, ಮದುವೆ ಆಗಿ ಒಂದು ವಾರಕ್ಕೆ ಗಂಡ ಸತ್ತೋದ ಅಥವಾ ಹೆಂಡತಿ ಸತ್ತೋದು. ಹೆಂಡತಿ ಸತ್ತೋದ್ರೆ ಗಂಡ ಏನ್ ಮಾಡ್ತಾರೆ ಗೊತ್ತಾ? ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಹೆಂಡತಿಗೆ ಗಂಡ ಸತ್ತೋದ್ರೆ ಶುರುವಾಯ್ತು. ಈಗಿನ ಕಾಲದ ಸ್ವಲ್ಪ ಅದು ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹೆಂಡತಿ ಗಂಡ ಸತ್ತೋದ್ರೆ ಅವಳ ಆಸೆಗಳಿಗೆಲ್ಲ ಅಲ್ಲೇ ಮುಕ್ತಾಯವಾಯಿತು ಅಂತ ಇರ್ತಿತ್ತು. ಅಂತ ಹೆಂಡತಿನೋ ಗಂಡನೋ ಮನುಷ್ಯನಾಗಿ ಹುಟ್ಟಿದ್ರು. ಅವರು ಆ ವಾಸನೆಯಲ್ಲೇ ಸತ್ತಿರ್ತಾರೆ. ಯಾಕೆಂದ್ರೆ ಆಕ್ಸಿಡೆಂಟ್ ಆಗಿನೋ ಅಥವಾ ಗಂಡನಿಂದ ಅತ್ತೆಯಿಂದ ಕಿರುಕುಳ ತಡ್ಕೊಳಕ್ಕಾಗದೆ ವಿಷಪ್ರಾಸ, ಇಲ್ಲಾಂದ್ರೆ ಇನ್ನೇನೋ ಮಾಡ್ಕೊಂಡು ರಾಕ್ಷಸನೋ ಭೂತನೋ ಆಗಿ ಹುಟ್ಟಿ ಅಲ್ಲಿಂದ ಮತ್ತೆ ಅದ್ರದ್ದು ಆಸೆ ಈಡೇರದೆ ಮತ್ತೆ ಮನುಷ್ಯರಾಗಿ ಹುಟ್ಟಿರ್ತಾರೆ. ಮನುಷ್ಯರಾಗಿ ಹುಟ್ಟಿ ಆ ಮಗು ಒಂಚೂರು ಅಂಬೆ ಕಾಲಿಡಕ್ ಶುರು ಮಾಡುತ್ತೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಆ ವಾಸನೆ ಶುರುವಾಗಿರುತ್ತೆ. ಮತ್ತೆ ಆ ವಾಸನೆ ಇರುತ್ತೆ. ಯಾವ ಮಗುವನ್ನ ನೋಡಿದ್ರು ಕೂಡ ಅದು ಸೆಕ್ಷುಯಲಿ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ನಮ್ಮ ಮಗು ಯಾಕೆ ಈ ರೀತಿ ಅಂತ ಪೇಚಾಡಂಗಾಗತ್ತೆ ಆ ತಂದೆ ತಾಯಿಗಳಿಗೆ. ಯಾಕಂದ್ರೆ ಅದ್ರ ವಾಸನೆ ಏನು ಬಿಟ್ಟಿರಲ್ಲ. ಆ ಮಗುಗೆ ಯಾವಾಗ 7 ವರ್ಷ ಆಗತ್ತೋ ಅದು ಈ ಜೀವನಕ್ಕೆ ಕಾಲಿಡುತ್ತೆ, ಈ ಸಂಸ್ಕಾರಕ್ಕೆ ಕಾಲಿಡುತ್ತೆ. ಅವಾಗ ಆ ತಂದೆ ತಾಯಿಗಳಿಗೆ ನಿರಾಯಾಸ. ಅಲ್ಲಿವರೆಗೂ ಯಾವುದೇ ಮಗು ಜೊತೆಗೆ ಆ ಮಗುವನ್ನ ಬಿಟ್ರೆ ಯೋಚನೆ ಮಾಡೋ ಹಂಗಾಗತ್ತೆ, ಇದು ಭವಿಷ್ಯದಲ್ಲಿ ಏನಾಗತ್ತೆ, ಮಗು ರೇಪಿಸ್ಟ್ ಆಗತ್ತಾ ಅನ್ನುವ ಹೆದರಿಕೆ ಮೂಡುತ್ತೆ. ಅಷ್ಟು ಹಾರಿಬಲ್ ಆಗಿ ಆ ಮಗುವಿನ ವರ್ತನೆ ಇರುತ್ತೆ. ಇದು ನೀವು ಯೂಟ್ಯೂಬ್ ಗೂಗಲ್ ಸರ್ಚ್ ಮಾಡ್ತು ಅಂತಂದ್ರೆ ಈ ರೀತಿ ಏನ್ ಇರ್ಬೋದು ಈ ಮಗುವಿಗೆ ಸಮಸ್ಯೆ ಅಂತ ಕಂಪ್ಲೇಂಟ್ ಹಾಕಿರುವಂತವ್ರು ಸರ್ಚ್ ಮಾಡ್ತಿರೋರ್ದು ನಿಮ್ಗೆ ಲಿಸ್ಟ್ ಸಿಕ್ಕತ್ತೆ. ಆ ತರ ಪರದಾಡ್ತಿರುವಂತಹ ಪೋಷಕರ ಒಂದು ಕಾಳಜಿ, ಆಯ್ತಾ? ಮಗು ಮುದ್ದಾಗಿದೆ, ತುಂಬಾ ಮುದ್ದಾಗಿದೆ, ಆದ್ರೆ ಅದಕ್ಕೆ ಆಗ್ತಾ ಇರುವಂತಹ ವೇದನೆ, ಆ ಮಗುವನ್ನ ಎಲ್ಲರೂ ದೂರ ಇಟ್ಟಿರುವಂತದ್ದು, ಪೋಷಕರಿಗೂ ದುಃಖ ಆಗುವಂತದ್ದು, ಅದನ್ನೆಲ್ಲ ಅನುಭವಿಸ್ಬೇಕು ಅಂತಂದ್ರೆ ಆ ತರದ್ದು ಒಂದು ಕರ್ಮದಿಂದನೇ ಅದು ಮಗು ಬಂದಿರತ್ತೆ ಅಂತ ಅರ್ಥ. ಹಾಗಾಗಿ ಅವರಿಗೆ ಅಂತ ಇದಕ್ಕೆ ತಿಥಿ ಮಾಡ್ಲೇಬೇಕು. ನಮ್ಮ ಇದ್ರಲ್ಲಿ ಏನಂತ ಹೇಳ್ತೀವಿ, ಒಂದ್ಸತಿ ಜೀವ ಹೋಯ್ತು ಅಂದ್ರೆ 13ನೇ ದಿನಕ್ಕೆ ಅಭಿಷೇಕ ಮಾಡಿ ಮುಕ್ತಾಯ ಹಾಡ್ಬಿಡ್ತೀವಿ. ಆದ್ರೆ ಅವಾಗವಾಗ ಭೂತದ ಕೋಲ ಅಂತ ಚಾರುಕೀರ್ತಿ ಭಟ್ಟಾರಕರು ಕೂಡ ಮಾಡ್ತಾ ಇದ್ರು. ಹಾಗೇನೆ ಮಂಗಳೂರಿನಲ್ಲಿ ಭೂತದ ಕೋಲ ಅಂತ ಮಾಡಿ, ಮಾಳ ಕಾರ್ಯ ಅಂತ ಮಾಡಿ ವರ್ಷಕ್ಕೊಂದ್ಸತಿ ಎಲ್ಲರಿಗೂ ತಿಥಿಗೆ ಇಟ್ಟು ಬಿಡ್ತಾರೆ. ಏನೇನ್ ಬೈಕ್ ಇರುತ್ತೋ ಇಟ್ಟು ಬಿಡುತ್ತಾರೆ. ಯಾಕಂದ್ರೆ ಯಾವ ಜನ್ಮಕ್ಕೆ ಹೋಗಿದ್ಯೋ ಆ ಜನ್ಮದಲ್ಲೂ ಸುಖವಾಗಿರ್ಲಿ, ಯಾಕಂದ್ರೆ ಇಲ್ಲಿದು ವಾಸನೆ ಇನ್ನೂ ಇರುತ್ತೆ ಅಂತ ಆ ಜನ್ಮದಲ್ಲೂ ಸುಖವಾಗಿರ್ಲಿ ಅಂತ ಎಲೆ ಇಟ್ಟು ಬಿಡ್ತಾರೆ. ಎಲೆ ಇಟ್ಟು ಎಲ್ಲದನ್ನು ಬಡಿಸ್ಬಿಟ್ಟು ಅದು ಕಾಗೆ ಬಂದು ತಿಂತು ಅಂದ್ರೆ ಅದಕ್ಕೆ ಏನ್ ಇಷ್ಟ ಇತ್ತು ಜೀವಕ್ಕೆ ಅದನ್ನೇ ಎತ್ಕೊಂಡಿರುತ್ತೆ ಕಾಗೆ. ಅದಕ್ಕೆ 6th ಸೆನ್ಸ್ ಇರುತ್ತೆ, ಅದಕ್ಕೆ ಗೊತ್ತಿರುತ್ತೆ. ಹಸು ಕೊಡ್ತಾರೆ, ಆ ಹಸುನ ಫಸ್ಟ್ ಬಾಯಿ ಹಾಕೋದು ಅವ್ರಿಗೇನಾದ್ರು ಉದ್ದಿನ ಹಪ್ಪಳ ಇಷ್ಟ ಆಯ್ತು ಅಂದ್ರೆ ಉದ್ದಿನ ಹಪ್ಪಳಕ್ಕೆ ಬಾಯಿ ಹಾಕತ್ತೆ. ಯಾಕಂದ್ರೆ ಅದಕ್ಕೆ 6th ಸೆನ್ಸ್ ಹೊಡ್ಕೊಂತಾ ಇರುತ್ತೆ, ಅದನ್ನೇ ತಗೋ ಅನ್ನುವ ಹಾಗೆ. ಹಾಗಾಗಿ ಅದಕ್ಕೆ ಅದು ಬಾಯಿ ಹಾಕತ್ತೆ. ಎಲ್ಲದಕ್ಕೂ ಕೂಡ ಬಹಳ ವಿಶೇಷವಾದ ಜ್ಞಾನ ಇದು, ವಿಜ್ಞಾನ ಸಹಿತವಾಗಿರುವಂತಹ ಜ್ಞಾನ. ಯಾವುದನ್ನೂ ನಾವು ಅಲ್ಲಗೆಳೆಯುವಂತಿಲ್ಲ, ಆಯ್ತು? ನಂತರ ಅದು ಕೈಕಾಲ್ ಅಲ್ಲಾಡಿಸಿದಾಗ ಪುಣ್ಯ ಪಾಪ ಅನ್ನುವಂಥದ್ದು ಗರ್ಭದಿಂದಲೇ ಆರಂಭವಾಯಿತು. ಆ ಅಭಿಮನ್ಯು ಆ ಗರ್ಭದಲ್ಲಿ ಕೂತಿದ್ದಾಗ್ಲೇನೆ ಚಕ್ರವ್ಯೂಹ ಭೇದ ಮಾಡುವುದನ್ನ, ಒಳಗೆ ನುಗ್ಗುವುದನ್ನ ಕಲಿತ ಅಂದ್ರೆ ಆ ವಿದ್ಯೆಗೆ ಧಾರಕವನಾದ. ಅಲ್ಲಿಂದನೇ ಪುಣ್ಯದ ಕೌಂಟ್ ಶುರುವಾಗಿದೆ ಅಂತ ಅರ್ಥ. ಹಾಗಾಗಿ ಪುಣ್ಯ ಪಾಪದ ಕೌಂಟು ಅಲ್ಲಿಂದನೇ ಶುರುವಾಗಿರುತ್ತೆ ಆ ಮಗುವಿಗೆ. ಅದರದ್ದು ಆಗಮನವಾಗ್ತಾ ಇರುತ್ತೆ. ಆ ಆಗಮನವನ್ನೇ ಅವರು ತತ್ವದಲ್ಲಿ ಆಶ್ರವ ಅನ್ನುವ ಪದದಿಂದ ಕರೆದಂಥದ್ದು. ಹೀಗೆ ಆಶ್ರಮವಾಗಿದ್ದು ಧೂಳು ಮನೆಗೆ ಬಂತು, ದಿನ ಕಿಟಕಿ ಒರ್ಸಕ್ಕಾಗಲ್ಲ, ದಿನ ಮೂಲೆ ತೊಳಿಯಕ್ಕಾಗಲ್ಲ, ಒರ್ಸಕ್ಕಾಗಲ್ಲ. ಮೇಲ್ಮೇಲೆ ನಮ್ ಕೆಲಸದವಳು ಏನ್ ಮಾಡಿದ್ಲು, ಕಸ ಗುಡಿಸಿದ್ಲು, ಒರೆಸಿದ್ಲು, ಕಿಟಕಿ ಒರೆಸ್ಲಿಲ್ಲ, ಟಿವಿ ಒರೆಸ್ಲಿಲ್ಲ, ಹೋದ್ಲು. ಇಬ್ರು ಗಂಡ ಹೆಂಡತಿ ಇಬ್ರು ವರ್ಕಿಂಗ್. ಯಾರಿಗಿದೆ ಕಿಟಕಿ ಒರ್ಸಕ್ ಪುರ್ಸೊತ್ತೋ, ಟಿವಿ ಒರ್ಸಕ್ ಪುರ್ಸೊತ್ತೋ? ಯಾರಿಗೂ ಇಲ್ಲ. ಹಾಗಾಗಿ ದೀಪಾವಳಿ ಬಂದಾಗ ಕಿಟಕಿನೂ ಒರೆಸ್ತಾರೆ, ಟಿವಿನೂ ಒರೆಸ್ತಾರೆ. ಹಾಗೇನೆ ಇಲ್ಲಿ ಏನಾಗುತ್ತೆ, ಸಕಾಮ ನಿರ್ಜರ ಅಕಾಮ ನಿರ್ಜರ ಅಂತ 2 ಪ್ರಕಾರದಲ್ಲಿ ಇರುತ್ತೆ. ಪ್ರತಿದಿನ ಏನಾಗ್ತಾ ಇರುತ್ತೆ, ತೊಳ್ಕೊಂತಾ ಇರ್ತೀವಿ. ನಮಗ್ ಗೊತ್ತಿಲ್ಲದೆ ಇದ್ದಂಗೆ ಯಾವ ಕರ್ಮ ಬಂದು ಕೂತ್ಕೊಂಡಿದ್ಯೋ ಅದು ಉದುರ್ತಾ ಇರುತ್ತೆ, ಮತ್ತೆ ಹೊಸ ಕರ್ಮಗಳು ಒಳಗೆ ಬರ್ತಾ ಇರುತ್ತೆ. ಇಟ್ ಈಸ್ ಹೇಗಿದೆ ಅಂತಂದ್ರೆ ಹೋಟೆಲ್ ಇದ್ದ ಹಾಗೆ. ಹೋಟೆಲ್
ಹೋಟೆಲ್ನಲ್ಲಿ ಓಪನ್ ಮಾಡ್ತಾ ಇದ್ದಂಗೆ ಕಾಫಿ ಶುರುವಾಗ್ತಾರೆ ಗಂಡಸರು ಬರಕ್ಕೆ ಅಲ್ವೇ. ಹೆಂಗಸರೆಲ್ಲ ಮನೆ ಕುಡಿತಾರೆ ಅನ್ಸುತ್ತೆ, ಗಂಡಸರೆಲ್ಲ ಕಾಫಿಗೆ ಬರಕ್ ಶುರುವಾಗ್ತಾರೆ ಅಲ್ವೇ. ಬಂತು ಅಂದ್ರೆ ರಾತ್ರಿ 12 ಗಂಟೆಗೆ ಓಪನ್ ಇದೆ ಅಂದ್ರೆ ಸರ್ 12 ಗಂಟೆಗೆ ಕಾಫಿ ಕುಡ್ತಿದ್ದೀರಾ? ಹಾಗಾಗಿ ಹೋಟೆಲ್ ಎಲ್ಲಿವರೆಗೂ ಓಪನ್ ಇರುತ್ತೆ ಅಲ್ಲಿವರೆಗೂ ಗಮನ ಇರುತ್ತೆ. ಹಾಗೇನೆ ಇಲ್ಲಿಯೂ ಕೂಡ ಕರ್ಮಗಳ ಬರುವಿಕೆ ಹೋಗುವಿಕೆ ಇದ್ದಿದ್ದೆ. ಆದ್ರೆ ಮೂಲೆಯಲ್ಲಿ ಕೆಲವೊಂದು ಹೋಗಿ ಕೂತ್ಕೊಂಡ್ಬಿಡುತ್ತಲ್ಲ, ಆ ಕೂತ್ಕೊಂಡಿರೋದು ಏನಾಗೋಗಿದೆ, ಬಂಧಿತವಾಗೋಗಿದೆ, ಲಾಕ್ ಆಗ್ಬಿಟ್ಟಿದೆ. ಅದನ್ನ ತೊಳ್ಕೊಳ್ಳೋ ಕೆಲಸನೇ ಮಾಡ್ಲಿಲ್ಲ. ಹಾಗಾಗಿ ಜನ್ಮ ಜನ್ಮಗಳಿಂದ ಬಂಧಿತವಾಗಿದೆ. ಅದನ್ನ ಸ್ವಲ್ಪ ಪ್ರಜ್ಞಾವಂತ ಮನುಷ್ಯ ಏನ್ ಮಾಡ್ತಾನೆ, ಓ ಇದು ಬಂಧಿತವಾದ ಕರ್ಮ, ದೀಪಾವಳಿ ಕ್ಲೀನಿಂಗ್ ಮಾಡ್ಬೇಕು ಅಂತ ಅಂದ್ಕೊಂಡು ಆರಾಧನೆಗಳಲ್ಲಿ ತೊಡಕೊಂತಾನೆ. ಆ ಬಂಧವನ್ನ ತೊಳೆಯುವ ಕೆಲಸ ಮಾಡ್ತಾನೆ. ಈಗ ತೊಳಿಬೇಕು ಅಂತಂದ್ರೆ ಫ್ಯಾನ್ ಹಾಕ್ಬಿಟ್ಟು ಕಸ ಗುಡಿಸೋದ್ರಾಗುತ್ತಾ? ಆಗಲ್ಲ. ಹಾಗಾಗಿ ಆರಾಧನೆಗಳಲ್ಲಿ ಕೂತ್ಕೊಂಡಾಗ ಏನ್ ಮಾಡ್ತಾರೆ ಪುರೋಹಿತರು ಅಥವಾ ಸ್ವಾಮೀಜಿ ಏನ್ ಮಾಡಿಸ್ತಾರೆ, ಫಸ್ಟ್ ಕಂಕಣ ಧಾರಣೆ ಮಾಡಿಸ್ತಾರೆ, ಹಳದಿ ದಾರ ಕಟ್ಟಿಸ್ತಾರೆ ಕೈಗೆ. ಅದು ಏನಂತ ಅರ್ಥ? ಪಾಪ ಪುಣ್ಯಗಳ ಆಗಮನವನ್ನ ಇಷ್ಟು ಹೊತ್ತು ಎಲ್ಲಿವರೆಗೂ ಕಂಕಣ ಧಾರಣೆ ಮಾಡಿರ್ತೀನೋ ಅಲ್ಲಿವರೆಗೂ ಅದರ ತಡೆಯುವಿಕೆ ಅಂತ ಅಂದ್ಬಿಟ್ಟು ಬಾಗಿಲು ಹಾಕೊಳ್ಳುವುದು, ಫ್ಯಾನ್ ಆಫ್ ಮಾಡುವುದು ಅಂತ ಅರ್ಥ. ಕಂಕಣವನ್ನ ಕಟ್ಟಿರ್ತಾರೆ. ಕಂಕಣ ಕಟ್ಟಿದ್ಮೇಲೆ ಅಲ್ಲಿ ಏನೇನು ಅವರು ಮಾಡ್ತಾ ಇರ್ತಾರೋ, ಯಾವ ಯಾವ ಭಾವನೆ ಬರ್ತಾ ಇರುತ್ತೋ, ಶುದ್ಧ ಭಾವನೆ ಆಯ್ತು ಅಂದ್ರೆ ನಿಮ್ಮ ಒಳಗಡೆ ದೀಪಾವಳಿ ಕ್ಲೀನಿಂಗ್ ಆಗ್ತಾ ಇದೆ. ಅಲ್ಲಿ ಬಂದ್ಬಿಟ್ಟು ನಾನ್ ಇಲ್ಲಿ ಬಂದ್ ಕೂತಿದ್ದೀನಿ, ನನ್ ಸೊಸೆ ನನ್ ಮಗನ್ ಊಟ ಹಾಕಿದ್ಲೋ ಇಲ್ವೋ ಯೋಚನೆ ಆಯ್ತು ಅಂದ್ರೆ ಆ ಬಂದ ಕಾರ್ನಲ್ಲಿ ಕೂತ್ಕೊಂಡಿತ್ತಲ್ಲ ಕೊಳೆ, ಅದಕ್ಕೆ ಇನ್ನೊಂದು ಕೊಳೆ ಮತ್ಕೊಂಡು ಅದನ್ನ ತಗೊಳ್ಕೊಳಕ್ ಈ ಭವ ಸಾಲ, ಇನ್ನೊಂದು 100 ಭವನಾದ್ರೂ ಬೇಕಾಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಕಂಕಣ ಒಂದ್ಸತಿ ಬಂಧಿತವಾದ ಮೇಲೆ ಅದನ್ನ ನಿರಂತರವಾಗಿ ಅದೇ ಭಾವನೆಯಲ್ಲಿ ತೊಳಿತಾ ಹೋಗ್ಬೇಕು. ಹಾಗೆ ತೊಳಿತು ಅಂತಂದ್ರೆ ದೀಪಾವಳಿ ಕ್ಲೀನಿಂಗ್ ಆಯ್ತು ಅಂತ ಅರ್ಥ. ಅದನ್ನೇ ಏನಂತ ಕರೀತಾರೆ? ನಿರ್ಜರ ಅಂತ ಕರೀತಾರೆ. ಆ ನಿರ್ಜರ ಸಂಪೂರ್ಣವಾಗಿ ಕೊಳೆ ಹೋಯ್ತು ಅಂತ ಅಂದಾಗ್ಲೇ ಏನಾಗುತ್ತೆ? ಮೋಕ್ಷ ಅನ್ನುವಂಥದ್ದು ಸಿಗುವಂಥದ್ದು ಅಂತ. ಆ ತೀರ್ಥಂಕರರ ಯಾವ ವಿಶೇಷವಾದ ಜ್ಞಾನ ಬಂದಿತು ದಿವ್ಯ ಧ್ವನಿಯಲ್ಲಿ, ಅದೇ 7 ತತ್ವಗಳ ರೂಪದಲ್ಲಿ ಬಂದಂಥದ್ದು ಅಂತ ಹೇಳ್ತಾರೆ. ನಂತರ ಸಮಯ ಪಾಹುಡದಲ್ಲಿ ಜೀವ ಎನ್ನುವ ವಿಷಯಕ್ಕೆ ಬಹಳ ಸುಂದರವಾದ ಗಾಥೆ ಇದೆ. ಜೀವ ಯಾರು? ಅರಸಮರೂಪಮಗಂಧಂ ಅವ್ಯಕ್ತಂ ಚೇತನಾ ಗುಣಮಸದ್ಭ್ರಂ ಜಾಣ ಅಲಿಂಗಗ್ರಹಣಂ ಜೀವಮಣಿ ದಿಟ್ಟ ಸಂಧಾನಂ. ಸಮಯ ಪಾಹುಡದ 49ನೆಯ ಗಾಥೆ ಇದು. ಅದ್ರಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಜೀವ ಎಂತದ್ದು? ಅರಸಂ, ರಸ ಇಲ್ಲ ಅದರಲ್ಲಿ, ಹುಟ್ಟು ಖಾರ ಹುಳಿ ಏನೂ ಇಲ್ಲ. ಹಾಗೆ ಅಗಂಧಂ, ಯಾವ್ದಾದ್ರು ಪರಿಮಳ ಬರ್ತಾ ಇದೆಯಾ ಆತ್ಮನಿಂದ ಅಂದ್ರೆ ಯಾವ ಪರಿಮಳವೂ ಅದರಲ್ಲಿಲ್ಲ. ಹಾಗೆ ಇಂದ್ರಿಯ ಗೋಚರವಿಲ್ಲ, ಅದಕ್ಕೆ ಯಾರ ಕಣ್ಣಿಗೂ ಕಾಣಿಸಲ್ಲ. ಆದ್ರಿಂದ ಅವ್ಯಕ್ತಂ, ಅವ್ಯಕ್ತವಾದದ್ದು, ಅದು ಯಾರಿಗೂ ಕಾಣಿಸುವುದಿಲ್ಲ. ಹಾಗೆಯೇ ಅಲಿಂಗ ಗಹಣಂ, ಈಗ ನಾವು ಸ್ತ್ರೀ ಪುಂ ಅಂತ ಹೇಳ್ತಾ ಇದೀವಿ, ಅದಕ್ಕೆ ಆತ್ಮನಿಗೆ ಯಾವ್ದಾದ್ರು ಲಿಂಗ ಇದೆಯಾ ಅಂತ ಅಂದ್ರೆ ಯಾವ ಲಿಂಗವೂ ಅದಕ್ಕೆ ಇಲ್ಲ. ಅಮಣಿ ದಿಟ್ಟ ಸಂಧಾನಂ ಅಂದ್ರೆ ಯಾವುದೇ ನಿರ್ದಿಷ್ಟವಾದ ಆಕಾರ ಇಲ್ಲ. ಲೋಟದಲ್ಲಿ ಹಾಕಿದ ನೀರು ಲೋಟದ ಆಕಾರ, ಚೆಂಬಿನಲ್ಲಿ ಹಾಕಿದ ನೀರು ಚೆಂಬಿನ ಆಕಾರ, ಇರುವೆಯಲ್ಲಿರುವ ಆತ್ಮ ಇರುವೆಯ ಆಕಾರ, ಮರದಲ್ಲಿರುವ ಆತ್ಮ ಮರದ ಆಕಾರ, ಈ ರೀತಿ. ಹಾಗೆ ಛೇದ ಗುಣಾಣಂ, ಆದ್ರೆ ಇದೆಲ್ಲ ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ, ವರ್ಣ ಇಲ್ಲ, ಆದರೂ ಕೂಡ ಏನಿದೆ ಅದರಲ್ಲಿ? ಚೈತನ್ಯವಿದೆ. ಇಟ್ ಈಸ್ ವೆರಿ ಆಕ್ಟಿವ್. ಯಾಕೆ ಅಂತಂದ್ರೆ ಆ ರೀತಿ ಆಕ್ಟಿವ್ ಯಾಕೆ ಅಂದ್ರೆ ಅದರಲ್ಲಿರುವಂತಹ ವಿಶೇಷವಾದದ್ದು ಅಂದ್ರೆ ತಿಳಿಯುವ ಗುಣ. ಆ ತಿಳಿಯುವ ಗುಣದ ಉಪಯೋಗ ಮಾಡ್ಕೊಂತ ಇರುತ್ತೆ. ನಾವು ಕಣ್ಮುಚ್ಚಿದ್ದೇವೆ, ನಿದ್ರೆ ಬರ್ತಾ ಇದೆ, ಅದ್ರ ಕನಸು ಕಂಡ್ರೂ ಇಲ್ವೋ? ಕನಸು ಬೆಳಗಾಗಿ ಎದ್ದಾಗ ಮರ್ತೋಗ್ಬಿಡುತ್ತೆ. ಮರ್ತೋಗ್ಬಾರ್ದು ಅಂತ ಇನ್ನೊಂದ್ ಸ್ವಲ್ಪ ಹೊತ್ತು ಕಾಣ್ತಾನೆ ಇರ್ತೀವಿ, ಚೆನ್ನಾಗಿ ಕಣ್ಣು ಬಿಡದೇ ಇಲ್ಲ ನಾವು, ಯಾಕಂದ್ರೆ ಜ್ಞಾಪಕ ಇಟ್ಕೋಬೇಕಲ್ಲ. ಅದನ್ನ ಜ್ಞಾಪಕ ಇಟ್ಕೊಂಡು ಎದ್ದು ಆಮೇಲೆ ಕನಸಿನ ಪದವನ್ನ ಕೇಳ್ತೀವಿ ಅಥವಾ ನೋಡ್ತೀವಿ ಅಲ್ವೇ. ಕೆಲವೊಂದ್ಸತಿ ಕನಸು ಬಂದಿರತ್ತೆ, ಆದ್ರೆ ಬೆಳಗ್ಗೆ ಮರ್ತು ಹೋಗ್ಬಿಡತ್ತೆ ಅಲ್ವೇ. ಅದಕ್ಕೆ ಏನ್ ಮಾಡ್ತೀವಿ? ಗೊತ್ತಾಗ್ಬಿಡತ್ತಲ್ಲ ಕನಸು ಬಂದಿತ್ತು
ಕನಸು ಜ್ಞಾಪಕ ಇರುತ್ತೆ. ಅದು ಏನಾಗಿದೆ ಅಂತಂದ್ರೆ ನಮ್ಮ ಮನಸ್ಸು ಅಲರ್ಟ್ ಆಗಿತ್ತ ಅಥವಾ ಒಳಗಡೆ ಕೂತಂತಹ ಯಾವುದೋ ಒಂದು ವಿಷಯ ಅದು ಎತ್ತಾಗ್ತಾ ಇರುತ್ತೆ. ಅದು ನಮ್ಮ ಮುಂದೆ ಆ ಚಿತ್ರ ರೂಪದಲ್ಲಿ ಸಿನಿಮಾ ತರ ತೋರಿಸ್ತಾ ಇರುತ್ತೆ. ಅದರಲ್ಲಿ ಏನಾಗುತ್ತೆ, ನಮಗೆ ಆಕ್ಟಿವ್ ಆಗಿದೆ. ಯಾವುದ್ರಲ್ಲಿ? ಉಪಯೋಗ ಲಕ್ಷಣದಲ್ಲಿ ಅಂತ ಅರ್ಥ. ಆ ಉಪಯೋಗ ಲಕ್ಷಣಕ್ಕೆ ಏನಂತ ಕರೆಯೋದು? ಚೈತನ್ಯ ಅಂತ ಕರೀತಾರೆ. ಜೀವದ ಲಕ್ಷಣ, ಇದನ್ನ ಪಂಚಾಸ್ತಿಕಾಯ ಸಂಗ್ರಹದಲ್ಲಿ ಕುಂದಾಚಾರ್ಯರು ಹೇಳಿರೋದು. ಜೀವೋಕ್ತಿ ಹವದಿ ಛೇದ ಉಪಭೋಗ ವಿಶೇಷಿದೋ ಅಂತ ಹೇಳ್ತಾರೆ. ಇನ್ನು ಮುಂದಕ್ಕೆ ಗಾಥ ಇದೆ, ಅದನ್ನ ಇಷ್ಟಕ್ಕೆ ನೆನೆಸ್ತೇನೆ. ಏನಂತ ಹೇಳಿದರೆ, ಜೀವೋಕ್ತಿ ಹವದಿ ಛೇದ ಅಂತ ಹೇಳ್ತಾರೆ. ಜೀವಕ್ಕೆ ಮತ್ತೊಂದು ಹೆಸರು ಏನು? ಆತ್ಮ ಅಂತ ಅರ್ಥ. ಆತ್ಮ ಶರೀರವನ್ನ ಧಾರಣೆ ಮಾಡಿ ಇಲ್ಲಿ ಜೀವಿಸ್ತಾ ಇದ್ದಾಗ ಜೀವ ಅಂತ ಅನಿಸ್ಕೊಂಡು, ಅದರ ಸಿದ್ಧಲೋಕದಲ್ಲಿರುವಂತದ್ದು ಜೀವ ಅಂತ ಅನಿಸ್ಕೊಂಡು ಅದರಲ್ಲಿ ಶರೀರ ಧಾರಣೆ ಇಲ್ಲ, ಆದ್ರೆ ಜೀವಿಸ್ತಾ ಇದೆ. ಜೀವಿಸ್ತಾ ಇರುವಂತದ್ದು ಜೀವ ಅಂತ ಅನಿಸ್ಕೊಂಡು, ಅದರಿಂದ ಆತ್ಮನೇ ಜೀವ. ಚೈತನ್ಯಯುತವುಳ್ಳವನು, ಹಾಗೆ ಉಪಯೋಗ ಮಾಡಿಕೊಳ್ಳುವಂತಹ ವಿಶೇಷತೆ ಉಳ್ಳಂತವನು ಅಂತ ಹೇಳ್ತಾರೆ. ಈ ಜೀವ 5 ಪ್ರಕಾರದಿಂದ ಇದೆ. ಏಕೇಂದ್ರಿಯ ಅಂದ್ರೆ ಸ್ಪರ್ಶ ಮಾತ್ರ ಇರುತ್ತೆ. ಅಂತದ್ದು ಯಾವುದು ಅಂತಂದ್ರೆ, ಗರ್ಭದಲ್ಲಿ ಮನಸ್ಸು ಶರೀರ ಇನ್ನೂ ಸಂಪೂರ್ಣವಾಗಿ ಆಗಿಲ್ಲ, ಅದು ಏಕೇಂದ್ರಿಯ ಜೀವಿ. ಸ್ವಲ್ಪ ಶರೀರ ಬರ್ತಾ ಇದ್ದಂಗೆ ಅದು ಟಚ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ತಾಯಿ ಗೊತ್ತಾಗತ್ತೆ. ಗರ್ಭದಲ್ಲಿರ್ಬೇಕಾದ್ರೆ ಇದು ನನ್ನ ತಾಯಿ ಅಂತ ಒಪ್ಕೊಳ್ಳುತ್ತೆ, ಇದು ನನಗೆ ಬೇಕು ಅಂತ ಒಪ್ಕೊಳ್ಳುತ್ತೆ, ಬೇಡದೇ ಇರೋದನ್ನ ಬಿಸಾಕತ್ತೆ. ಯಾಕೆ ಈ ಪ್ರೆಗ್ನೆಂಟ್ ಒಮ್ಮೆ ಹಿಂಗಾಡ್ತಾಳೆ ಅಂತ ನಮ್ಗೆ ಯೋಚನೆ ಆಗತ್ತೆ. ಯಾಕೆ ಹೇಳಿ? ಆ ಮಗು ಅದಕ್ಕೇನ್ ಬೇಕೋ ಅದು ಮಾಡಿಸ್ಕೊಂತ ಇರುತ್ತೆ. ಅಮ್ಮ ತಪ್ಪಲ್ಲ, ಆ ಮಗು ಮಾಡಿಸ್ಕೊಂತ ಇರುತ್ತೆ. ಹಾಗಾಗಿ ಮಗುವಿಗೆ ಏನೆಲ್ಲ ಬಯಕೆ ಇರುತ್ತೋ ಆ ಬಯಕೆಯನ್ನ ಅದು ತಾಯಿಯ ಮೂಲಕ ಈಡೇರಿಸ್ಕೊಂತ ಇರುತ್ತೆ. ಅದರಿಂದ ಆ ಸಮಯದಲ್ಲಿ ಗರ್ಭವತಿ ತಾಯಿ ಅವಳಾಗಿರೋದಿಲ್ಲ, ಆ ಮಗುವಿನ ರೆಪ್ರೆಸೆಂಟ್ ಆಗಿ ನಿಂತ್ಕೊಂಡಿರ್ತಾಳೆ. ಅದರಿಂದ ಗರ್ಭವತಿ ತಾಯಿಯನ್ನು ಯಾರು ಬಯ್ಯ ಹಾಗಿಲ್ಲ, ಅವಳು ಹಂಗ್ ಮಾಡಿದ್ಲು ಅಂತ ಮಾತಾಡೋ ಹಾಗಿಲ್ಲ. ನಮ್ಗೆ ಧರ್ಮದಲ್ಲಿ ಒಂದು ಕತೆ ಬರುತ್ತೆ. ಮಗು ಏನನ್ನ ಬಯಸ್ತು? ಅದರ ತಂದೆಯ ಮಿದುಳನ್ನ ಬಯಸ್ತು. ಬಂದಿದೆ, ಗೊತ್ತಿದೆಯಾ? ಓದಿದ್ದಿಲ್ಲ, ಮಿದುಳನ್ನ ಬಯಸ್ತು, ತಂದೆಯ ಮಿದುಳನ್ನ ಬಯಸುತ್ತೆ. ಅವಾಗ ಅವಳು ಗಂಡ ಹೇಳ್ತಾನೆ, ಏನೇ ಆದ್ರೂ ಸರಿ ನಿನ್ ಬಯಕೆಗಳನ್ನ ಹೇಳ್ಕೋಬೇಕು ಅಂತ ಹೇಳ್ತಾನೆ. ಅದೇನಾದ್ರೂ ಆಗ್ಲಿಲ್ಲ, ಬಯಕೆ ನೀನ್ ಹೇಳ್ಕೊಳ್ಳಿಲ್ಲ, ಅದ್ ಈಡರ್ಲಿಲ್ಲ ಅಂದ್ರೆ ಬಂದಿದ್ದ ಮಗು ತುಂಬಾ ವಿಕಾರಯುತವಾಗಿರುತ್ತೆ ಮನಸ್ಸು. ಅದನ್ನ ಬಯಕೆ ಈಡೇರಿಸಲೇಬೇಕು ಅಂತ 7ನೇ ತಿಂಗಳಿಗೆ ಸೀಮಂತ ಮಾಡೋದು, 9ನೇ ತಿಂಗಳಿಗೆ ಸೀಮಂತ ಮಾಡೋದು. ಏನೇನ್ ಬಯಕೆ ಹೇಳ್ಕೊಂಡಿರಲ್ವೋ ಅದನ್ನೂ ಕೂಡ ಈಡೇರಿಸೋದಕ್ಕೆ ಮನೆಯವರೆಲ್ಲ ಸೇರಿ ಪ್ರಯತ್ನವನ್ನ ಪಡೋದು. ಅವಳು ಅವಾಗ ಹೇಳ್ತಾಳೆ, ಅದು ನಮ್ಮ ಮಿದುಳನ್ನ ಕೆಡ್ತಾ ಇದೆ ಅಂತ. ಅಷ್ಟೇ ತಾನೆ, ಮತ್ತಿನ್ನೇನು ಕೇಳಲಿಲ್ವಲ್ಲ ಮಗು. ಆಯ್ತು ಬಿಡು, ಅದಕ್ಕೆ ಹಾಗೆ ಮಾಡೋಣ ಅಂತ ಹೇಳಿ ಹೆಂಡತಿಗೆ ಗೊತ್ತಿಲ್ಲದಿದ್ದಂಗೆ ರಾಜನನ್ನ ಕೊಂದ್ರು ಅಂತ ಸುದ್ದಿ ಹೊರಡುತ್ತೆ. ಅವನ ಮಿದುಳನ್ನ ಅಡಿಗೆ ಮಾಡಿ ತಿನ್ಲಿ ಅಂತ ಬಡಿಸ್ತಾರೆ. ಆದ್ರೆ ಯಾವುದೋ ಪ್ರಾಣಿಯ ಮಿದುಳಾಗಿರುತ್ತೆ, ಅದನ್ನ ತಿನ್ಲಿ ಅಂತ ಬಯಸ್ತಾರೆ. ಅದು ಅವಳು ಸೇವನೆ ಮಾಡ್ತಾಳೆ. ಸೇವನೆ ಮಾಡಿದ್ಮೇಲೆ ಮಗು ಹುಟ್ಟಿದ್ಮೇಲೆ ಅದು ಫಸ್ಟ್ ಅಟ್ಯಾಕ್ ಮಾಡದೆ ತಂದೆಯನ್ನ ಸಾಯಿಸೋದಕ್ಕೆ. ಅದಕ್ಕೋಸ್ಕರ ಗರ್ಭದಲ್ಲೇ ಕೇಳಿತ್ತು ಅದರ ಮಿದುಳನ್ನ. ತಂದೆಗೆ ಮಾರಕನಾಗಿ ಹೇಳ್ತಾರಲ್ವಾ, ಒಡ ಹುಟ್ಟುವವರು ಶತ್ರುಗಳೇ. ಯಾವ ಜನ್ಮದ ಯಾವ ಭವದ ವೈರತ್ವ ಇರುತ್ತೋ, ಗಂಡನಾಗಿ ಬರ್ತಾರೆ, ಹೆಂಡತಿಯಾಗಿ ಬರ್ತಾರೆ, ಅತ್ತೆಯಾಗಿ ಬರ್ತಾರೆ, ಮಗುವಾಗಿ ಬರ್ತಾರೆ, ಮೊಮ್ಮಕ್ಕಳಾಗಿ ಬರ್ತಾರೆ. ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲಿಂದ ಶುರುವಾಗಿದೆ? ಗರ್ಭದಲ್ಲಿ ಇದ್ದಾಗಲೇ ಅದು ಅಂತರ್ಚಕ್ಷುವಿನಿಂದ ನೋಡ್ತಾ ಇದೆ. ಎದುರುಗಡೆ ಬಂದವರು ಯಾರು, ಕೂತವ್ರು ಯಾರು, ಏನ್ ಬಡಿಸಿದ್ದಾರೆ, ನಿಮ್ಗೆ ನೆನೆಸ್ಕೊಂಡ್ರೆ ಒಂಥರ ಮೈ ಜುಮ್ ಆಗತ್ತೆ. ಬಟ್ ಇಟ್ ಈಸ್ ರಿಯಲ್ ಫ್ಯಾಕ್ಟ್. ಆ ಮಗು ಕಣ್ಣನ್ನ ಬಿಡ್ಲಿಕ್ಕೆ ಸಮರ್ಥ ಇರೋದಿಲ್ಲ. ಮಗು ಹುಟ್ಟಿದ್ಮೇಲೆ ಎಷ್ಟು ದಿನ ಆದ್ಮೇಲೆ ಕಣ್ ಬಿಡುತ್ತೆ, ಅದು ಸರಿಯಾಗಿ ತುಂಬಾ ಟೈಮ್ ತಗೊಳುತ್ತೆ. ಆದ್ರೆ ಅದ್ರ ಒಳಗಡೆ ಇದ್ದು ಅಂತರ್ಚಕ್ಷುವಿನಿಂದ ಕೇಳ್ತಾ ಇರುತ್ತೆ, ನನ್ಗೆ ಅದು ಬೇಕು, ಇದು ಬೇಕು. ಅದೇನಾದ್ರೂ ಒಳ್ಳೇದಿನ ಕೇಳ್ತಾ ಇದ್ರೆ ನಿಜಕ್ಕೂ ಸುಖಮಯೀ ಜೀವ ಅದು. ಅದೇನಾದ್ರೂ ಮಾರಕವಾದದನ್ನ ಕೇಳ್ತಾ ಇದೆ ಅಂದ್ರೆ ತಂದೆ ತಾಯಿ ಎಚ್ಚೆತ್ಕೊಂಡಿರ್ಬೇಕು. ಇನ್ನು ಅವ್ರ ಸಾಯೋವರೆಗೂ ಅವರಿಗೆ ಪರೀಕ್ಷೆ ಇರುತ್ತೆ ಜೀವನದಲ್ಲಿ ಅಂತ ಅರ್ಥ. ಇದು ಅವರಿಗೆ ತಪ್ಪಿದ್ದಲ್ಲ ಅಂತ ಅರ್ಥ. ಹಾಗಾಗಿ ಅವಾಗವಾಗ ಅವ್ರು ಏನ್ ಮಾಡ್ತಾರೆ, ಇಷ್ಟ ಇದೆಯೋ ಇಲ್ವೋ ಆರಾಧನೆಯಲ್ಲಿ ತೊಡ್ಕೊಂತಾರೆ. ಆ ಮಗುಗ್ ಇಷ್ಟ ಇಲ್ಲ, ಗುರುಕುಲಕ್ಕೆ ಹಾಕ್ತಾರೆ.
ಇಲ್ಲ, ಆದ್ರೂ ಮನುಷ್ಯ ಏನ್ ಮಾಡ್ತಾನೆ, ತನ್ನ ಉಪಯೋಗಕ್ಕೋಸ್ಕರ ಮಡಕೆ ಮಾಡ್ಕೊಂತಾನೆ. ಹಾಗೆ ಯಾವ ಮಗುಗ್ ಇಷ್ಟ ಹೊಡಿಸ್ಕೊಳ್ಳೋದು ಬೈಸ್ಕೊಳ್ಳೋದು, ಯಾವ ಮಗುಗೂ ಇಷ್ಟ ಇಲ್ಲ. ಆದ್ರೂ ಇಲ್ಲಿ ಸಂಸ್ಕಾರ ಕೊಡೋದನ್ನ ತಂದೆ ತಾಯಿ ಬಿಡೋದಿಲ್ಲ. ಹಾಗಾಗಿ ಆ ಸಮಯದಲ್ಲಿ ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ಮಾತಾಡ್ಬೇಕು. ಬರೀ ಗರ್ಭವತಿ ಸ್ತ್ರೀ ಅಲ್ಲ, ಅವರಿಗೆ ಸಂಬಂಧಪಟ್ಟ ಅವರ ಸರೌಂಡಿಂಗ್ ಎಲ್ಲವೂ ಕೂಡ ಪಾಸಿಟಿವ್ ಆಗಿತ್ತಂದ್ರೆ ಆ ಮಗು ಎಷ್ಟೇ ನೆಗೆಟಿವ್ ಆಗಿದ್ರು ಅದು ಪಾಸಿಟಿವ್ ನಲ್ಲಿ ಬದಲು ಮಾಡ್ಲಿಕ್ಕೆ ಆ ಕುಟುಂಬದ ಎಲ್ಲರೂ ಕೂಡ ಕಾರಣಕರ್ತರಾಗ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಗರ್ಭದಲ್ಲೇ ಮಗುವಿನ ಒಂದು ತಿದ್ದುವಿಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಗರ್ಭದಲ್ಲಿರುವ ಪ್ರಾಣಿ, ಮೊಟ್ಟೆಯಲ್ಲಿರುವ ಪ್ರಾಣಿ, ಆ ಮೊಟ್ಟೆಗೆ ಯಾವ ರೀತಿ ಶಾಖ ಕೊಡ್ತಾರೋ ಆ ಮಗುವಿನ ಬೆಳವಣಿಗೆ ಆ ರೀತಿ ಆಗಿ ಅದು ಹೊರಗಡೆ ಬರುತ್ತೆ. ಅದರಿಂದ ಮೊಟ್ಟೆಯಲ್ಲಿರುವ ಪ್ರಾಣಿ ಮತ್ತೆ ಅಸನ್ನಿ ಪಂಚೇಂದ್ರಿಯ ಜೀವ, ಮೂರ್ಛರಹಿತ ಒಂದು ಕೋಮದಲ್ಲಿ ಹೋಗಿರುವಂತಹ ಜೀವ. ಏನು ಅದು ಅಂತಂದ್ರೆ ಅವರ ಮನಸ್ಸು ಆಕ್ಟಿವ್ ಆಗಿರೋದಿಲ್ಲ, ಅವರು ಇದ್ರೂ ಕೂಡ ನಿಸ್ತೇಜಯುತರಾಗಿರ್ತಾರೆ. ಆರ್ಟಿಫಿಷಿಯಲ್ ಅವ್ರಿಗೆ ಶ್ವಾಸೋಚ್ಛ್ವಾಸನೂ ನಡೀತಾ ಇರುತ್ತೆ. ಅವ ಕ್ಷಣದಲ್ಲಿ ಅವ್ರು ಏನಾಗಿರ್ತಾರೆ ಅಂತಂದ್ರೆ ಸ್ಪರ್ಶ ಮಾತ್ರ ಫೀಲ್ ಮಾಡ್ಕೊಳಕ್ ಸಾಧ್ಯ. ಅದರಿಂದ ಕೋಮಾದಲ್ಲಿ ಇರುವಂತಹ ಪೇಷಂಟ್ ಹತ್ರ ಹೆಂಗ್ ಮಾತಾಡ್ಸ್ಬೇಕು ಅಂದ್ರೆ ಕಿವಿಗೆ ಹೋಗಿ ಮಾತಾಡ್ಸಿದ್ರೆ ಪ್ರಯೋಜನ ಇಲ್ಲ, ಅವ್ರಿಗೆ ವರ್ಕೌಟ್ ಆಗೋದು ಬರೀ ಸ್ಪರ್ಶ ಸುಖ. ಹಾಗಾಗಿ ಕೋಮಾದಲ್ಲಿ ಯಾರು ಇರ್ತಾರೋ ಅವ್ರ ಕೈ ಮುಟ್ಟಿದ್ರೆ, ಅವರ ನೆಂಟ್ರಿಸ್ಟ್ರು ಈ ಟಚ್ ನಂಗೆ ಅರ್ಥ ಆಗತ್ತೆ ಅಂತ ಅದು ಮತ್ತೆ ಇಲ್ಲಿಗೆ ಬರ್ಲಿಕ್ಕೆ ಒಂದು ಪ್ರಯತ್ನವನ್ನ ಪಡ್ತಾ ಇರುತ್ತೆ ಕೋಮದಲ್ಲಿರುವ ಜೀವ. ಹಾಗಾಗಿ ಆ ಸಮಯದಲ್ಲಿ ಸ್ಪರ್ಶೇಂದ್ರಿಯ ಅಲರ್ಟ್ ಆಗಿರುತ್ತೆ. ಆದ್ರಿಂದನೇ ಅದು ಶ್ವಾಸೋಚ್ಛ್ವಾಸದಲ್ಲಿ ಇನ್ನೂ ಕೂಡ ತನ್ನ ಸ್ವತಂತ್ರತೆಯಿಂದ ನಡೀತಾ ಇರತ್ತೆ ಅಂತ ಹೇಳ್ತಾರೆ. ನಂತರ ದ್ವೀಂದ್ರಿಯ ಜೀವ, ಅದಕ್ಕೆ ಚರ್ಮ ಮತ್ತೆ ನಾಲಿಗೆ, ಸ್ಪರ್ಶ ಮತ್ತೆ ರುಚಿಯ ಅನುಭವ ಇರುತ್ತೆ. ಯಾರಿಗಾದ್ರೂ ರಾತ್ರಿ ಭೋಜನ ತ್ಯಾಗ ಇದೆಯಾ? ನಾನು ತುಂಬಾ ಹೊತ್ತು ಅಲ್ಲ, ಇಲ್ಲಿ ಕೂತಿದ್ದವರು ಚರ್ಮ ಮತ್ತೆ ನಾಲಿಗೆ ಅದು ರುಚಿಯನ್ನ ನೋಡುತ್ತೆ, ಸ್ಪರ್ಶವನ್ನ ಅನುಭವಿಸುತ್ತೆ. ಉದಾಹರಣೆಗೆ ಕಪ್ಪೆ ಚಿಪ್ಪಿನಲ್ಲಿರುವ ಹುಳು, ಅದಕ್ಕೆ ಮುತ್ತು ಹಾಕೋಬಾರ್ದು ಅಂತ ಹೇಳೋದು, ಆದ್ರೂ ನಮ್ಮ ಬಯಕೆ ಈಡೇರುತ್ತೇನ್ರಿ? ಮುಂದಿನ ಭಾವಕ್ಕೆ ಹೋಗಿ ನಾವೇ ಅದನ್ನ ಕೆಟ್ಟವ್ರು ಹಾಕ್ಬಿಡ್ತೀವಿ, ಆಮೇಲೆ ಅದಕ್ಕೆ ಇಲ್ಲಿ ಹಾಕೊಂಡ್ಬಿಡ್ತೀವಿ ಅಲ್ವೇ? ಅವಳ ಮುತ್ತು ಇದೆಲ್ಲನೂ ಕೂಡ ಏನಾಗಿದೆ, ಕಪ್ಪೆ ಚಿಪ್ಪಿಂದ ಬರೋದಲ್ವಾ? ಅದನ್ನ ಏನ್ ಮಾಡ್ತಾರೆ, ಕೊಂದು ಅದ್ರ ಹೊಟ್ಟೆನ ಇರ್ದು ಮುತ್ತನ್ನ ಹೊರಗೆ ತೆಗಿತಾರೆ. ಹಾಗಾಗಿ ಈಗ ನಾವೆಲ್ಲ ಹಾಕೊಳ್ಳೋದು ಆತರ ಮುತ್ತಲ್ಲ, ನಾವೆಲ್ಲ ಹಾಕೊಳ್ಳೋದು ಆರ್ಟಿಫಿಷಿಯಲ್ ಮುತ್ತುಗಳು, ಎಲ್ಲ ಪ್ಲಾಸ್ಟಿಕ್. ಅದು ತುಂಬಾ ಚೆನ್ನಾಗಿರೋ ಪ್ಲಾಸ್ಟಿಕ್, ಆದ್ರಿಂದ ಧಾರಣೆ ಮಾಡ್ತೀವಿ. ಏನ್ ಬಂದಿಲ್ಲ ಈಗ ಇಮಿಟೇಷನ್ ಅಲ್ಲಿ ನೀವು ಮೀಟ್ ತಿಂತೀರನ್ರಿ, ಆದ್ರೆ ಇಮಿಟೇಷನ್ ಅಲ್ಲಿ ನಾವು ಮುತ್ತು ಹಾಕೊಂತೀವಿ ಅಲ್ವೇ? ಹಾಗಾಗಿ ಶಂಕದ ಹುಳು, ಕಪ್ಪೆ ಚಿಪ್ಪಿನ ಹುಳು, ಬಸವನ ಹುಳು, ಕ್ರಿಮಿ, ಕಾಲಿಲ್ಲದ ಎಲ್ಲಾ ಪ್ರಕಾರದ ಹುಳುಗಳು ಯಾವ್ದಿಕ್ ಬರುತ್ತೆ? ಚರ್ಮ ಮತ್ತೆ ನಾಲಿಗೆಯ ಒಂದು ರುಚಿಯನ್ನ ಸ್ಪರ್ಶವನ್ನ ಅನುಭವಿಸೋದ್ರಲ್ಲಿ ಇರ್ತವೆ. ಹಾಗೆ ಇವುಗಳಿಗೆ 4 ಪ್ರಾಣ ಇರುತ್ತೆ. ಒಂದು 2 ಇಂದ್ರಿಯ, ಮತ್ತೊಂದು ಆಯು, ಮತ್ತೆ ಶ್ವಾಸೋಚ್ಛ್ವಾಸ ಇರುತ್ತೆ, ಮತ್ತೆ ಶರೀರ ಧಾರಣೆ ಅದಕ್ಕೂ ಕೂಡ ಆಗಿರುತ್ತೆ. ನಂತರ ತೀಂದ್ರಿಯ ಜೀವ, ಚರ್ಮ, ನಾಲಿಗೆ ಮತ್ತೆ ಮೂಗು ಅಲರ್ಟ್ ಆಗಿರುತ್ತೆ. ಯಾವ್ದು ರೀ? ಇರ್ಬೇಕು, ಅದಕ್ಕೆ ಚರ್ಮ ಇದೆ ಕಾಣಿಸುತ್ತೆ ನಮ್ಗೆ, ಹಾಗಾಗಿ ಆಮೇಲೆ ನಾಲಿಗೆ ಇದೆ, ಅದಕ್ಕೆ ಸಕ್ಕರೆನ ಏನ್ ಮಾಡತ್ತೆ, ಎತ್ಕೊಂಡು ನಾವು ಗೂಡ್ಸ್ ಗಾಡಿನಲ್ಲಿ ಹೋಗೋ ಹಂಗೆ ಎತ್ಕೊಂಡು ಹೋಗುತ್ತೆ ಸಕ್ಕರೆನ ಅಲ್ವೇ? ಆಮೇಲೆ ಅದಕ್ಕೆ ಮೂಗು, ಅದಕ್ಕೆ ಹೆಂಗ್ ಗೊತ್ತಾಯ್ತು? ಕಣ್ಣಿದೆಯಾ ಅದಕ್ಕೆ, ಹುಡ್ಕೊಂಡ್ ಬಂತ ಅಂದ್ರೆ ಮೂಗು ಸಖತ್ ಶಾರ್ಪ್ ಆಗಿರುತ್ತೆ, ಅದು ಮೂಸುತ್ತೆ ಸಕ್ಕರೆಯನ್ನ, ಅದು ಮೂಸ್ಕೊಂಡು ಎಲ್ಲಿರುತ್ತೋ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅದರಿಂದ ಇರುವೆ, ಗೊಡ್ಡ, ತಿಗಣೆ, ಹೇನು, ಚೇಳು ಇದೆಲ್ಲವೂ ಕೂಡ ಮೂಗು ನೋಡಿ ಎಷ್ಟು ಚೆನ್ನಾಗಿ ತಗೊಂತಾರೆ ಅವರು ಅಂತ ಅಂದ್ಬಿಟ್ಟು. ಇದಕ್ಕೆ ಸೈನ್ಸ್ ಅಂತ ಹೇಳೋದು. ನಮ್ಮನ್ನ ಯಾವ ರೀತಿ ಮಾಡಿದಾರೋ ಅದೇ ರೀತಿ ಅವ್ರು ನಮ್ಗೆ ಉದಾಹರಣೆಯನ್ನ ಕೊಡ್ತಾರೆ. ಉದಾಹರಣೆಗೆ ಸ್ಪರ್ಶ, ಬಾಡಿ ಟಚ್ ಮಾಡ್ಕೊಂತೀವಿ, ಆಮೇಲೆ ಇಲ್ಲಿಗೆ ಬರುತ್ತೆ ರಸ, ಇಲ್ಲಿಗೆ ಬರ್ತಾರೆ, ಆಮೇಲೆ ಮೂಗುಗ್ ಬರ್ತಾರೆ, ಆಮೇಲೆ ಕಣ್ಣಿಗೆ ಹೋಗ್ತಾರೆ, ಆಮೇಲೆ ಔಟರ್ಗೆ ಬರ್ತಾರೆ ಕಿವಿಗೆ ಅಲ್ವೇ? ಸ್ಪರ್ಶ, ಮೂಗು, ಆಮೇಲೆ ನಾಲಿಗೆ ಮತ್ತೆ ಮೂಗು ಯಾವ್ದಕ್ಕೆ? ಇರುವೆ, ಗೊದ್ದ, ತಿಗಣೆ, ಹೇಳು, ಚೇಳು. ಚತುರಿಂದ್ರಿಯ, ಚರ್ಮ, ನಾಲಿಗೆ, ಮೂಗು ಮತ್ತೆ ಕಣ್ಣು, ಮತ್ತೆ ಇನ್ನೊಂದು ಸ್ಟೆಪ್ ಮೇಲೆ ಹೋದ್ರು ಕಣ್ಣು ಯಾವ್ದಕ್ಕಿರುತ್ತೆ? ಸೊಳ್ಳೆಗಿರುತ್ತೆ. ನೋಡಕ್ಕೆ ಕಣ್ಣಿರುತ್ತೆ, ಅದಕ್ಕೆ ನಮ್ ಕಿವಿ ಹತ್ರ ಸೊಳ್ಳೆ ಮತ್ತೆ ನೊಣಗಳು ಬರ್ತಾ ಇರೋದು. ಅದಕ್ಕೆ ಗೊತ್ತು ಯಾವಕ್ಕೂ ಹೋಗಲ್ಲ, ಬರದೆ ಕಿವಿ ಹತ್ರ ಅಲ್ವೇ? ಸೊಳ್ಳೆ, ನೊಣ, ದುಂಬಿ, ಜೇನು ನೊಣೆ, ಚಿಪ್ಪೆ ಮತ್ತೆ ದೀಪದ ಹುಳು, ಇದಿಷ್ಟಕ್ಕೂ ಎಷ್ಟು
ಇದೆ? 4 ಇಂದ್ರಿಯ ಇದೆ, ಕಣ್ಣಿದೆ. ಆದ್ರಿಂದ ಪುಷ್ಪವನ್ನು ಹುಡ್ಕೊಂಡು ದುಂಬಿಗಳು ಹೋಗ್ತವೆ. ನಂತರ ಪಂಚೇಂದ್ರಿಯ, ನಾವು ನೀವು ಎಲ್ಲರೂ ಕೂಡ ಜಲಚರ, ಸ್ಥಳಚರ, ನಭಚರ ಅಂತ ಹೇಳ್ತಾರೆ. ಜಲಚರ ಅಂತಂದ್ರೆ ನಾವೆಲ್ಲ ನೀವೆಲ್ಲ ಓಡಾಡ್ತಾ ಇದೀವಿ, ಪ್ರಾಣಿಗಳೆಲ್ಲ ಓಡಾಡ್ತಾ ಇದಾವೆ. ನಭಚರ ಅಂದ್ರೆ ಪಕ್ಷಿಗಳು, ಆಕಾಶದಲ್ಲಿ ದೇವರು, ಪಕ್ಷಿಗಳು ಎಲ್ಲರೂ ಕೂಡ. ಹಾಗೆ ಇನ್ನೊಂದು ಜಲಚರ ಅಂದ್ರೆ ನೀರಿನಲ್ಲಿ ಓಡಾಡುವಂತಹ ಪ್ರಾಣಿಗಳು ಅಂತ ಅರ್ಥ. ನಂತರ ಇದು ಜೀವದ ಒಂದು ಪರಿಚಯ ಆದ್ರೆ, ನೆಕ್ಸ್ಟ್ ಅಜೀವದ ಪರಿಚಯ. ಉಪಯೋಗದೊಂದಿಗೆ ಇರುವುದು. ಜೀವ ಯಾವ್ದ್ರ ಜೊತೆಗಿದೆ ರೀ? ಅಜೀವದ ಜೊತೆಗಿದೆ, ನಮ್ಮ ಶರೀರದ ಜೊತೆಗಿದೆ. ಶರೀರಕ್ಕೆ ಏನಾದ್ರು ಇದನ್ನ ಮುಟ್ಬೇಕು, ಅದನ್ನ ತಿನ್ಬೇಕು ಅಂತ ಆಸೆ ಆಗತ್ತಾ? ಹೊಟ್ಟೆ ತುಂಬಾ ಹಸಿವೆ. ಹೊಟ್ಟೆಗೆ ಹೆಂಗ್ರಿ ಹಸಿವೆ ಆಗುತ್ತೆ? ಅದು ಜೀವ ಜೀವಕ್ಕೆ ಹೊಟ್ಟೆ ಇದೆಯೇನ್ರಿ? ಆದ್ರೆ ಆ ಅಜೀವ ಏನ್ ಮಾಡುತ್ತೆ? ಜೀವದ ಜೊತೆಗೆ ಇದ್ದುಕೊಂಡು ನೋಡು, ತಂಗಿಗೆ ಅಕ್ಕ ಹೇಳ್ಕೊಡೋದು. ಅವಳು ಹೇಳ್ತಂದ್ರೆ ತೊಡಸ್ಕೊಂತಾಳೆ, ಬೈಸ್ಕೊಂತಾಳೆ, ಗೊತ್ತು. ತಂಗಿನ ಚೂ ಬಿಡ್ತಾಳೆ, ಹೋಗ್ ಅಮ್ಮನ ಹತ್ರ ಇದನ್ನ ಇಸ್ಕೊಂಬ, ಅದನ್ನ ಇಸ್ಕೊಂಬ ಅಂತ ಹೇಳ್ತಾಳೆ. ಅದೇ ಕೆಲಸನ ಈ ಶರೀರ ಎನ್ನುವ ತಂಗಿ ಆತ್ಮ ಎನ್ನುವ ಅಕ್ಕನೊಂದಿಗೆ ಮಾಡಿಸಿಕೊಳ್ಳುವ ರೀತಿ. ಆಯ್ತಾ? ಏನನ್ನುತ್ತೆ? ಹೊಟ್ಟೆ ಹಸಿವೆ, ನನಗ ಹಸಿವೆ ಅನ್ನಲ್ಲ, ಹೊಟ್ಟೆ ಹಸಿವೆ ಅಂತ ಹೇಳುತ್ತೆ. ಅದರಿಂದ ಉಪಯೋಗದೊಂದಿಗೆ ಇರುವುದು, ಚೈತನ್ಯದ ಅಭಾವವಿರುವುದರಿಂದ ಹೊರಗಿರುವುದು. ಆತ್ಮನೊಳಗೆ ಕೂತ್ಕೊಂಡ್ಬಿಡ್ತಿತ್ತೇನೋ ಇಲ್ಲ ಅಂದ್ರೆ ಅಲ್ವೇ? ಆತ್ಮನ ಒಳಗಡೆ ಹೊಕ್ಕಿ ಇಲ್ಲೊಂಚೂರು ಹೊರಗಡೆ ಆತ್ಮ ಇದೆ, ಅಲ್ಲೊಂಚೂರು ಒಳಗಡೆ ಆತ್ಮ ಇದೆ ಹೇಳಕ್ಕಾಗಲ್ಲ. ಆತ್ಮನ ಡಿವೈಡ್ ಮಾಡಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡಿದೆ? ಒಳಗಡೆ ಕೂತ್ಕೊಳಕ್ಕಾಗಲ್ಲ ಅಂತ ಹೊರಗಡೆನೆ ಕೂತ್ಕೊಂಡಿದೆ. ಹಾಗೆ ಅಚೇತನತ್ವ ದೃಷ್ಟಿಗೋಚರವಾದದ್ದು. ಅದು ಚೇತನತ್ವ ಆಗಿರೋದ್ರಿಂದ ಕಣ್ಣಿಗೆ ಕಾಣಿಸಲ್ಲ, ಇದು ಅಚೇತನತ್ವ ಆಗಿರೋದ್ರಿಂದ ಕಣ್ಣಿಗೆ ಕಾಣಿಸ್ತಾ ಇದೆ. ನಿಮ್ಮ ಶರೀರ ರೂಪ ನಮ್ಮೆಲ್ಲರಿಗೂ ಇದೆ ಅಂದ್ರೆ ಅಜೀವಕ್ಕೇನಿದೆ? ರೂಪ ಇದೆ. ನಮ್ಗೆ ಬೆವರು ವಾಸನೆ ಬರುತ್ತೆ ಅಂತ ಅಂದ್ರೆ ಗಂಧ ಇದೆ. ಹಾಗೇನೆ ರಸನೂ ಕೂಡ ಇದೆ, ಶರೀರದಿಂದ ಉತ್ಪತ್ತಿ ಆಗತ್ತೆ, ರಸನೂ ಕೂಡ ಇದೆ. ವರ್ಣ, ಕಪ್ಪು, ಬಿಳಿ ಎಲ್ಲಾನು ಇದೆ. ಹಾಗೆ ಶಬ್ದ, ನಾವೇನ್ ಶಬ್ದ ಮಾಡ್ತಾ ಇರ್ತೀವ, ನಾವು ನಡೆದ್ರೂ ಕೂಡ ಶಬ್ದ ಆಗುತ್ತೆ ಅಲ್ವೇ? ಅದರಿಂದ ಶಬ್ದನೂ ಕೂಡ ಇದೆ. ಅದನ್ನ ಅಜೀವವನ್ನ ಏನಂತ ಕರೀತಾರೆ? ಮತ್ತೊಂದು ಹೆಸರು ಪುದ್ಗಲ ಅಂತ ಹೇಳ್ತಾರೆ. ಆದ್ರೆ ಇದು ಪುದ್ಗಲ ಏನಾಗಿದೆ? ಅಜೀವದ ಪ್ರಕಾರವಾಗಿದೆ, ಅಜೀವವೇ ಅಲ್ಲ. ಧರ್ಮ, ಅಧರ್ಮ, ಆಕಾಶ, ಕಾಲ, ಪುದ್ಗಲ ಅನ್ನುವಂಥದ್ದು ಒಟ್ಟು 5 ಪ್ರಕಾರ ಅಜೀವದ ಪ್ರಕಾರಗಳು. ಅದರಲ್ಲಿ ಮೊದಲಿಗೆ ಬರುವಂತದ್ದು ಧರ್ಮದ್ರವ್ಯ. ಏನಂತ ಹೇಳ್ತಾರೆ? ಧರ್ಮ, ನಾವು ಧರ್ಮ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಆ ಧರ್ಮಕ್ಕೂ ಮತ್ತೆ ಧರ್ಮದ್ರವ್ಯಕ್ಕೂ ವ್ಯತ್ಯಾಸ ಇದೆ. ಧರ್ಮ ಯಾವಾಗ ದ್ರವತಿ ಅಂತಂದ್ರೆ ಹರಿಯುವಿಕೆಯನ್ನ ಹೊಂದತ್ತೋ ಅವಾಗ ಅದು ಏನನ್ನಿಸ್ಕೊಳ್ಳುತ್ತೆ? ಧರತಿ ಲೋಕಾನ್ ಧ್ರಿಯತೆ ಇತಿ ಧರ್ಮ. ಇಡೀ ಸಮಸ್ತ ಲೋಕವನ್ನೇ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದೆ. ಯಾವುದು? ಧರ್ಮದ್ರವ್ಯ. ಅದು ಇರೋದ್ರಿಂದನೇ ಈ ಜೀವನು ಏನ್ ಮಾಡ್ತು? ಊರ್ಧ್ವಗತಿಗೆ ಹೋಗ್ಲಿಕ್ಕೆ ಸಹಾಯವಾಯಿತು. ಹಾಗೆ ಈ ಶರೀರಕ್ಕೂ ಕೂಡ ಅಲ್ಲಿ ಇಲ್ಲಿ ಓಡಾಡ್ಲಿಕ್ಕೆ ಸಹಾಯವಾಯಿತು. ಏನಕ್ಕೆ ಅಂದ್ರೆ ಧರ್ಮದ್ರವ್ಯ ಇದೆ. ಹಾಗಾದ್ರೆ ಧರ್ಮದ್ರವ್ಯ ಎಲ್ಲಿದೆ? ಕಣ್ಣಿಗೆ ಕಾಣಿಸ್ತಾ ಇದೆಯಾ? ಇಲ್ಲ. ಹಾಗಾದ್ರೆ ಎಲ್ಲಿದೆ? ಗೊತ್ತಿಲ್ಲ. ಗತಿ ಹೇತತ್ವ, ಅಮೂರ್ತತ್ವ, ಅಚೇತನತ್ವ. ಅದಕ್ಕೆ ಆಕ್ಟಿವ್ ಅಲ್ಲ ಅದು. ಆದ್ರೆ ನಾವ್ ಆಕ್ಟಿವ್ ಅಲ್ವಾ? ಅದನ್ನ ಆಕ್ಟಿವ್ ಮಾಡ್ಕೊಳ್ತೀವಿ. ಸ್ಕೂಟರ್ ಆಕ್ಟಿವ್ ಏನ್ರಿ? ನಾವು ಓಡಿಸ್ತಾ ಅದನ್ನ ಆಕ್ಟಿವ್ ಮಾಡ್ತೀವಿ ಅಲ್ವೇ? ಹಾಗೇನೆ ಧರ್ಮದ್ರವ್ಯ ಇಸ್ ನಾಟ್ ಆಕ್ಟಿವ್. ನಾವೇನ್ ಮಾಡ್ತೀವಿ? ಅದನ್ನ ಓಡಿಸ್ತೀವಿ. ಅದರಿಂದ ಅದು ಆಕ್ಟಿವ್ ಆಗಿರುತ್ತೆ. ಅದರಿಂದ ಅದಕ್ಕೆ ಧೂಪನೂ ಇಲ್ಲ, ಆಕ್ಟಿವ್ನೆಸ್ ಇಲ್ಲ. ಆದ್ರೆ ಹೋಗುವ ಕ್ರಿಯೆಯಲ್ಲಿ ಹಾಗೆ ಗಾಡಿ ಸಹಾಯಕವಾಗಿದೆಯೋ ಹಾಗೆ ಅದು ಕೂಡ ಸಹಾಯಕವಾಗಿದೆ ಅಂತ ಹೇಳ್ತಾರೆ. ಧರ್ಮಾಸ್ತಿಕಾಯದ ಅಭಾವ ಎಲ್ಲಿದೆ? ನೀವು ಒಂಚೂರು ಮಾತಾಡ್ಬೇಕು, ಇಲ್ಲಂದ್ರೆ ಆಕಳಕ್ಕೆ ಬರುತ್ತೆ. ಎಲ್ಲಿದೆ ಧರ್ಮಾಸ್ತಿಕಾಯ? ಇಂಥ ಜಾಗದಲ್ಲಿ ಇಲ್ಲ. ಎಲ್ಲಿದೆ ಆ ಜಾಗ? ಬಸ್ಬಿನಲ್ಲ. ತುಂಬಾ ಪೂರ್ಣಿ ನೀವು ಲಕ್ಷಣ. ಧರ್ಮಾಸ್ತಿಕಾಯ ಅಲೋಕದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಲೋಕ ಅನ್ನೋದು 2 ಭಾಗ ಆಗಿದ್ಯಾ ಅಂತಂದ್ರೆ 2 ಭಾಗ ಆಗಿಲ್ಲ. ಲೋಕ ಸಮಗ್ರವಾಗೇ ಇದೆ. ಸಿದ್ಧರ ಶಿಲೆ ನೋಡಿದೀರಾ? ಸಿದ್ಧರ ಚಿತ್ರ ನೋಡಿದೀರಾ? ಸಿದ್ಧರ ಲೋಕ ನೋಡಿದೀರಾ? ಹೇಗಿದೆ ರೀ?
ಅರ್ಧಚಂದ್ರಾಕಾರದಲ್ಲಿದೆ. ಅಲ್ಲಿ ಕೂತಿರೋ ಸಿದ್ಧರು ನಿಂತಿರೋ ಸಿದ್ಧರು ಎಲ್ಲ ಹೇಗಿದಾರ್ರಿ? ನಾವೆಲ್ಲ ಬಿಳಿ ಪುತ್ಥಳಿ ನೋಡಲ್ವೇನ್ರಿ? ಆಕಾರ ಇಲ್ಲ ಅಂತೀರ. ಬಿಳಿ ಬಿಳಿ ನೋಡಿಲ್ವಾ ನೀವು ಕೂತಿರೋದು ನಿಂತಿರೋದು? ನಿಂತಿರ್ತಾರೆ ಕೂತಿರ್ತಾರೆ ಅಲ್ವೇ? ಅಂತಿಮ ಶರೀರದ ಆಕಾರವನ್ನ ಧಾರಣೆ ಮಾಡಿದ್ದಾರೆ. ಹಾಗಾಗಿ ನಿಂತಿರೋದು ಕೂತಿರೋದು ಈಗ ನನ್ನ ಹೈಟ್ ಬೇರೆ ಇವ್ರ ಹೈಟ್ ಬೇರೆ. ಅವ್ರವ್ರ ಹೈಟ್ ಪ್ರಕಾರ ಆತ್ಮದ ಹೈಟ್ಗಿಂತ ಸ್ವಲ್ಪ ಕಡಿಮೆ. ಆಯ್ತು, ಅಲ್ಲಿ ಚಿತ್ರಲೋಕದಲ್ಲಿ ಹೆಂಗ್ ಕಾಣಿಸ್ತಾರೆ? ಯಾರ್ ಕುಂಡ್ರು ಯಾರ ಎತ್ತರ ಕಾಣಿಸ್ತಾರ? ಅದು ಕಾಣಿಸುತ್ತೆ ಎಲ್ಲಿಂದ ಹೇಳಿ? ಕಾಲ್ನಲ್ಲಿ ಅನ್ನೀವನ್ ಇದೆ, ಅದ್ರ ತಲೆಯಿಂದ ಸಮನಾಗಿದೆ. ಅವ್ರು ಕೂತ್ಕೊಂಡಾದ್ರೂ ಇರ್ಲಿ ನಿಂತ್ಕೊಂಡಾದ್ರೂ ಇರ್ಲಿ ಎಲ್ಲಾ ತಲೆನೂ ಟಚ್ ಆಗಿದೆ ಅಲ್ವಾ? ಒಂದ್ ಕಡೆಗೆ ಹೋಗಿ ಟಚ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ. ಅಲ್ಲಿವರೆಗೂ ಏನಿದೆ? ಧರ್ಮದ್ರವ್ಯ ಇದೆ. ಹಾಗಾಗಿ ಇಲ್ಲಿ ಶುರುವಾಗಿರುವಂತಹ ಗಾಡಿ ಅಲ್ಲಿಗೆ ಹೋಗಿ ಪೆಟ್ರೋಲ್ ಮುಗ್ದು ಹೋಗಿದೆ. ಅಲ್ಲಿಂದ ಮುಂದಕ್ಕೆ ಪೆಟ್ರೋಲ್ ಇಲ್ಲ, ಗಾಡಿ ಓಡ್ಸಕ್ಕಾಗಲ್ಲ. ಯಾವ್ದಾದ್ರು ಪೆಟ್ರೋಲ್ ಕಾರ್ಯ ಮಾಡಿದ್ದು? ಧರ್ಮದ್ರವ್ಯ ಪೆಟ್ರೋಲ್ ಕಾರ್ಯ ಮಾಡಿದ್ದು. ಅಲ್ಲಿವರೆಗೂ ಗಮನ ಇದೆ. ಕಡೆಗೆ ತಲೆ ಹೋಗಿ ಅಂಟ್ಕೊಂಡ್ಬಿಡುತ್ತೆ. ಏನಾಯ್ತು? ಇಲ್ಲಿಗೆ ಸ್ಟಾಪ್, ಇಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಡ್ತು. ಆದ್ರಿಂದ ಅದು ಏನಾಯ್ತು? ಲೋಕ ಅನ್ನೋದು ಸಮಗ್ರವಾಗಿದ್ದು ಇವ್ರು ಹೋಗುವ ಕ್ರಿಯೆಯನ್ನ ತಡೆದ್ ಬಿಟ್ಟಿರೋದ್ರಿಂದ ಲೋಕ ಅನ್ನೋದು ಎರಡಾಗೋಗಿದೆ. ಲೋಕ ಮತ್ತೆ ಅಲೋಕ ಅಂತ ಹೇಳ್ತಾರೆ. ಹಾಗೆ ಧರ್ಮಾಸ್ತಿಕಾಯದ ಅಭಾವದ ಕಾರಣ ಚಿತ್ತರ ಜೀವ ಲೋಕದಿಂದ ಹೊರಗೆ ಹೋಗೋದಿಲ್ಲ. ದ್ರವ್ಯಗಳ ಕ್ರಿಯೆಗೆ ನಿಮಿತ್ತವಾಗಿರೋದು ಧರ್ಮದ್ರವ್ಯ. ಹಾಗಾದ್ರೆ ಅಲ್ಲಿ ಹೋದ್ಮೇಲೆ ನಿಂತ್ಕೋಬೇಕಲ್ವಾ? ಈಗ ಏನಾಯ್ತು? ಚಂದ್ರಯಾನ ಏನ್ ಮಾಡಿದ್ರು? ಅಲ್ಲಿ ಮೇಲ್ ಹೋಗ್ಬಿಟ್ಟು ನಿಂತ್ಕೊಂಡ್ರೆ ಅಂದ್ರೆ ಯಾರಾದ್ರೂ ನಿಂತಿರೋರ್ನ ನೋಡಿದ್ರ? ಏನ್ ಫ್ಲೋಟಿಂಗ್ ಮಾಡ್ತಾ ಇದ್ದಾರೆ? ಯಾಕೆ? ಗುರುತ್ವಾಕರ್ಷಣ ಇಲ್ಲ ಅಲ್ವೇ? ಹಾಗಾದ್ರೆ ಅಲ್ಲಿ ತೀರ್ಥಂಕರು ಫ್ಲೋಟ್ ಮಾಡ್ತಾ ಇದ್ರೇನ್ರಿ? ನೀಟಾಗಿ ನಡ್ಕೊಂಡು ಹೋಗ್ತಿದ್ರು. ಅವರು ಈಗ ಚಂದ್ರಯಾನದಲ್ಲಿ ಇರೋ ಹಾಗೆ ಡೋಲಾಯಮಾನ ಸ್ಥಿತಿನಲ್ಲಿ ನಡೀತಾ ಇದ್ರ? ಕಂಡವರು ಯಾರು ಅಲ್ವಾ ಸರ್? ನಾವೇ ಹಾಗೆ ಅಲ್ಲಿ ತೀರ್ಥಂಕರರು ನೇರವಾಗಿ ಸ್ಪಷ್ಟವಾಗಿ ಹೆಜ್ಜೆಯನ್ನ ಇಡುತ್ತಾ ಕಾಲನ್ನ ಯಥಾರ್ಥ ಎಲ್ಲೂ ಡೋಲಾಯಮಾನವಾಗದೆ ನಡ್ಕೊಂಡು ಹೋಗ್ತಾ ಇದ್ರು. ಆಯ್ತಾ? ಆದ್ರೆ ಚಂದ್ರಯಾನದಲ್ಲಿ ತೇಲಾಡ್ತಾ ಇರ್ತಾರೆ, ಅವ್ರಿಗೆ ಆಗೋದಿಲ್ಲ. ಆ ರೀತಿ ಅಲ್ಲಿಗೆ ಹೋಗಿ ನಿಂತ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಧರ್ಮಾಸ್ತಿಕಾವ್ಯ ಕಾಯ ಅದನ್ನ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಇಲ್ಲೇ ನಿಂತ್ಕೊಪ್ಪ ಸಾಕು, ನಿನ್ಗೆ ಅವಕಾಶ ಮಾಡ್ಕೊಡ್ತೀನಿ, ನೀನ್ ಇಲ್ಲಿಂದ ಎಲ್ಲೂ ಹೋಗ್ಬೇಡ, ನನ್ನ ಹತ್ರನೇ ಇರು ಅಂತ ಹೇಳಿದ್ದೆ. ಅದು ಅಧರ್ಮಾಸ್ತಿಕಾಯ. ಅಧರ್ಮಾಸ್ತಿಕಾಯ ಏನಂತ ಹೇಳುತ್ತೋ? ನಿಮ್ದು ಪಾರ್ಕ್ ಮಾಡಿ ಇಲ್ಲ ಗಾಡಿನ ನಾವು ನೋಡ್ಕೊಂತೀವಿ ಅಂತ ಹೇಳುತ್ತೆ. ಹಾಗಾಗಿ ಅಧರ್ಮದ ಕಾರಣದಿಂದ ಸ್ಥಿತಿಹೇತುತ್ವ ಅಮೂರ್ತತ್ವ ಅದಕ್ಕೆ ಯಾವುದೇ ಆಕಾರ ಇಲ್ಲ. ಆದ್ರೆ ಅಲ್ಲಿ ಹೋಗಿ ನಿಂತಿರೋದ್ರಿಂದ ಒಂದು ಆಶ್ವಾಸನೆ ಏನಿದೆ? ನಮ್ಮ ಗಾಡಿ ಸೇಫ್ ಆಗಿರುತ್ತೆ ಅಂತ. ಅಧರ್ಮಾಸ್ತಿಕಾಯ ಅಚೇತನತ್ವವನ್ನ ಉಳ್ಳಂತದ್ದು. ಹಾಗೆ ನೆಕ್ಸ್ಟ್ ಆಕಾಶ ದ್ರವ್ಯ. ಆಕಾಶ ಅಂತಂದ್ರೆ ಏನು? ಖಾಲಿ ಜಾಗ, ಯಾರ್ ಬೇಕಾದ್ರೂ ಪಾರ್ಕ್ ಮಾಡ್ಕೋಬಹುದು ಅಂತ ಅರ್ಥ. ಆಯ್ತಾ? ಖಾಲಿ ಜಾಗ ಅದು ಯಾವಾಗ್ಲೂ ಪಾರ್ಕಿಂಗ್ ಪ್ಲೇಸ್ ಇರುತ್ತೆ, ಅದು ಕೊರತೆನೇ ಆಗೋದಿಲ್ಲ ಅಂತ ಅರ್ಥ. ಎಷ್ಟು ಬೇಕಾದ್ರೂ ಬರ್ಲಿ ಕೊರತೆ ಆಗೋದಿಲ್ಲ. ರೂಪರಹಿತವಿದೆ. ಆಕಾಶನ ನೋಡ್ತಾ ಇದೀವಿ, ನೀಲಿ ಕಲರ್ ಇದೆ ಅಂತ ಹೇಳ್ತೀವಿ. ನೋ, ಇಟ್ ಇಸ್ ನಾಟ್ ನೀಲಿ. ಅದಕ್ಕೆ ರೂಪ ಇಲ್ಲ, ಅಖಂಡವಿದೆ. ಆದ್ರೆ ಎಲ್ಲಿಂದ ಎಲ್ಲಿವರೆಗೂ ಹೋದ್ರು ಆಕಾಶ ಇದೆ. ನಿಷ್ಕ್ರಿಯವಿದೆ. ಹಾಗಾದ್ರೆ ಓಡಾಡ್ಕೊಂಡಿದ್ಯಾ ಇಲ್ಲಿಂದ ಅಲ್ಲಿಗೆ ಅಂತಂದ್ರೆ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗನ ಆಕ್ಯುಪೈ ಮಾಡ್ಕೊಂಡು ಅದು ನಿಂತ್ಕೊಂಡ್ಬಿಟ್ಟಿದೆ. ಅದರಿಂದ ನಿಷ್ಕ್ರಿಯವಿದೆ. ಮತ್ತೆ ಜೀವ ಅಜೀವ ಎಷ್ಟು ದ್ರವ್ಯಗಳು ಹೇಳಿ? ಆಕಾಶ, ಕಾಲ. ಬಾಕಿಯವರೆಲ್ಲ ಕೇಳ್ತಿದ್ದೀರಾ? 6 ದ್ರವ್ಯಗಳು. 6 ದ್ರವ್ಯಗಳಿಗೂ ಪಾರ್ಕಿಂಗ್ ಪ್ಲೇಸ್ ಎಲ್ಲಿದೆ ಅಂತಂದ್ರೆ ಆಕಾಶದಲ್ಲಿದೆ. ಅಂದ್ರೆ ಮೇಲಿದೆ ಅಂತಲ್ಲ, ಇಡೀ ಲೋಕದಲ್ಲಿದೆ ಅಂತ ಅರ್ಥ. ಎಲ್ರಿಗೂ ಗೊತ್ತಿದೆ, ಅದೇ ಹಸಿವೆ ಆಗ್ತಾ ಇರ್ಬೋದು, ನಿದ್ರೆ ಬರ್ತಿರ್ಬೋದು, ಹೇಳಕ್ ಬರ್ತಾ ಇಲ್ಲ. ನಂತರ ಆಕಾಶ ದ್ರವ್ಯ ಅಮೂರ್ತವಿದೆ, ನಿತ್ಯವಿದೆ. ಆದ್ರೆ ನಮ್ಗೆಲ್ಲ ಹೆಂಗ್ ಕಾಣಿಸ್ತಾ ಇದೆ? ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಆಕಾಶ ಕಾಣಿಸ್ತಿದೆ. ಸೊ ವಿ ಕೆನಾಟ್ ಗೆಸ್ ಇಟ್ಸ್ ಶೇಪ್. ಆದ್ರೆ ತೀರ್ಥಂಕರರು
ನೋಡ್ಬಿಟ್ಟಿದ್ದಾರೆ ಅದರಿಂದ ಅದು ಚೌಕಾಕಾರದಲ್ಲಿದೆ ಅಂತ ಹೇಳ್ತಾರೆ. ನಂತರ ಅವಗಾಹನಕ್ಕೆ ಕಾರಣವಿದೆ, ಇಲ್ಲಿಂದ ಅಲ್ಲಿಗೆ ಹೋಗಿ ನಿಂತ್ಕೊಳ್ಳೋವರೆಗೂ ಹೋಗ್ಬೋದು. ಅನಂತ ಪ್ರದೇಶವಿದೆ, ಇಂಥದ್ದು ಇಷ್ಟೇ ಜಾಗ ಅಂತಿಲ್ಲ, ಅನಂತ ಪ್ರದೇಶ ಇದೆ. ಅಲೋಕ ಕೇವಲ ಆಕಾಶಮಯವಿದೆ. ಅಲೋಕದಲ್ಲಿ ಏನಿದೆ? ಅಲ್ಲಿ ಹೋಗ್ತಿದ್ರೆ ಜೀವ ನಿಂತು ಬಿಟ್ಟಿದೆಯಲ್ಲ, ಅದಕ್ಕಿಂತ ಮುಂದೆ ಇನ್ನೇನಿದೆ ಅಂತ ಅಂದ್ರೆ ಅಲ್ಲಿ ಅಜೀವವೂ ಇಲ್ಲ, ಧರ್ಮದ್ರವ್ಯವೂ ಇಲ್ಲ, ಅಧರ್ಮದ್ರವ್ಯವೂ ಇಲ್ಲ, ಕಾಲದ್ರವ್ಯವೂ ಇಲ್ಲ, ಕೇವಲ ಆಕಾಶ ಮಾತ್ರ ಇದೆ. ಯು ಕ್ಯಾನ್ ಕಮ್ ಅಂಡ್ ಟೇಕ್ ದಿ ಪ್ಲೇಸ್ಮೆಂಟ್, ಬಟ್ ನಿಮ್ಗೆ ಸಪೋರ್ಟಿವ್ ಸಿಸ್ಟಮ್ ಏನೂ ಇಲ್ಲ. ಆಕ್ಸಿಜನ್ ಇಲ್ಲದೆ ನೀವಿರೋದಾದ್ರೆ ಇರಿ ಅನ್ನತ್ತೆ ಅಲೋಕ. ಅದರಿಂದ ಅಲ್ಲಿಗೆ ಯಾರು ಹೋಗೋದೇ ಇಲ್ಲ. ನಂತರ ಇದನ್ನು ಕೂಡ ವರ್ಣರಹಿತ, ರಸರಹಿತ, ಗಂಧರಹಿತ, ಸ್ಪರ್ಶರಹಿತ ಇದೆ, ಆಕಾರರಹಿತ ಇದೆ, ಅಗುಳು ಲಘು ಇದೆ, ಆದರೆ ವರ್ಧನಾ ಲಕ್ಷಣವಿದೆ. ಯಾವುದು? ಕಾಲದ್ರವ್ಯ. ಕಾಲ ಆಗೋಯ್ತು, ಅದಕ್ಕೆ ಟೈಮ್ ಆಗ್ತಾ ಇದೆ ಅಲ್ವೇ? ಅದಕ್ಕೆ ಏನಂತ ಹೇಳ್ತಾರೆ? ಕಾಲದ್ರವ್ಯ ವರ್ಧನಾ ಲಕ್ಷಣವಿದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದಿತ್ತು, ನಂಗೆ ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂಚೂರು ಯೂತ್ ಬೇಕಾಗಿತ್ತು, ಇಲ್ಲಾಂದ್ರೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಕಲ್ಪ್ಯತೆ, ಕ್ಷೇಪ್ಯತೆ, ಪ್ರೇರಿಯತೆ, ಸ್ವಯಂ ಅಂತ ಅಂದ್ರೆ ಕಲ್ಪಿಸ್ಕೋಬಹುದು ನಾವಿದ್ರ ಬಗ್ಗೆ. ಇದನ್ನ ನಾವೇನ್ ಮಾಡ್ಬೋದು? ಕ್ಷೇಪ್ಯತೆ ಅಂದ್ರೆ ಕಾಲವನ್ನ, ಈಗ ನಮ್ಗಿಲ್ಲಿ ಯಾವ ಟೈಮು, ಅಮೆರಿಕದಲ್ಲಿ ಯಾವ ಟೈಮು, ಕ್ಷೇಪ್ಯತೆ ಆಯ್ತಾ. ಆಮೇಲೆ ಪ್ರೇರಿಯತೆ, ಅದ್ರ ಪ್ರೇರಣೆಯನ್ನ ನೀಡುತ್ತೆ. ಇವತ್ತಿದ್ದಂಗೆನೆ ನಾಳೆ ಇರೋದಿಲ್ಲ, ಅಲ್ವಾ? ಮತ್ತೊಂಚೂರು ಆಕ್ಟಿವ್ ಆಗ್ಬೋದು, ಮತ್ತೊಂಚೂರು ಡಲ್ ಆಗ್ಬೋದು. ಅದರಿಂದ ಪ್ರೇರಿಯತೆ ಅಂತದ್ದು ಲಕ್ಷಣ ಇರುವಂತದ್ದು ಕಾಲದ್ರವ್ಯ ಅಂತ ಹೇಳ್ತಾರೆ. ಇದು ಲೋಕಾಕಾಶದಲ್ಲಿ ಮಾತ್ರ ಇರೋದು, ಅಲೋಕದಲ್ಲಿ ಇಲ್ಲ. ನಮ್ ಎದುರುಗಡೆನೂ ಇದೆ, ನಮ್ ಅಂಟ್ಕೊಂಡು ಇದೆ. ಆ ರೀತಿ ಕಾಲದ ಒಂದು ಅಣುಗಳು ಸಂಪೂರ್ಣ ಲೋಕದಲ್ಲಿ ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಈಗ ನಮ್ಮ ಶರೀರ, ನಿಮ್ಮ ಶರೀರ ಏನದ? ಪುದ್ಗಲ. ಪುದ್ಗಲ ಅಂದ್ರೆ ಅರ್ಥ ಏನು? ಪೂರಯತಿ ಗಲತಿ ಇತಿ ಪುದ್ಗಲ. ತುಂಬತ್ತೆ ಮತ್ತೆ ಕರ್ಕೋಗುತ್ತೆ, ನಾಶವಾಗತ್ತೆ. ಅದಕ್ಕೆ ಏನಂತ ಹೇಳ್ತಾರೆ? ಪುದ್ಗಲ ಅಂತ ಕರೀತಾರೆ. ಇದಕ್ಕೆ ಏನಿದೆ? ಸ್ಪರ್ಶ, ರಸ, ಗಂಧ, ವರ್ಣ ಇದೆ. ಇದು ಅಣು ರೂಪದಲ್ಲಿ ಇತ್ತು, ಆಟಮ್ ಅಲ್ವೇ? ಅಣು ರೂಪದಲ್ಲಿ ಇತ್ತು. ಆದ್ರೆ ಏನಾಗೋಗಿದೆ? ಒಂದಣು ಮತ್ತೊಂದ್ರ ಜೊತೆಗೆ ಅಂಟ್ಕೊಂಡ್ಬಿಟ್ಟಿದೆ, ಫೆವಿಕಾಲ್ ಕಿ ಜೋಡಣೆ ಅಲ್ವೇ? ಅದು ಏನಾಯ್ತು? ಒಂದು ಮತ್ತೊಂದಕ್ಕೆ ಅಂಟ್ಕೊಂಡಾಗ ಅದು ಪರಮಾಣು ಅಂತ ಅನ್ನಿಸ್ಕೊಳ್ಳದೆ ಸ್ಕಂಧ. ಸ್ಕಂಧ ಅಂದ್ರೇನು? ರೆಂಬೆ ಅಂತ. ಮರದ ರೆಂಬೆ ಇದೆಯಲ್ವಾ, ಒಂದು ಗಿಡ ಮರವಾಗಿ ಬಂದು ಅದಕ್ಕೆ ರೆಂಬೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ ಅಂತ ಅಂದ್ರೆ ಅದಕ್ಕೆ ಸ್ಕಂದ ಅಂತ ಕರೀತಾರೆ. ಆ ಸ್ಕಂದ ಏನಾಯ್ತು? ಹ್ಯಾಕ್ ಬಂತು ಅಂತ ಅಂದ್ರೆ ಒಂದು ಮತ್ತೊಂದ್ರ ಜೊತೆಗೆ ಸೇರ್ಕೊಂಡು ಶಕ್ತಿಯುತವಾಯಿತು. ಹಾಗೆ ಒಂದು ಅಣು ಮತ್ತೊಂದು ಅಣು ಜೊತೆಗೆ ಸೇರ್ಕೊಂಡು ಏನಾಯ್ತು? ಶೇಪ್ ಅನ್ನ ಪಡೀತು. ಆ ಶೇಪ್ ಇಸ್ ಸ್ಕಂದ. ಹಾಗಾದ್ರೆ ಆ ಆತ್ಮ ಯಾವಾಗ ಹೊಟ್ಟೆ ಒಳಗೆ ಬಂತಲ್ಲ, ಹೊಟ್ಟೆ ಒಳಗೆ ಬರ್ತಾ ಇದ್ದಂಗೆ ಏನ್ ಮಾಡ್ತು? ಆಹಾರ ಗ್ರಹಣೆಯನ್ನ ಮಾಡ್ತು. ಆಹಾರ ಗ್ರಹಣೆ ಮಾಡಿದ್ಮೇಲೆ ಏನ್ ಮಾಡ್ತು? ನಾವು ಐ ನೀಡ್ ಬಾಡಿ ಅಂತ ಕೇಳ್ತು, ನನಗ್ ಶರೀರ ಬೇಕು ಅಂತ ಕೇಳ್ತು. ಎಲ್ಲಿಂದ ತಗೊಂತದ್ದು ಶರೀರವನ್ನ? ಆಯ್ತಾ? ನಮ್ಮ ಹೊಟ್ಟೆ ಒಳಗಡೆನೆ ಇರುವಂತಹ ಅಣುಗಳು ಮುಂಚೆನೆ ಅದಕ್ಕೆ ಸಿದ್ಧವಾಗಿ ಕೂತ್ಕೊಂಡಿರ್ತವೆ. ಓ, ಇಂಥವನು ಬರ್ತಾನೆ, ಇಂಥವನಿಗೆ ಒಂದು ಶರೀರ ಬೇಕು ಅಂತ ಕಾಯುತ್ತವೆ. ಹಾಗಾಗಿ ಅದೇನ್ ಮಾಡುತ್ತೆ? ಆ ಆತ್ಮ ಏನ್ ಮಾಡುತ್ತೆ? ಆಹಾರದ ಜೊತೆಗೆ ಅಲ್ಲ ಸುತ್ತಮುತ್ತ ಇರುವಂತಹ ಅಣುಗಳನ್ನ ಅಂಟಿಸ್ಕೊಳಕ್ಕೆ ತನ್ನಿಗೆ ಎದುರಿಗೆ ಶುರು ಮಾಡ್ಕೊಳ್ಳುತ್ತೆ. ಅದಕ್ಕೇನಾಯ್ತು? ಮೆತ್ತಿಗೆ ಒಂದು ತಟ್ಟೆ ಆಕಾರ ಬಂತು, ಸ್ಕಂದ ರೂಪ. ತಟ್ಟೆ ಆಕಾರದಿಂದ ಕೈ ಬಂತು, ಕಾಲ್ ಬಂತು, ಮುಖ ಬಂತು, ಇನ್ನೂ ಕಣ್ಣುಗಳು ಬಂದಿಲ್ಲ. ಆ ಶರೀರ ಎಲ್ಲ ಆಗ್ಬೇಕಾದ್ರೆ ಅಂತ್ಯದಲ್ಲಿ ಬರುವಂತದ್ದು ಮನಸ್ಸು. ನನ್ ಮನಸ್ಸಿಗೆ ನೋವಾಗ್ಲಿಲ್ವಾ ಅಂತೀವಿ. ಎಲ್ಲಿಂದ ಬಂದಿದ್ದು ಮನಸ್ಸು? ಮೊದಲು ಜೀವ ಬಂದಿತ್ತು, ಶರೀರ ಆಗಿತ್ತು, ಆಮೇಲೆ ಮನಸ್ಸಾಗಿತ್ತು. ಮತ್ತೆ ಸತ್ತೋದಾಗ ಮನಸ್ಸನ್ನು ಹೋಯ್ತು ರೀ, ಶರೀರದ ಜೊತೆಗೆ ಅದನ್ನು ಹೂತು ಬಿಟ್ರು ಅಥವಾ ಸುಟ್ಟು ಬಿಟ್ರು. ಅರ್ಥ ಆಗ್ತಿದ್ಯಾ? ಇಲ್ಲಿದು ಮನಸ್ಸು ಮುಂದಕ್ಕಿಲ್ಲ ಅಲ್ಲಿ. ಆದ್ರಿಂದ ಮನಸ್ಸು ಅನ್ನೋದು ಶರೀರ ಧಾರಣೆ ಆದ್ಮೇಲೆ ಆಗುವಂತದ್ದು ಅಂತ ಹೇಳ್ತಾರೆ. ಹಾಗಾಗಿ ಆ ಅಣು ಸ್ಕಂದ ರೂಪವಾಗಿ ಈ ರೀತಿ ಅಣುರೂಪದಲ್ಲಿ ಒಂದು ಪುದ್ಗಲ, ಸ್ಕಂದ ರೂಪದಲ್ಲಿ ಒಂದು ಪುದ್ಗಲ ಅಂತ ಹೇಳ್ತಾರೆ. ಇದು ಅನಂತ ಪ್ರದೇಶ ಇರುವಂತದ್ದು. ಕರ್ಮದ ಪರಿಣಾಮದಿಂದ ಇದು ಉತ್ಪತ್ತಿ ಆಗತ್ತೆ ಅಂತ ಹೇಳ್ತಾರೆ.
ಇನ್ನು ಮುಂದಕ್ಕೆ ನಾನು ಇದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಸಮಯ ಹೋಗಿದೆ. ಎಷ್ಟನೇ ಸ್ಲೈಡ್ ಇದು ತುಂಬಾ ಇದೆ, ನಾನು ತುಂಬಾ ತಗೊಂಡ್ ಬಂದಿದ್ದೆ. ಈಗ ಹೇಗೆ ನಮ್ಮ ಶರೀರ ಬಂತು, ಶರೀರದ ಒಂದೊಂದು ಅಂಗಗಳು ಹೇಗೆ ಬಂತು, ಅದು ಯಾವ ರೀತಿಯಲ್ಲಿ ನಿರ್ಮಾಣವಾಯಿತು, ಅದಕ್ಕಿದ್ದಂತಹ ಸಂವಹನ ಯಾವುದು, ಮತ್ತೆ ಆ ಬೋನ್ ನಮ್ದು ಏನ್ ಹೇಳ್ತೀವಿ ವಜ್ರ ವೃಷಭ ನಾರಾಜ ಸಂವಹನ ಅಂತ ಹೇಳ್ತಾರೆ. ಏನದು ಬೋನ್ ಹೇಗಾಗಿದ್ದು ಅಂಗೋಪಾಂಗ ಎನ್ನುವಂತಹ ನಾಮಕರ್ಮದಿಂದ ಬೋನ್ ಅನ್ನುವಂಥದ್ದು ಬರೋದು. ಆ ಬೋನ್ ಹೇಗಿರುತ್ತೆ ಅಂತಂದ್ರೆ ವಜ್ರದ ರೀತಿಯಲ್ಲಿ ತೀರ್ಥಂಕರರಿಗೆ ಇರುತ್ತೆ. ಅದರಿಂದ ವಜ್ರವನ್ನ ಯಾವುದರಿಂದಲೂ ಛೇದಿಸಲು ಭೇದಿಸಲು ಸಾಧ್ಯವಿಲ್ಲ, ಸುಡಲು ಸಾಧ್ಯವಿಲ್ಲ, ಮುಳುಗಿಸಲು ಸಾಧ್ಯವಿಲ್ಲ. ಆದ್ರಿಂದನೇ ಆ ಪಾರ್ಶ್ವನಾಥರಿಗೆ ಕಮಟ ಉಪಸರ್ಗ ಕೊಟ್ಟರು ಕೂಡ ಅವ್ರದ್ದು ಶರೀರ ಏನಾಯ್ತು ಧರಣೇಂದ್ರ ಬಂದು ಕೆಳಗಡೆ ನಿಂತ್ಕೊಂಡೇ ಹೊರತು ಅವ್ರೇನಲ್ಲ ಆಡ್ಲಿಲ್ಲ. ಯಾವುದು ಅದಕ್ಕೆ ಸಪೋರ್ಟಿವ್ ಸಿಸ್ಟಮ್ ಆಗಿ ಯಾವ್ದು ಇಟ್ಟಿತ್ತು ಅಂತ ಅಂದ್ರೆ ವಜ್ರ ತರ ಇದ್ದಂತಹ ಅವರ ಬೋನ್ ಸ್ಟ್ರಕ್ಚರ್, ಬ್ಯಾಕ್ ಬೋನ್. ಅದಕ್ಕೆ ವೇಷ್ಟಿತ ಅಂದ್ರೆ ಸುತ್ತುವರಿಯಲ್ಪಟ್ಟದ್ದು ನಾರಾಚ ನರಗಳು ಹಾಗಿತ್ತು, ವಜ್ರ ತರನೇ ಇತ್ತು. ಅದ್ರ ಜೊತೆಗೆ ಅದಕ್ಕೆ ವೃಷಭ ಅಂದ್ರೇನು ಎತ್ತಿಂದ ಕೋಡು. ಆ ಕೋಡನ್ನು ಕೂಡ ಸುಡ್ಲಿಕ್ಕೆ ಸಾಧ್ಯ ಇಲ್ಲ, ಮುರಿಲಿಕ್ಕೆ ಸಾಧ್ಯ ಇಲ್ಲ, ಮಧ್ಯದಲ್ಲಿ ತುಂಡು ಮಾಡಕ್ ಸಾಧ್ಯ ಇಲ್ಲ, ಅಷ್ಟು ಸ್ಟ್ರಾಂಗ್ ಇರುತ್ತೆ ಅಂತ ಹೇಳ್ತಾರೆ. ಆ ರೀತಿ ಸ್ಟ್ರಾಂಗ್ ಆಗಿರೋ ನರಗಳಿಂದ ಅದು ಎಲುಬು ಸುತ್ತಕೊಂಡಿರುತ್ತೆ ಬ್ಯಾಕ್ ಬೋನ್ದು. ಬಿಕಾಸ್ ಆಫ್ ದಟ್ ಅವ್ರನ್ನ ಸುಡ್ಲಿಕ್ಕೆ ಸಾಧ್ಯ ಇಲ್ಲ. ಕಲ್ಬಂಡೆ ಹಾಕಿದ್ರು ಕಲ್ಬಂಡೆ ಪೀಸ್ ಆಗತ್ತೆ ಹೊರತು ಅವ್ರಿಗೇನು ಆಗಲ್ಲ. ಬೆಂಕಿ ಮಳೆ ಕಮಟ ಕೊಟ್ಟಿದ್ದು ಅವ್ರನ್ನ ಸುಡ್ಲಿಕ್ಕೆ ಆಗ್ಲಿಲ್ಲ. ಕಲ್ಲಿನ ಮಳೆ ಕೊಟ್ಟಿದ್ದು ಅವ್ರನ್ನ ಭೇದನೆ ಮಾಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ದಟ್ ಬೋನ್ ಸ್ಟ್ರಕ್ಚರ್. ಯಾವ್ದ್ರಿಂದ ಬಂತು ಬೋನ್ ಸ್ಟ್ರಕ್ಚರ್ ಅಂತ ಅಂದ್ರೆ ಶರೀರ ನಾಮಕರ್ಮ ಪ್ಲಸ್ ಅಂಗೋಪಾಂಗ ನಾಮಕರ್ಮ. ಹೇಳ್ತಾರಲ್ವಾ 8 ಕರ್ಮಗಳಲ್ಲಿ ನಾಮ ಗೋತ್ರ ಅಂತರಾಯ ಅಂತ ಹೇಳ್ತಾರೆ. ಅದರಲ್ಲಿ ಆ ನಾಮಕರ್ಮವೇ ಅವರಿಗೆ ಬ್ಯಾಕ್ ಬೋನ್ಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತ್ಕೊಂಡಿದ್ದು. ನಮ್ಮೆಲ್ಲರಿಗೂ ಹೇಗಿದ್ದಾರೆ, ಎಲ್ಲರೂ ಬರ್ಕೊಂಡು ಕೂತಿದ್ದೀರಾ? ಅದನ್ನೆಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೆ ಇರ್ಲಿ ಬಿಡಿ. ಈಗ ಆದ್ರಿಂದ ನಾವು ಈ ಬಣ್ಣದಲ್ಲಿದ್ದೇವೆ, ಈ ಆಕಾರದಲ್ಲಿದ್ದೇವೆ, ಈ ರೀತಿ ನಮ್ಮ ಧ್ಯಾನಕ್ಕೆ ಅಡಚಣೆಗಳಾಗ್ತಿದೆ, ನಮ್ಮ ಸಂಸಾರದಲ್ಲಿ ಅಡಚಣೆ ಇದೆ. ಯಾರಿಗ್ರಿ ಸಂಸಾರದಲ್ಲಿ ಸುಖವಿದೆ? ಕೈ ಎತ್ತಿ ನೋಡೋಣ. ಯಾರು ಇಲ್ಲ ಅಲ್ಲವೇ? ಏನಂತ ಹೇಳ್ತಾರೆ, ದೂರದರ್ಶನ ಪ್ರೇಕ್ಷಕರಿದ್ಯಾ? ಸುಳ್ಳು. ಯಾಕೆ ಗೊತ್ತಾ? ಕುಂದಾಚಾರ್ಯರು ಹೇಳಿರೋದು, ನಾವು ಧರ್ಮರಾಜೇಂದ್ರರು ಬಂದಿರೋದು ಏನಂದ್ರೆ ಶಾಲು ಮೂ ಜಗದಲ್ಲಿ ಚಿರ ಮಿಥ್ಯಾ ಮಾಯೆಗೆ ನರಳುತ್ತಾ ತಿರುಗುತ್ತಲಿರುತ್ತೀಹೇನೋ ಈ ಜಗದಲ್ಲಿ ಈ ಭವದಲ್ಲಿ. ಯಾರಿಗೂ ಬರೋದ್ರಿ ದಿನಭಜನೆ ಸರಿ ಕಲಿತಿಲ್ಲ ರೀ ಇವರು. ತುಂಬಾ ಅಡ್ವಾನ್ಸ್ ಆಯ್ತು. ಮತ್ತೆ ಕನ್ನಡದಲ್ಲಿ ಅಚ್ಚ ಕನ್ನಡದ ಸಂಸ್ಕೃತದಲ್ಲಿ ನಮ್ಗೆ ಇಂಗ್ಲಿಷ್ ಮಾಡಿ ಕಾಣದ ಭ್ರಮೆಯಲ್ಲಿ ಈ ಭವದಲ್ಲಿ ಕವನಲ್ಲದೆ ಶಾಶ್ವತ ಶಾಂತಿಯ ಬಿತ್ತಿಲ್ಲ. ಶಾಶ್ವತ ಶಾಂತಿಯನ್ನ ಬಿತ್ತೇ ಇಲ್ಲ. ನಾವೆಲ್ಲಿಂದ ಸುಖ ಅನ್ನೋದು ರೀ? ಸುಮ್ನೆ ಸುಳ್ಪುರುಕರು ಅಲ್ವೇ? ಅದಕ್ಕೋಸ್ಕರ ಏನಂತ ಹೇಳ್ತಾರೆ, ಭಜ ಭವ್ಯಾತ್ಮನೇ ಹುಟ್ಟು ಸಾವುಗಳು ಮತ್ತಿಲ್ಲ. ನಾವು ನೀವು ಎಲ್ಲ ಈಗ ಸಾಯ್ತೀವೋ ನಾಳೆ ಸಾಯ್ತೀವೋ ಗೊತ್ತಿಲ್ಲ, ಯಾಕಂದ್ರೆ ಎಲ್ಲ ವಯಸ್ಸಾದವ್ರು ಬಂದಿದ್ದೀರಾ. ಅದ್ರಿಂದ ಇನ್ನೊಂದು ಜ್ಞಾಪಿಸ್ಕೋಬೇಕು, ಯಾವ್ದದು? ಹುಟ್ಟುವ ಸಾಯುವ ಸಮಯದಿ ಸಂಗಡ ಪಂಡಿತ ಬರುವವರಾರಣ್ಣ ಬುಟ್ಟಿಯಲೇನಿದೆ ಬಾಳಿ ಗಳಿಸಿದ
ಪರಿವಾರದಲ್ಲಿ ಸೇರಿರುವ ಹಕ್ಕಿಗಳು ಏನ್ ನಿಮ್ ಜೊತೆ ಬಂದಿದ್ದು ಶುಭ ಮತ್ತೆ ಅಶುಭ ಕರ್ಮಗಳು. ಅದ್ರ ಮನೆಗೆ ಹೋಗಿ ಸೊಸೆಯಂದ್ರನ್ನ ಬೈಬೇಡಿ. ಇವತ್ತಿಗೆ ಇತಿಶ್ರೀ ಉಪ್ಪು ಹಾಕಿಲ್ಲ ಅಂತಂದ್ರೆ ಮೇಲಿಂದ ಉಪ್ಪು ತಗೋಬೇಡಿ, ಸಪ್ಪನೆ ಊಟ ಮಾಡಿ ಮುನಿಗಳು ಮಾಡಲ್ವೇ? ಉಪ್ಪು ಏನ್ ಗೊತ್ತೇನ್ರಿ, ಉಪ್ಪು ಮೇಲಿಂದ ಹಾಕೋಬಾರ್ದು. ಯಾಕೆ ಅಂತಂದ್ರೆ ಈ ನಮ್ಮ ಉಪ್ಪು ಸ್ಟೋರ್ ಆಗಿರತ್ತಾರೋ ಅದ್ರಲ್ಲಿ ಯಾವ ಜೀವ ಇರುತ್ತೆ ರೀ ಗೊತ್ತಾ ನಿಮ್ಗೆ? ಉಪ್ಪಿನ ಜೀವ ಇರುತ್ತೆ, ಅದಕ್ಕೆ ಮೇಲಿಂದ ಉಪ್ಪು ಹಾಕೋಬಾರ್ದು. ಅದು ಅಡಿಗೆಗೆ ಉಪ್ಪು ಹಾಕಿತ್ತು ಅಂತಂದ್ರೆ ಪರವಾಗಿಲ್ಲ, ದ್ವಿತೀಯ ಜೀವ. ಆದ್ರಿಂದ ದ್ವಿತೀಯ ಜೀವಕ್ಕೆ ಎಷ್ಟಿರುತ್ತೆ ರೀ? ಯಾವ್ದು ಎರಡಿಂದ್ರಿಯ? ಸ್ಪರ್ಶ ಮತ್ತೆ ರಸನ. ಉಪ್ಪು ಜೀವ, ಅದನ್ನ ಏನ್ ಮಾಡ್ತಾ ಇದೀವಿ? ಚಪ್ಪರಿಸ್ಕೊಂತಾ ಇದೀವಿ. ನಾನ್ ವೆಜ್ಜೋ ವೆಜ್ಜೋ ನಾವು ಮತ್ತೆ ಕೇಳ್ಬೇಡಿ ಅಂತ ಉಪ್ಪು ಅಂತ ಕೇಳಂಗಿಲ್ಲ. ಅಂದ್ರೆ ಉಪ್ಪು ಅಂದ್ರೆ ಏನಾಯ್ತು? ನಾನ್ ವೆಜ್ ಕೇಳ್ತಾ ಇರಂಗಾಯ್ತು. ಅದಕ್ಕೇನೆ ಅವ್ರು ಹಾಕಿ ಬೇಯಿಸಿ ಕೊಟ್ರೆ ಸರಿ, ಇಲ್ಲಾಂದ್ರೆ ಮೇಲಿಂದ ಉಪ್ಪನ್ನ ತೆಗೆದುಕೊಳ್ಳ. ಸೇಂದ್ರ ಲವಣ ಆದ್ರೂ ಸರಿ, ಅದಕ್ಕೆಲ್ಲ ಟೈಮ್ ಲಿಮಿಟ್ ಇರುತ್ತೆ. ಅದಾದ್ಮೇಲೆ ಅದ್ರಲ್ಲೂ ಜೀವೋತ್ಪತ್ತಿ. ಅದರಿಂದ ಅಲ್ಲಿ ಬೆಟರ್ ದನ್ ಉಪ್ಪು ಅಂತಂದ್ರೆ 2 ತಾಸು ಅಷ್ಟೇ ನೀರಲ್ವ ಸರ್? ಮತ್ತೆ 2 ತಾಸು ಆದ್ಮೇಲೆ ನೀರ್ ಸೋಸ್ಕೋಬೇಕು. ಸೋಸೋರು ಯಾರು ಕೂರ್ಸೋತಿದೆ? ಅದಕ್ಕೆ ಕಾಯಿಸ್ಕೊಳ್ಳಿ ಅಂತಂದ್ರೆ ತಿರುಪತಿ ಉಪ್ಪು ಅಂತಿದ್ರು, ಉಪ್ಪಂತಿದ್ರೆ ಮಿಶ್ರಣ ಆಗ್ಬಿಟ್ರೆ ತಿರುಪತಿ ಲ್ಯಾಂಡಲ್ಲಿ ಏನೋ ಹೊಸ ಸುದ್ದಿಯಲ್ಲ ಹೇಳ್ತಾ ಇದ್ದೀರಾ? ಹಾಗಾಗಿ ಮನೆಗೆ ಹೋದ್ಮೇಲೆ ಪ್ರತಿದಿನ ಮಲಗುವ ಮುಂಚೆ ನಾವು ಒಂದು ಸಂಕಲ್ಪವನ್ನ ಮಾಡ್ಕೋಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಏನೆಲ್ಲ ಬೈದಿದೀವಿ, ಯಾವುದೆಲ್ಲ ಕಷಾಯ ನಮ್ಮಲ್ಲಿ ಉತ್ಪನ್ನವಾಗಿದೆ, ಅದೆಲ್ಲವೂ ಕೂಡ ಮಿಥ್ಯೆಯಾಗಲಿ ನಿರರ್ಥಕವಾಗಲಿ ಎಲ್ಲರಿಗೂ ಮನಸ್ಸಿನಲ್ಲಿ ಕ್ಷಮೆ ಕೇಳಲೇಬೇಕು. ಆಮೇಲೆ ಸೊಸೆಗೆ ಏನಾದ್ರು ಬೇಜಾರು ಮಾಡಿತ್ತು ಅಂದ್ರೆ ಕ್ಷಮೆ ನಿಮ್ ಕಡೆಯಿಂದ ಕೇಳ್ಬಿಡಿ. ಯಾಕೆಂತಂದ್ರೆ ಮುಂದಿನ ಭಾವಕ್ಕೆ ಅವಳೇ ಸೊಸೆ ಬೇಡ ಅಲ್ವಾ? ಮಾವಂದ್ರಿಗೂ ತೊಂದರೆ ಆಗುತ್ತೆ. ಮಾವಂದ್ರಿಗೆ ಸೊಸೆ ಅಂದ್ರೆ ಇಷ್ಟ ಆಗ್ತಾರೆ, ಅತ್ತೆಯರಿಗೆ ಕಷ್ಟ ಆಗಲ್ಲ ಅಲ್ವೇ? ಯಾಕಂದ್ರೆ ಆಪೋಸಿಟ್ ಸೆಕ್ಸ್ ಅಟ್ರಾಕ್ಟ್ ಅಲ್ವಾ? ಮಗಳಾದ್ರೂ ಸರಿಯೇ, ಸೊಸೆ ಆದ್ರೂ ಸರಿಯೇ, ಎಲ್ಲ ಗಂಡಸರಿಗೂ ಪ್ರೀತಿ. ಅಳಿಯಂದ್ರು ಯಾವ ಅತ್ತೆಯರಿಗೆ ಇಷ್ಟ ಇಲ್ಲ ರೀ. ಹಾಗಾಗಿ ಜಾಸ್ತಿ ಪ್ರೀತಿನೂ ಇಟ್ಕೋಬಾರ್ದು. ಮೋಹಕ್ಕೆ ಕಾರಣ ಅದೆಲ್ಲ ಬರ್ದಿದ್ದೆ, ಅದ್ರ ಪುಡ್ಸೋತಿಲ್ಲ. ಮೋಹಕ್ಕೆ ಕಾರಣ ಜಾಸ್ತಿ. ಪಾಪ ನಮ್ ಸಂಬಂಧ ಕಾಯ್ತಾ ಇದ್ದಾನೆ. ಹಾಗಾಗಿ ಯಾವುದನ್ನೂ ಕೂಡ ನಾವು ಲೆಕ್ಕಿಸದೆ ತಿನ್ಬೇಕಾದ್ರೆ ಏನಾದ್ರು ಆಸೆ ಪಟ್ಟಿದ್ರೆ, ಹೊರಗಡೆ ಹೋದಾಗ ಕಣ್ಣುಗಳಿಗೆ ಹಬ್ಬವಾಗಿದ್ರೆ ನೋಡ್ಬೇಕು ತಗೋಬೇಕು ಅಂತ ಆ ಆಸೆಗೆಲ್ಲ ಇನ್ನೂ ಇತಿಶ್ರೀ ಹಾಕೋಣ. ಎಷ್ಟು ಸೀರೆ ಇದೆಯೋ ಅಷ್ಟು ಸೀರೆ ಲಿಮಿಟ್ ಮಾಡ್ಕೊಳ್ಳೋಣ. ಇನ್ನೊಂದ್ ಸೀರೆ ಬೇಕು ಅಂದ್ರೆ ಒಂದ್ ಸೀರೆ ಕೆಲಸದೊಳಗೋ ಯಾರಿಗಾದ್ರೂ ಸರಿಯೇ ಕೊಡಿ, ಆಮೇಲೆ ಇನ್ನೊಂದ್ ಸೀರೆ ತಗೊಳ್ಳಿ. ಅದ್ರ ಜೊತೆಗೆ ನಮ್ ಸೀರೆ ತಗೋಬೇಡಿ. ಆಭರಣ ತಗೊಂಡಿದ್ದು ಹಾಕೊಂಡಿದ್ದು ಸಾಕು. ಇನ್ನು ನಿಮ್ಗೆ ಅಂತ ವಜ್ರದೋಲೆ ಇನ್ನು ನಾನು ಈ ಭಾಗದಲ್ಲಿ ಹಾಕೊಂಡೇ ಇಲ್ಲ ಅಂತ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ವಜ್ರವೂ ಕೂಡ ಕಲ್ಲು ಕೂಡ ಪೃಥ್ವಿಕಾಯ. ಮತ್ತೊಂದು ಅಹಿಂಸೆಯನ್ನ ಕಿವಿನಲ್ಲಿ ಧಾರಣೆ ಮಾಡೋದು ಅವಶ್ಯಕತೆ ಇಲ್ಲ. ನಾನು ಹೆಂಗ್ ಬಂದಿದ್ದೀನ್ರಿ, ಜಾಸ್ತಿ ಆಯ್ತು ನನಗೆ. ಆದ್ರಿಂದ ನಾನು ಆಗ್ಲೇನೆ ಇತಿಶ್ರೀ ಹಾಡ್ಬಿಟ್ಟಿದ್ದೀನಿ. ನಿಮ್ಮೆಲ್ಲರಿಗಿಂತ ಸ್ವಲ್ಪ ಚಿಕ್ಕವಳು ಅಷ್ಟೇನೆ. ಅದರಿಂದ ಸಾಕು, ಹಾಕೊಂಡಿದ್ದು ಮೆರೆದಿದ್ದು ಎಲ್ಲ ಸಾಕು. ಇಲ್ಲಿಗೆ ಇತಿಶ್ರೀ ಹಾಡೋಣ. ಇರೋದನ್ನ ಬೇಕಾದ್ರೆ ಹಾಕೊಂಡ್ ಮೆರೀರಿ, ಇನ್ನೊಂದು ತಗೊಳಕ್ ಹೋಗ್ಬೇಡಿ. ಕೊಟ್ಟು ಅಂತಂದ್ರೆ ಮಗಳಿಗೋ ಸೊಸೆಗೋ ಕೊಟ್ಬಿಟ್ಟು ಮುಕ್ತಾಯ ಹಾಡಿ. ಜಾಸ್ತಿ ಪ್ರಾಪರ್ಟಿ ಇದೆ ಅಂತಂದ್ರೆ ಈಗ್ಲೇ ನಾಮಿನಿ ಬರೀರಿ. ಇಲ್ಲ ಅಂತಂದ್ರೆ ಮುಂದಿನ ಭವದಲ್ಲೂ ನೀವು ಆರಾಗಿ ಹುಟ್ಟಿ ಅದನ್ನ ಕಾಯ್ತಾ ಇರ್ತೀರ. ಆ ಗಲಾಟೆ ಬೇಡ. ಆದ್ರಿಂದ ನಾಮಿನಿ ಬರ್ಬಿಡಿ. ಯಾರು ಕೊಡ್ಬೇಕು ಅಂತಿದ್ದೀರೋ ಬರ್ಬಿಡಿ ನಾಮಿನೇಷನ್. ಆಯ್ತಾ? ಎಲ್ಲ ಇವ್ರು ನಾಗಶ್ರೀ ಮುಪ್ಪಾಣಿ ಹೇಳಿ ಹೋಗಿರ್ಬೇಕು ಪಾಪ. ಆದ್ರಿಂದ ಏನೇ ಇದೆಯೋ ಒಂದು ಟೂರ್ನಮೆಂಟ್ ಇದ್ರು ಕೂಡ ಅದಕ್ಕೊಂದು ನಾಮಿನಿ ಬರೆದ್ಬಿಡಿ. ಯಾವ್ದನ್ನ ಕೂಡ ನಿಮ್ಮ ಹೆಸರಿನಲ್ಲಿ ಇತ್ತು ಅಂದ್ರೆ ಒಂದು ಅಂಗ ಅವರಿಗೆ ಅಂತ ಇಟ್ಬಿಡಿ. ಬ್ಯಾಂಕ್ ನಲ್ಲಿ ನೀವು ನಾಮಿನಿ ಬರ್ದಿಲ್ಲ ಅಂತಂದ್ರೆ ನಿಮ್ ಅಕೌಂಟ್ಗೆ ಹೋಗಿ ನಾಮಿನಿ ಬರ್ಸ್ಬಿಡಿ. ಗಂಡ ಹೆಂಡತಿಗೆ ಬರ್ಸೋದು, ಹೆಂಡತಿ ಗಂಡನ್ ಬರ್ಸೋದು ಮಾಡ್ಬೇಡಿ. ಗಂಡನ ಜೊತೆಗೆ ಹೆಂಡತಿ ಹೋಗ್ತಾರೆ, ಹೆಂಡತಿ ಜೊತೆಗೆ ಗಂಡ ಹೋಗ್ತಾರೆ. ಲವ್ ಜಾಸ್ತಿ ಇತ್ತು ಅಂದ್ರೆ
ಆಯ್ತಾ? ಆದ್ರಿಂದ ಹೆಂಡತಿ ಹೆಸರಿಗೆ ನಾಮಿನಿ ಬರಿಬೇಡಿ, ಗಂಡನ ಹೆಸರಿಗೆ ನಾಮಿನಿ ಬರಿಬೇಡಿ, ಮಕ್ಕಳಿಗೆ ಬರೀರಿ. ನ್ಯಾಚುರಲ್ ಆಗಿ ನಾಮಿನಿ ಯಾರು ಬರ್ತಿಲ್ವೋ ಅವ್ರಿಗೆ ತೊಂದ್ರೆ ಈಗ ನಾಮಿನಿ ಬರ್ದಿಲ್ಲ ಅಂದ್ರೆ ಹೆಂಡತಿ ಬೇಜಾರ್ ಮಾಡ್ಕೊಂಡು ಮುಂದೊಂದು ಜನ್ಮದಲ್ಲಿ ನಿಮ್ ಜೊತೆ ಕರ್ಕೊಂಡು ಹೋಗಲ್ವೇನ್ರಿ? ಯಾಕೆಂದ್ರೆ ನನ್ನ ಅನುಭವ ಹೇಳ್ತೀನಿ. ನನ್ ತಂದೆ ಅಕ್ಟೋಬರ್ ನಲ್ಲಿ ಹೋದ್ರು, ನಮ್ಮಮ್ಮ ಡಿಸೆಂಬರ್ ನಲ್ಲಿ ಹೊರಟೇ ಬಿಟ್ರು. ಯಾರಿಗೂ ಯಾರ ಹೆಸರಿಗೂ ನಮ್ಮನಿ ಬರ್ದಿಲ್ಲ. ಮಕ್ಕಳೆಲ್ಲ ಏನ್ ಬೇಕಾದ್ರೂ ಕಿತ್ತಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಲಿ ಅಂತ ಬಿಟ್ಬಿಟ್ಟು ಹೋದ್ರು. ಅವ್ರು ಹತ್ತಿದ ಮಕ್ಕಳೇ ಕಿತ್ತಾಡಂಗ ಆಯ್ತು. ಬೇಕಾದೋ ಅದಕ್ಕೆ ನೀವು ಹಂಗಾಗ್ಬಾರ್ದಲ್ವಾ? ನಾಮಿನಿ ಬರೀರಿ. ಅದರಿಂದ ನಾಮಿನಿ ಎಲ್ಲ ಬರೆದು ಕೈ ತೊಳ್ಕೊಂಡು ನಿಶ್ಚಿಂತತೆಯಿಂದ ಯಾವಾಗ ಬೇಕಾದ್ರೂ ಬರಪ್ಪದೇನೋ ನಾ ಏನು ಯೋಚನೆ ಮಾಡಲ್ಲ ಅಂತ ಯೋಚನೆ ಮಾಡದೆ ನಾವು ಈ ಭವದಿಂದ ಹೋದ್ರೆ ಯಾವ್ದು 7 ವರ್ಷದವರೆಗೂ ಬಾಲಗ್ರಹ ದೋಷ ಇದೆಯಲ್ಲ ಅದು ಸ್ವಲ್ಪ ಕಡಿಮೆ ಆಗ್ಬೋದು. ಇಲ್ಲಾಂದ್ರೆ ಏನಾದ್ರೂ ಆಸೆ ಇಟ್ಕೊಂಡು ಈ ಭವದಿಂದ ಹೊರಟು ಬಿಟ್ರು ಈ ಭವದಲ್ಲಿದ್ದವ್ರಿಗೂ ನೀವು ಭೂತ ಪ್ರೇತ ಆಗಿ ಕಾಡ್ತೀರಾ, ಮುಂದಿನ ಭವದಲ್ಲೂ ನಿಮ್ಗೆ ಶಾಂತಿ ಇಲ್ಲ. ಅದಕ್ಕೆ ಇತಿಶ್ರೀ ಹಾಡಿ, ವಯಸ್ಸಾಗಿದೆ ಎಲ್ಲಾರ್ಗು ತುಂಬಾ ವಯಸ್ಸು ಅಂತ ಮಾತಾಡ್ತಾ ಇಲ್ಲ ಸರ್. 70 ವರ್ಷ ಅಂತೀರಾ ನೀವು, ಇದುವೆ ಅನ್ಸುತ್ತೇನ್ರಿ ಇವ್ರಿಗೆ 70 ವರ್ಷ ಅಂತ? ಯಾವ ಅಂಗಡಿಯಿಂದ ಅನ್ಸುತ್ತೆ? ಇನ್ನು ಹೆಂಗ್ ಅಂತ ಅಂದ್ಬಿಟ್ಟು ನಾಮಿನಿ ಬರೀದೇ ಹೋಗ್ಬೇಡಿ ಸರ್. ಮತ್ತೆ ಬಹಳ ವಿಶೇಷ ಅನ್ಸಿದ್ದು ಸರ್ ನಿಮ್ ಜಯಂತಿಲನ್ನೇ. ಯಾಕೆ ಗೊತ್ತಾ? ಎಲ್ಲ ಪುರುಷರೇ ಮಾಡಿದ್ದು. ಅದು ಮುಂಚೆ ಸ್ವಾಗತ ಭಾಷಣ ಪುರುಷರೇ ಮಾಡ್ಬಿಟ್ಟಿದ್ರೆ ಆಗ್ತಿತ್ತು. ರೈಡಿಂಗ್ ಬಿಟ್ಕೊಟ್ರು. ಇಲ್ಲಾಂದ್ರೆ ಈ ಸತಿ ಜಯಂತಿ ಪ್ರೋಗ್ರಾಮ್ ಪೂರ್ತಿ ಪುರುಷರದು. ಅದೇ ನೀವು ಇಟ್ಕೊಂಡು ನಿಂತ್ಕೋಬೇಡಿ, ನಾವು ಮೊಬೈಲ್ ಇಟ್ಕೊಂಡು ನಿಂತ್ಕೊಂಡ್ತೀವಿ. ಕಲ್ತ್ಕೊಳ್ಳಿ ಸರ್, ಮೊಬೈಲ್ ನಲ್ಲಿ ನೋಡ್ಕೊಂಡು ಹೇಳಕ್ಕೆ ಅಷ್ಟೇ. ನಿಮ್ ಮುಖ ಫೋಟೋ ಚೆನ್ನಾಗಿ ಬರುತ್ತೆ. ಆದ್ರಿಂದ ಎಲ್ಲರೂ ಒಂದು ಸಂಕಲ್ಪದೊಂದಿಗೆ ಜೈನ್ ಮಿಲನ್ ನನ್ನನ್ನು ಬೇರೆ ಕರೆದಿದ್ದೀರಾ. ಬೆಳಗ್ಗೆ 5 ಗಂಟೆಯಿಂದ ಶುರುವಾಗುತ್ತೆ, ರಾತ್ರಿ 10 ಗಂಟೆವರೆಗೂ ಧರ್ಮೋಪದೇಶ ಮಾಡ್ತಾ ಇರ್ತೀನಿ. ಅದರಿಂದ ನನ್ನನ್ನು ಕರೆದಿದ್ದ ತಪ್ಪಿಗೆ ನೀವು ಇವತ್ತೆಲ್ಲ ಸಂಕಲ್ಪ ಮಾಡ್ಕೋಬೇಕು. ತುಂಬಾ ವಿಷಯಗಳು ತಿಳಿಯಿತು. ಸಂಕಲ್ಪ ಮಾಡ್ಕೋಬೇಕು ಅಂದ್ರೆ ಇಲ್ಲಿಂದ ದಿನ ಮಲ್ಕೋಬೇಕಾದ್ರೆ ನಾನು ಆ ಅರ್ಹಂತರಿಗೆ ಸಾಕ್ಷಿಯಾಗಿ ಬೆಳಗ್ಗೆಯಿಂದ ಇದುವರೆಗೂ ಏನೆಲ್ಲ ಅಪಚಾರವನ್ನ ಮಾಡಿದೆನೋ, ಕಾಮ, ಕ್ರೋಧ, ಮಾನ, ಮಾಯ, ಲೋಭ, ಮಿಥ್ಯಾ, ವಿರತಿ, ಪ್ರಮಾದ, ಕಷಾಯ, ಯೋಗ ಏನಂತ ಹೇಳ್ತಾರೆ? ಮಿಥ್ಯಾ, ವಿರತಿ, ಪ್ರಮಾದ, ಕಷಾಯ, ಯೋಗದಿ ಕರ್ಮಗಳೆಂತವು ಕೂಡುವವು. 8 ಕರ್ಮ ಬರೋದಕ್ಕೆ ಕಾರಣ ಯಾವುದು? ಮಿಥ್ಯಾ, ವಿರತಿ, ಪ್ರಮಾದ, ಕಷಾಯ. ಅದರಿಂದ ಅದೆಲ್ಲಕ್ಕೂ ಕೂಡ ಹಾಗೇನಾದ್ರೂ ನನ್ನಿಂದ ತಿಳಿದೋ ಆಗಿದ್ದು ಅಂತಂದ್ರೆ ಅದೆಲ್ಲವೂ ಮಿಥ್ಯೆಯಾಗಲಿ ನಿರರ್ಥಕವಾಗಲಿ. ಅದು ಬರಲ್ವ ಹೇಳಕ್ಕೆ? ತತ್ಸಮಿಚ್ಛಾಮೇ ದುಃಖರಂ ಹೇಳಿ. ಹೇಳ್ಬೇಕಾದ್ರೆ ನಮಸ್ಕಾರ ಮುದ್ರೆ ಇಲ್ಲಾಂದ್ರೆ ವಿನಯ ಇಲ್ಲ ಅಂತಾಯ್ತು, ಕರ್ಮನ ಇನ್ನು ಕಲಿತಿದ್ದೀರಾ ಅಂತಾಯ್ತು. ತತ್ಸಮಿಚ್ಛಾಮೇ ದುಃಖರಂ. ಅವೆಲ್ಲವೂ ಕೂಡ ಮಿಥ್ಯೆಯಾಗಲಿ ನಿರರ್ಥಕವಾಗಲಿ, ಆ ಪಾಪಗಳು ನನ್ನೊಂದಿಗೆ ಮುಂದಿನ ಭವಗಳಿಗೂ ಬರದೇ ಹೋಗಲಿ ಅನ್ನುವಂಥದ್ದು ಅಂದ್ಕೊಂಡು ಬೆಳಿಗ್ಗೆ ಆಗುವವರೆಗೂ, ನನ್ನ ಜಾಗೃತಾವಸ್ಥೆ ಬರುವವರೆಗೂ ನಾನು 4 ವಿಧದ ಆಹಾರದ ತ್ಯಾಗವನ್ನು ಮಾಡ್ತೇನೆ. ಯಾವುದು 4 ವಿಧ? ಒಂದು ಖಾದ್ಯ, ಲೇಹ್ಯ, ಪಾನೀಯ. ಚಂದ್ರಕಲಾ ಹೊರಟೋಗ್ಬಿಟ್ರ ಮೋಸ ಏನೋ ಒಬ್ಬರೇ ಹೇಳ್ತಾ ಇದ್ದೀನಿ. ಹಾಗಾಗಿ 4 ಪ್ರಕಾರದ ಆಹಾರದ ತ್ಯಾಗವನ್ನ ಮಾಡ್ತೇನೆ ಅಂತ ಅನ್ಕೊಳ್ಳಿ. ಅವೆಲ್ಲರೂ ವಯಸ್ಸಾದವರು ರಾತ್ರಿ ಕಣ್ಣು ಮುಚ್ಚಿದಾಗಲೇ ಎತ್ಕೊಂಡು ಹೋಗ್ಬಿಟ್ಟು ಕೋಮಾಗ ಹೋಗ್ಬಿಟ್ರು ಅಂತ ಅಡ್ಮಿಟ್ ಮಾಡ್ಬಿಟ್ರೆ ಟ್ರಿಪ್ ಹಾಕ್ಬಿಡ್ತಾರೆ ಅಲ್ವೇ? ಅದು ಪಾನೀಯ ಆಗೋಯ್ತು. ಅದರಿಂದ ಅಂತಹ ತುರ್ತು ಪರಿಸ್ಥಿತಿಯನ್ನ ಹೊರತುಪಡಿಸಿ ಉಳಿದೆಲ್ಲ ಸಮಯದಲ್ಲಿಯೂ ಚತುರ್ವಿಧ ಆಹಾರ ನಾನು ಬೆಳಗ್ಗೆ ಎದ್ದು ಬ್ರಷ್ ಮಾಡುವವರೆಗೂ ಇರಲಿ ಅಂತ ನನಗೆ ಆ ವ್ರತ ಅಂತ ಅಂದ್ಕೊಂಡು, ಹಾಗೆಯೇ ಮನಸ್ಸಿನಿಂದ ಯಾವ ಊರಿಗೂ ಹೋಗಲ್ಲ ತಾನೆ. ಸಿಂಗಾಪುರ್, ಅಮೆರಿಕ, ಥೈಲ್ಯಾಂಡ್. ಹಾಗಾದ್ರೆ ಊರ್ಧ್ವ ದಿಕ್ಕಿನಲ್ಲಿ ನನ್ನ ಗಮನ ಇಲ್ಲದೆ ಇರಲಿ, ತಿರಿಯಕ್ ದಿಕ್ಕಿನಲ್ಲಿ ನನ್ನ ಗಮನ ಇಲ್ಲದೆ ಇರಲಿ. ನನ್ನ ಕ್ಲಾಸಿಗೆ ಬನ್ರಿ ಎಲ್ಲರೂ, ನೀವು ಯಾರ ಮುಖನೂ ಕಾಣಲ್ಲ, ಬರೀ ಚಂದ್ರಕಲಾ ಅವರೊಬ್ಬರೇ
ಸೇರಿರೋದು ನನ್ನ ಕ್ಲಾಸ್ಗೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ದಿಕ್ಪ್ರಮಾಣ ಹಾಕೋಬೇಕು, ದಿಶಾ ಪ್ರಮಾಣ ಹಾಕೋಬೇಕು, ಪರಿಗ್ರಹ ಪರಿಮಾಣ ಹಾಕೋಬೇಕು. ಅದನ್ನೆಲ್ಲ ಹಾಕೊಂಡು ಮಲ್ಕೊಂಡು ಅಂದ್ರೆ ಮುಂದಿನ ಭವದಲ್ಲಿ ಏನಾಗುತ್ತೆ? 8 ವರ್ಷಕ್ಕೆ ಉಪನಯನ ಸಂಸ್ಕಾರ ಮಾಡೋದ ರಾಧಿಕಾ? 8ಕ್ಕೇನೆ 9ಕ್ಕ? 8ಕ್ಕೆ. ಯಾಕೆ 7ಕ್ಕೆ ಮಾಡ್ಲಿಲ್ಲ? 7ಕ್ಕೆ ಯಾಕೆ ಮಾಡ್ಲಿಲ್ಲ? ಬಾಲಗ್ರಹ ದೋಷ. ಹಿಂದಿನ ಜನ್ಮದ ವಾಸನೆ ಹಿಡ್ಕೊಂಡೆ ಮುನಿ ಆಗ್ಬಿಟ್ರೆ ಗ್ರಾಚಾರ ಅಲ್ವೇ? ಆದ್ರಿಂದ 8 ವರ್ಷಕ್ಕೆ ಉಪನಯನ ಸಂಸ್ಕಾರವನ್ನ ಮಾಡ್ತಾರೆ. ಅಂದ್ರೆ ವ್ರತವನ್ನ ಸ್ವೀಕಾರ ಮಾಡ್ಲಿಕ್ಕೆ ಸಮರ್ಥ ಇವನು, ಈ ಜನ್ಮದ ಸಂಸ್ಕಾರಕ್ಕೆ ಸಮರ್ಥ ಅಂತ ಅಂದ್ಬಿಟ್ಟು ಅವಾಗ್ಲಿಂದ ಅವನನ್ನ ಮಡಕೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ನಂತರ 9ನೇ ವರ್ಷಕ್ಕೆ ಅವನು ಪ್ರಬುದ್ಧನಾಗ್ಬಿಟ್ಟಿರ್ತಾನೆ. ಹಿ ಇಸ್ ನಾಟ್ ಎ ಚೈಲ್ಡ್ ಎನಿಮೋರ್. 9 ವರ್ಷಕ್ಕೆ ಯಾರು ದೀಕ್ಷೆ ತಗೊಂಡಿದ್ದು? ಆಯ್ತಾ? 9 ವರ್ಷಕ್ಕೆ ಅವರು ದೀಕ್ಷೆಯನ್ನು ತೆಗೆದುಕೊಂಡ್ಬಿಟ್ರು. ಹಾಗಾಗಿ 9 ವರ್ಷಕ್ಕೆ ಆ ಮಗು ಸಕ್ಷಮವಾಗಿಬಿಡುತ್ತೆ ಗೃಹ ತ್ಯಾಗ ಮಾಡ್ಲಿಕ್ಕೆ ಅಂತ ಹೇಳಿ 9 ವರ್ಷಕ್ಕೆ ದೀಕ್ಷೆಯ ಒಂದು ಆಯುವನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾವು ಜೈನರಲ್ಲಿ ಒಂದು ಆಚಾರ್ಯರಿದ್ದರು, ಕುಮುದೇಂದು ಅಂತ. ಅವ್ರು ಎಲ್ಲಿದ್ರು ಗೊತ್ತಾ? ನಮ್ಮ ಬೆಂಗಳೂರು ಹತ್ರದಲ್ಲಿದ್ರು, ನಂದಿಗ್ರಾಮದಲ್ಲಿದ್ರು. ನಂದಿಗ್ರಾಮ ಯಲವಳ್ಳಿ ಅಂತ ಇಲ್ಲೂ ಕೂಡ ಒಂದು ಹಳ್ಳಿ ಇದೆ. ಅಲ್ಲಿ ಅವರು ಇದ್ದಂಥದ್ದು. ಅಲ್ಲಿ ಇಂದಿಗೂ ಕೂಡ ಹೋಯ್ತು ಅಂದ್ರೆ ಕುಮುದೇಂದು ಬಾವಿ ಇದೆ, ಕುಮುದೇಂದು ಸೈಟು ಅಂತ, ಕುಮುದೇಂದುವಿನ ಸೈಟ್ ಅನ್ನು ಕೂಡ ತೋರಿಸ್ತಾರೆ. ಅದು ಮತ್ತೊಬ್ಬರಿಗೆ ಆಗಿದೆ. ಈಗ ಕುಮುದೇಂದುಗೆ ಇಲ್ಲಿ ಚೈತ್ಯಾಲಯ ಇತ್ತು ಅಂತೆಲ್ಲ ಸಾಕ್ಷಿ ತೋರಿಸ್ತಾರೆ. ಅವರು ನಮ್ಮ ಯೂತ್ ಬಂದಿತ್ತು ಅಂದ್ರೆ ನಮ್ಮ ಯೂತ್ ಒಬ್ಬ ಪರಿಚಯ ಮಾಡ್ಕೊಡ್ತಾ ಇದ್ದ ಅವರನ್ನ. ಎಷ್ಟು ಅದ್ಭುತ ಅಂತ ಅಂದ್ರೆ ನಾನು ನೀವು ಯೋಚನೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲ, ಅಷ್ಟು ಅದ್ಭುತ. ಅವರು ಕೇವಲ ಸಂಖ್ಯೆಗಳಲ್ಲಿ ದ್ರವ್ಯಾಗಮವನ್ನ, ಚರಣಾನುಯೋಗವನ್ನ, 4 ಅನುಯೋಗಗಳನ್ನ ತುಂಬಿ ಹೋಗ್ಬಿಟ್ಟಿದ್ದಾರೆ. ಆಯ್ತಾ? ಅದ್ರದ್ದು ಒಂದು ಮ್ಯಾಜಿಕ್ ಈಗಿನ ಕಾಲದ ಕಂಪ್ಯೂಟರ್ ವಿಜ್ಞಾನ. ಅವರು ಅವಾಗ ಕಂಪ್ಯೂಟರ್ ಇರಲಿಲ್ಲ, ಹಾಗೇನೆ ಅವರು ಅದ್ರದ್ದು ಕ್ಯಾಲ್ಕುಲೇಷನ್ ಅನ್ನ ಮಾಡಿದ್ರು. 1500 ಶಿಷ್ಯರನ್ನ ಹಿಡ್ಕೊಂಡು. ಆದ್ರೆ ನನಗೂ ಒಂದಷ್ಟು ಜನ ಶಿಷ್ಯರಿದ್ದಾರೆ, ಒಂದು 15 ಜನ ಶಿಷ್ಯರಿದ್ದಾರೆ. ಅವ್ರನ್ನ ಹಿಡ್ಕೊಂಡು ಅವ್ರಿಗೂ ಕೂಡ ನಾನು ಒಂದಷ್ಟು ಅಸೈನ್ಮೆಂಟ್ ಕೊಡ್ತೀನಿ ಪ್ರತಿದಿನ. ಇದನ್ ಮಾಡಪ್ಪ, ಹೀಗ್ ಮಾಡಪ್ಪ ಅಂತ. ನಾನು ಒಂಚೂರು ನನ್ನ ವಿದ್ಯೆಯನ್ನ ಹೇಳ್ಕೊಡ್ತೀನಿ, ಅವ್ರು ಒಂಚೂರು ಅವ್ರ ವಿದ್ಯೆಯನ್ನ ಬಳಸ್ಕೊಂತಾರೆ. ಮಾಡ್ತಾ ಇದ್ದಾರೆ. ಮ್ಯಾಜಿಕ್ ಶೋ ಇದ್ದ ಹಾಗೆ ಅದು. ಕಂಪ್ಯೂಟರ್ ನಲ್ಲಿ ಅದ್ಭುತವಾದ ಜೈನ ಧರ್ಮದ ಕಾರ್ಯಗಳನ್ನ ಮಾಡಿದ್ದಾರೆ. ಅದು ಕುಮುದೇಂದುವಿನ ಗ್ರಂಥದ ಪಠಣದ ಕಾರ್ಯ. ಅವರು ಹೇಳ್ತಾರೆ, ಭಕ್ತಂದ್ರ ಬರ್ತೇನ್ರಿ ಪುಣ್ಯ. ಪಾದೌ ಪದಾನಿ ತವ ಯತ್ರ ಜಿನೇಂದ್ರ ದತ್ತಃ ಪದ್ಮಾನಿ ತತ್ರ ವಿಬುಧಾ ಪರಿಕಲ್ಪಯಂತಿ. ಸಾಲ್ದು ಹೇಳ್ರಿ, ನಿದ್ರೆ ಬರುತ್ತಿಲ್ಲ ಅಂದ್ರೆ ಬರಲ್ವಾ? ಪಾದೋ ಪದಾನಿ ತವ ಯತ್ರ ಜಿನೇಂದ್ರ ದತ್ತಃ. ಎಲೆ ಜಿನೇಂದ್ರ ದೇವನೇ, ನೀನು ವಿಹಾರದ ಸಮಯದಲ್ಲಿ ಎಲ್ಲಿ ಕಾಲನ್ನು ಎತ್ತಿ ಇಟ್ಟೆಯೋ ಅಲ್ಲೆಲ್ಲ ಕಡೆ ಇಂದ್ರನಿಗೆ ಬೇಕಲ್ವೇ ಪುಣ್ಯ ಅಕೌಂಟ್. ಏನ್ ಮಾಡ್ತಾರೆ? ನಾನು ಅಂತವ್ರನ್ನ ಕರೆದಿದ್ದೆ, ಅಂತವ್ರ ಸೇವೆಯನ್ನ ಮಾಡಿದೆ ಅಂತ ಹೆಗ್ಗಳಿಕೆಯಿಂದ ಕಾಲರ್ ರೇಸ್ ಮಾಡ್ಕೊಂತಾರಲ್ವಾ, ಹಾಗೇನೆ ಇಂದ್ರ ಏನ್ ಮಾಡ್ತಾನೆ? ಆ ಜಿನೇಂದ್ರ ದೇವರ ಚರಣಗಳಿಗೆ ಕೆಳಗಡೆ ಕಮಲಗಳನ್ನ ಇಡ್ತಾನೆ. ಪಾದೌ ಪದಾನಿ ತವ ಯತ್ರ ಜಿನೇಂದ್ರ ದತ್ತಃ ಪದ್ಮಾನಿ ತತ್ರ ವಿಬುಧಾ ಪರಿಕಲ್ಪಯಂತಿ. ಅಲ್ಲಿ ಎಲ್ಲ ಕೆಳಗಡೆ ಪದ್ಮಗಳನ್ನ ಇಡುತ್ತಾನೆ ಅಂತ ಹೇಳ್ತಾರೆ. ಯಾವ ಜಾಗ ಬಿಟ್ಟ ಅವನು? ಬಿಡ್ಲಿಲ್ಲ. ಅಂದ್ರೆ ಎಷ್ಟು ಜಾಗದಲ್ಲಿ ಇಟ್ಟ ಕಮಲವನ್ನ ಅಂತ ಅಂದ್ರೆ ತೋರಿಸ್ತಾನೆ ನಮ್ಮ ಹುಡುಗ. ಬೇಕು 2 ನಿಮಿಷ ತಗೊಂತೀನಿ. ಅದರ ಹೆಸರು ಸಿರಿಭೂವಲಯ. ಸಿರಿ ಅಂದ್ರೆ ಏನು? ಸಿರಿ ಸಿದ್ಧಾಂತ. ಸಿರಿ ಸಿದ್ಧಾಂತ ಅಂದ್ರೇನು? ಶ್ರೀ ಅಂತ ಸಂಸ್ಕೃತ ಕಲ್ಪಿಡ್ತೀವಿ ನಾವೀಗೆಲ್ಲ. ಏನಂತೀವಿ? ಶ್ರೀ. ಶ್ರೀದು ತತ್ಸಮತ್ಭವ ರೂಪ ಏನಾಗುತ್ತೆ? ಸಿರಿ ಅಂತ ಆಗುತ್ತೆ. ಸಿರಿ ಭೂವಲಯ ಅಂತ ಕುಮುದೇಂದು ತನ್ನ ಗ್ರಂಥಕ್ಕೆ ಹೆಸರನ್ನ ಇಟ್ಟಿರೋದು. ಇಡಪ್ಪ 1 ನಿಮಿಷ ತೆಗಿ. ಸಿರಿ ಭೂವಲಯ. ಇಲ್ಲಿ ಭೂವಲಯ ಅಂತ ಇದೆ. ಭೂವಲಯ
ವಲಯವನ್ನ ಉಲ್ಟಾ ಮಾಡೋಣ. ಲಾಸ್ಟ್ ಇಂದ ಓದಿ. ಏನಾಯ್ತು? ಎಲವಳ್ಳಿ. ಅರ್ಥ ಆಯ್ತಾ? ನಾನು ಎಲ್ಲಿ ಬರ್ದಿದ್ದು ಇದನ್ನ? ಎಲವಳ್ಳಿನಲ್ಲಿ ಬರ್ದಿದ್ದು. ಅದಕ್ಕೆ ಎಲವಳ್ಳಿ ನಾವು ಹಳ್ಳಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅವನೇನಂದ ಸಂಸ್ಕೃತದಲ್ಲಿ? ಭೂಪ್ರದೇಶ. ಅರ್ಥ ಆಯ್ತಾ? ಎಲವ ಭೂ ಅಂತಂದ್ರೆ ಎಲವ ಎನ್ನುವಂತಹ ಭೂಪ್ರದೇಶದಲ್ಲಿ ಸಿರಿ ಏನನ್ನ ಕೊಟ್ಟೆ? ನಾನು ನಿಮ್ಗೆ ಸಂಪತ್ತನ್ನ ಕೊಟ್ಟೆ. ಎಂತಹ ಸಂಪತ್ತು? ಜ್ಞಾನದ ಸಂಪತ್ತನ್ನ ಕೊಟ್ಟು ಹೋದೆ ಅಂತ ಸಿರಿ ಭೂವಲಯ ಅಂತ ಅದ್ರ ಹೆಸರು. ನೆಕ್ಸ್ಟ್ ಅವ್ನು ಕೊಟ್ಟಿದ್ ನೋಡ್ರಿ ಹಿಂಗಿದೆ. ಇದನ್ನ ಎಲ್ಲಿಂದ ತಂದಿದ್ದು ಗೊತ್ತಾ? ದೆಹಲಿಯಿಂದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಇತ್ತು ಇದು. ಅದನ್ನ ಯಾಕೆ ಅಲ್ಲಿ ಕಳಿಸ್ಬಿಟ್ಟಿದ್ದು ರೀ? ಇಲ್ಲ, ಬೆಂಗಳೂರಿನವರಾಗಿ ಬೆಂಗಳೂರಿನವ್ರನ್ನ ತಿಳ್ಕೊಳ್ಳೇ ಇಲ್ಲ. ಏನಾಯ್ತು? ಯಲ್ಲಪ್ಪ ಶಾಸ್ತ್ರಿ ಅವರು ಇದ್ರ ಮೇಲೆ ಕೆಲಸ ಮಾಡಿದ್ದು. ಇದಕ್ಕೆ ಯಾರ ಮಂದಿ? ಈಗ ಪದ್ಮಿನಿ ಪದ್ಮರಾಜ್ ಎಲ್ಲರಿಗೂ ಗೊತ್ತಿದಾರಲ್ವಾ? ಅವರ ಕುಟುಂಬದ ಮನೆಯಲ್ಲಿ ಈ ಗ್ರಂಥ ಇದ್ದಿತ್ತು. ಅವ್ರ ಕುಟುಂಬಕ್ಕೆ ಹೋಗಿದ್ದು ಅಳಿಯರಾಗಿ ಯಲ್ಲಪ್ಪ ಶಾಸ್ತ್ರಿ ಅವರು. ಅವರು ಏನ್ ಮಾಡಿದ್ರು? ಇದನ್ನ ಓದಿ ಕೊಡ್ತೇನೆ, ಕೊಡಿ ಮಾವಯ್ಯ ಅಂತ ಹೇಳಿ ಮಾವಯ್ಯ ಅವರಿಂದ ತೆಗೆದುಕೊಂಡು ಏನ್ ಮಾಡಿದ್ರು? ಕೂತ್ಕೊಂಡು ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿವರೆಗೂ ತುಮಕೂರು ಹತ್ರ ಆಯ್ತಾ ಇದು ಗ್ರಂಥ ಸಿಕ್ಕಿರುವಂತದ್ದು. ಅಲ್ಲಿ ಸುತ್ತಮುತ್ತಲ ಪ್ರದೇಶ ಎಲ್ಲದಕ್ಕೂ ಕೂಡ ಅವರ ಮಾವ ಅದನ್ನ ಹೇಳ್ತಾ ಇದ್ರು, ಪ್ರಚಾರ ಮಾಡ್ತಾ ಇದ್ರು ಅಲ್ಲಿದ್ದ ಜ್ಞಾನವನ್ನ. ಅಷ್ಟ ಮಹಾಪ್ರಾತಿಹಾರ್ಯ ವೈಭವದಿಂದ ಅಷ್ಟ ಗುಣಗಳಲ್ಲೊಂದಂ ಸೃಷ್ಟಿಗೆ ಮಂಗಳ ಪರ್ಯಾಯದಿ ನಿತ್ತ ಅಷ್ಟಮ ಜಿನಗೆ ಎರಗುವೆನು. ಅಷ್ಟಮ ಜಿನ ಯಾರು? ಚಂದ್ರಪ್ರಭು ತೀರ್ಥಂಕರ. ಅದಕ್ಕೆ ಎಲ್ಲಾರು ಬರೆದವರು ನಮ್ದು ಮೂಲ ನಾಯಕ ಅನ್ನೋದು. ಆಯ್ತಾ? ಚಂದ್ರಪ್ರಭು ತೀರ್ಥಂಕರಿಗೆ ನಮಸ್ಕಾರ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದ್ರೆ ಧವಳದಲ್ಲಿ ಆಚಾರ್ಯರು ಚಂದ್ರಪ್ರಭು ತೀರ್ಥಂಕರಿಗೆ ನಮಸ್ಕಾರ ಮಾಡಿದ್ದಾರೆ. ಅದಕ್ಕೆ ನಾನು ಕೂಡ ನನ್ನ ಗುರುಗಳ ಹಾದಿಯನ್ನ ಹಿಡಿತೇನೆ, ನಾನು ಆ ಚಂದ್ರನಾಥನಿಗೆ ನಮಸ್ಕಾರ ಮಾಡ್ತೇನೆ ಅಂತ ಕಾಪಿ ಚೆಕ್ ಮಾಡಿರೋದು ಗುರುವಿನದ್ದು ಶಿಷ್ಯ. ಆಯ್ತಾ? ಅವರು ಏನ್ ಮಾಡಿದ್ರು ಹೇಳ್ತಾರೆ, ಅನೇಕರು ಬಂದು ಅವ್ರ ಹತ್ರ ಧರ್ಮ ಕೇಳಿದ್ರು. ಎಲ್ಲರ ಮನಸ್ಥಿತಿಯು ಕೂಡ ಬೇರೆ ಬೇರೆ ರೀತಿಯಲ್ಲಿದೆ. ಎಲ್ಲರಿಗೂ ಧರ್ಮ ಹೋಗ್ಲೇಬೇಕು. ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ನೀವು ಅದನ್ನ ತಗೊಳ್ಳಿ, ಇವ್ರಿಗೆ ಎಷ್ಟು ಬೇಕೋ ಇವ್ರಷ್ಟು ತಗೊಳ್ಳಿ ಅಂತ ಅಂದ್ಬಿಟ್ಟು ಒಟ್ಟಿಗೆ ಕೊಡೋದಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು? ಎಲ್ಲಿಯನ್ನು ಸಂಖ್ಯೆನಲ್ಲಿ ಇಟ್ಟುಬಿಟ್ರು. ಅರ್ಥ ಆಯ್ತಾ? 1 ಅಂತಂದ್ರೆ ಆ, 2 ಅಂದ್ರೆ ಆ, 3 ಅಂದ್ರೆ ಆ ಪ್ಲುತ. ಈಗ ಪ್ಲುತ ಉಪಯೋಗದಲ್ಲಿರೋದು ವೇದಗಳಲ್ಲಿ, ಸಾಮ ವೇದದಲ್ಲಿ ಮಾತ್ರ, ಇನ್ನೆಲ್ಲೂ ಉಪಯೋಗದಲ್ಲಿ ಇಲ್ಲ. ಹೊರಗಿದೆ ಅದ್ರದ್ದು. ಅದೇ ಯಾಕೋ ಎಲ್ಲಿಗೂ ಹೋದ್ರೆ ಇದಿಲ್ಲ. ಆಯ್ತಾ? ಇದನ್ನ ಸಂಖ್ಯೆಗಳಲ್ಲಿ ತುಂಬಿಸಿಟ್ರು. ಹಾಗಾಗಿ ತುಂಬಿಸ್ಬೇಕಾದ್ರೆ ಏನ್ ಮಾಡಿದ್ರು? ಪಾದೌ ಪದಾನಿತವ ಯತ್ರ ಜಿನೇಂದ್ರ ದತ್ತಃ ಶ್ಲೋಕ ಬರುತ್ತಲ್ವಾ? ಆ ಶ್ಲೋಕ ಬಿಡ್ತೀನಿ. ಸರ್ಕಲ್ ಡ್ರಾಯಿಂಗ್ ಹಾಕಿದ್ಯೋ ಇಲ್ವೋ? ನೋಡ್ರಿ, ಅವನು ಕ್ಯಾಲ್ಕುಲೇಟಿವ್ ಮೈಂಡ್. ಇಂದ್ರ ಎಷ್ಟು ಕೊಟ್ರೆ ಎಷ್ಟು ಸಿಕ್ಕತ್ತೆ ಅಂತ ನೋಡ್ತಾನೆ. ನೀವು ದುಡ್ಡು 100 ರೂಪಾಯಿ ಕೊಟ್ರೆ 20 ರೂಪಾಯಿ ದುಡ್ಡುದು ಅಂತ ಆದ್ರೆ 80 ರೂಪಾಯಿ ಚಿಲ್ಲರೆ ಬರ್ಬೇಕು ಅಂತ ಯೋಚನೆ ಮಾಡ್ತೀರಲ್ವಾ? ಹಾಗೆ ಅವನ್ ಏನ್ ಮಾಡ್ದ? ಈ ಕಡೆ ಲೆಫ್ಟ್ ಸೈಡ್ 7, ರೈಟ್ ಸೈಡ್ 7, ಮುಂದಿಕ್ 7, ಹಿಂದಿಕ್ 7. ಯಾಕೆ 7 ಪ್ರಾಶಸ್ತ್ಯ ಏನಿದೆ? ಅಲ್ಲ ರೀ, ಏನು ಗೊತ್ತೇನ್ರಿ? ಈಗ ಆಸನ ಕಂಪನ ಆಗುತ್ತೆ ಯಾವಾಗ? ಬಂಡೆ ಹೋಗಿ ಕಲ್ಲನ್ನ ತಲೆಯನ್ನ ಯಾವಾಗ ಇಂದ್ರನ ಆಸನ ಕಂಪನ ಆಗದ? ತೀರ್ಥಂಕರರು ಗರ್ಭಾವತರಣಕ್ಕೆ ಹೋಗ್ಬೇಕಾದ್ರೆ ಅವಾಗ ಅವನ್ ಏನ್ ಮಾಡ್ತಾನೆ? ಏನ್ ಮಾಡ್ತಾನೆ? 7 ಹೆಜ್ಜೆ ಮುಂದೆ ಬಂದು ನಮಸ್ಕಾರವನ್ನ ಮಾಡ್ತಾನೆ. 1 ಹೆಜ್ಜೆ ಅಲ್ಲ, 7 ಹೆಜ್ಜೆ. ಯಾಕೆ? ನನಗೆ ಸಜ್ಜಾತಿತ್ವ,
ಸದ್ಗೃಹಸ್ಥ, ಅದೆಲ್ಲ 7 ಸ್ಟೆಪ್ ಇದೆ. ಆ 7 ಸ್ಟೆಪ್ ನನಗೆ ಬರಲಿ ಅಂತ. ಅದಕ್ಕೆ ನಾವು ಏನ್ ಮಾಡ್ತಾನೆ, ಮುಂದಕ್ಕೆ 7 ಕಮಲ, ಹಿಂದಕ್ಕೆ 7 ಕಮಲ, ಪಕ್ಕಕ್ಕೆ 7 ಕಮಲ. ವಾಟ್ ಈಸ್, ಏನ್ ಬೇಕು ಅವನಿಗೆ ಡಿಮ್ಯಾಂಡ್? ನಾವು ಪ್ರಚಾರಕರ ಹತ್ರ ಹೋಯ್ತು ಅಂದ್ರೆ ನಮ್ಗೆ ಎಲ್ಲಾರು ಕೊಡ್ಲಿ ಅಂತ ಕೇಳ್ತೀವಿ ಇಲ್ವಾ? ಸನ್ಮಾನನಾದ್ರೂ ಮಾಡ್ಲಿ ಅಂತ ಕೇಳ್ತೀವಿ, ಗುರುತಿಸ್ಲಿ, ನನ್ನ ಹೆಸರು ಮುಂದೆ ಬರ್ಲಿ ಅಂತ ಹೇಳ್ತೀವಿ ಇಲ್ವಾ? ಮಾಡ್ತೀವೋ ಇಲ್ವೋ? ನೀವು 100 ರೂಪಾಯಿ 1000 ರೂಪಾಯಿ ಕೊಟ್ರೆ ಬಿಡಿಸ್ತೀರೋ ಇಲ್ವೋ? ತಕ್ಷಣ ಚೀಟಿ ಬಿಡಿಸ್ತೀರ. ಯಾಕೆ? ಇದ್ರದ್ದು ದುರುಪಯೋಗ ಆಗ್ಬಾರ್ದು ಅಂತ, ಅಥವಾ ನಾವು 1000 ರೂಪಾಯಿ ಕೊಟ್ಟೆ ಅವ್ನು ಇನ್ನೇನಾದ್ರು ಮಾಡ್ಬಿಡ್ತಾರೆ ಅಲ್ವೇ? ಚೀಟಿ ಬರ್ಸ್ಕೊಂಡು ತಗೊಂಡ್ಬರ್ತೀರೋ ಇಲ್ವೋ? ಹಾಗೇನೆ ಇವನು ಕ್ಯಾಲ್ಕುಲೇಟಿವ್ ಮೈಂಡ್ ಇದ್ರ ಅವನೇನ್ ಮಾಡ್ತಾನೆ, ಸಜ್ಜಾತಿತ್ವ, ಸದ್ಗೃಹತ್ವ, ಅದೆಲ್ಲಾನು ನನಗೆ ಪೋಸ್ಟ್ ಬರಲಿ ಅಂತ 7 ಪೋಸ್ಟ್ ಬೇಕು ಅವನಿಗೆ. 7 ಕಮಲ ಮುಂದಕ್ಕೆ ಇಡ್ತಾನೆ. ಅರ್ಥ ಆಯ್ತಾ? 7 ಕಮಲ ಮುಂದೆ, 7 ಕಮಲ ಹಿಂದೆ. ಅವ್ರೇನಾದ್ರು ಈ ಕಡೆ ತಿರ್ಕೊಂಡ್ಬಿಟ್ರೆ, ಆ ಕಡೆ ಈ ಕಡೆ ಬಿಟ್ಬಿಟ್ಟು ಮತ್ತೆ ತಿರ್ಕೊಂಡ್ಬಿಟ್ರೆ, ಹಾಗಾಗಿ 8 ದಿಕ್ಕುಗಳು, 4 ದಿಕ್ಕು 4 ವಿದಿಕ್ಕು, ಹಂಗೆ 8 ದಿಕ್ಕುಗಳಲ್ಲಿ ಏನ್ ಮಾಡ್ತಾನೆ, 7 ಕಮಲ. ಮಧ್ಯದ ಕಮಲ ಏನೋ, ಮಧ್ಯದ ಕಮಲದ ಮೇಲೆ ತೀರ್ಥಂಕರು ನಿಂತ್ಕೊಂಡಿದ್ದಾರೆ. ಇನ್ನು ಮುಂದಕ್ಕೆ 7 ಹಿಂದಕ್ಕೆ 7 ತೋರ್ಸಪ್ಪ ಕಮಲದ್ದು ನೋಡ್ರಿ. ಹೀಗೆ ಕಾಣಿಸುತ್ತೆ ಅವನು ಇರೋ ಕಮಲ. ಇದು ಹೆಂಗಿದೆ? ಚಕ್ರ ತರ ಇದೆ. ಈ ಚಕ್ರನ್ನೇ ಅವನೇನ್ ಮಾಡ್ತಾರೆ, ಸ್ಕ್ವೇರ್ ತರ ಬದಲಾಯಿಸ್ಬಿಡ್ತಾರೆ. ತೋರ್ಸ ಮೊದಲನೇ ಶೀಟ್. ಇದು ಚಕ್ರ. ಈ ಚಕ್ರನ ಮೊದಲನೇ ಶೀಟ್, ನಂಬರ್ ಶೀಟ್. ಫುಲ್ ಸ್ಕ್ರೀನ್ ಮಾಡ್ಕೊಡು. ಇದನ್ನ ಅವ್ರೇನ್ ಮಾಡ್ತಾರೆ, ಚಕ್ರದ ತರ ತೋರಿಸಲ್ಲ, ಆದ್ರೆ ಸ್ಕ್ವೇರ್ ತರ ತೋರಿಸ್ತಾರೆ. ಸ್ಕ್ವೇರ್ ಹೇಗೆ ಅಂತಂದ್ರೆ, ಅವ್ನು 7 ಇಟ್ಟ ಅಲ್ವಾ, ನಂಗೆ 27 ಬೇಕು. ಅರ್ಥ ಆಗ್ತಾ ಇದೆಯಾ? ಕುಮುದೇಂದ್ರ ಅವ್ರ ಕ್ಯಾಲ್ಕುಲೇಷನ್ 27 ಹೇಗೆ ಅಂತಂದ್ರೆ 3ರದ ಕ್ಯಾಲ್ಕುಲೇಷನ್. ಅಟ್ಲೀಸ್ಟ್ 3 ಜನ್ಮದಲ್ಲಿ ಮೋಕ್ಷ, 3 ಆಗ್ಲಿಲ್ವಾ 9 ಜನ್ಮದಲ್ಲಿ ಮೋಕ್ಷ, 3 3ಲಿ 9, 9 ಆಗ್ಲಿಲ್ವಾ 27 ಜನ್ಮದಲ್ಲಂತೂ ನಮ್ಗೆ ಮೋಕ್ಷ ಬೇಕು. ಅರ್ಥ ಆಯ್ತಾ? ಅದಕ್ಕೆ ನಾವೇನ್ ಮಾಡ್ತೀವಿ, 3 ಸತಿ ಜಪ ಮಾಡ್ಬೇಕು, ಇಲ್ಲ 9 ಸತಿ ಜಪ ಮಾಡ್ಬೇಕು, ಇಲ್ಲ 27 ಸತಿ ಜಪ ಮಾಡ್ಬೇಕು. ನಮ್ ಕೈ ಇದೆ ನಿಮ್ಗೆ 27ರದ್ದು ಥ್ರೆಡ್ದು ಒಂದು ಜಪಮಾಲೆ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಸಿದ್ಧಿ ಮಾಡ್ಕೊಳ್ಳೋದಿಕ್ಕೆ, ಸಿದ್ಧಿ ಮಾಡ್ಕೋಬೇಕಾದ್ರೆ 27, ಅಟ್ಲೀಸ್ಟ್ 27 ಇರ್ಬೇಕು, ಇಲ್ಲ 9 ಇರ್ಬೇಕು. ಹಾಗೇನೆ ಇವರು 27 ಭವದಲ್ಲಾದ್ರೂ ನಾನು ಮೋಕ್ಷಕ್ಕೆ ಹೋಗ್ಲೇಬೇಕು ಟಾರ್ಗೆಟ್ ಅಂತ. ಆ ಟಾರ್ಗೆಟ್ ನ ಮಾಡ್ಕೊಂಡು 27 ಸಂಖ್ಯೆಗಳು ಅಡ್ಡವಾಗಿ, 27 ಸಂಖ್ಯೆಗಳು ಉದ್ದವಾಗಿ ಅನ್ನುವ ಹಾಗೆ ಸ್ಕ್ವೇರ್ ನಲ್ಲಿ ಇವ್ರೇನ್ ಮಾಡಿದ್ದಾರೆ, ಸಂಖ್ಯೆಗಳನ್ನ ಬರೆದಿದ್ದಾರೆ. ಸಂಖ್ಯೆನಲ್ಲಿ ಏನಿದೆ ಅಂತ ಅಂದ್ರೆ, ಈಗ ಮೊದಲನೇ ಸಂಖ್ಯೆ 59 ಅಂತ ಇದೆ. ಅದ್ರ ಪಕ್ಕದಲ್ಲಿರುವ ಸಂಖ್ಯೆ ಇರುವಂತದ್ದು 23. ಇದನ್ನ ನಾನ್ ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೆ ಅಂತಂದ್ರೆ, 1 ಆ 2 ಆ 3 ಆ ರೀತಿ 64 ಸಂಖ್ಯೆಯನ್ನ ಬರ್ಕೊಂಡು, ಇಲ್ಲಿ 59 ಅಂದ್ರೆ ಎಷ್ಟನೇ ಅಕ್ಷರ ಇಡ್ಬೇಕು, 23 ಅಂದ್ರೆ ಎಷ್ಟನೇ ಅಕ್ಷರ ಇಡ್ಬೇಕು ಅಂತ ಇಡ್ತಾ ಇದ್ದೆ. ಆದ್ರೆ ಒಂದು ಸಿರಿಪೋದಯವನ್ನ ಕಲಿಸೋದಕ್ಕೆ ಒಂದು ಪ್ರಶಿಕ್ಷಣ ವರ್ಗ ಆಯ್ತು. ಆ ಪ್ರಶಿಕ್ಷಣ ವರ್ಗಕ್ಕೆ ನನ್ನ ಇಂದೋರ್ಗೆ ಕರೆದಿದ್ರು. ಹಾಗಾಗಿ ಇಂದೋರ್ಗೆ ಹೋದೆ. ಅವರು ನೋಡಿ ನಂದು ಪ್ರೆಸೆಂಟೇಶನ್ ಅನ್ನ ಅವರು ಆ ಪ್ರಶಿಕ್ಷಣ ವರ್ಗದಲ್ಲಿ ನನ್ಗೆ ತಕೊಂಡ್ರು. ಅದ್ರಲ್ಲಿ ಒಬ್ರು ಇಂದೋರ್ನವ್ರು ಇಂಜಿನಿಯರ್ ಇದ್ರು. ಅವರು ಈಗ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಹೇಳಿದೆ, ಕ್ಯಾನ್ ಯು ಮೇಕ್ ಇಟ್ ಇನ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ಕೇಳಿದೆ. ಡಿಕೋಡ್ ಮಾಡೋ ಅಂತ ಒಂದು ಫಾರ್ಮುಲಾ ಮಾಡ್ಬೇಕಿದಕ್ಕೆ ಅಂತ ಹೇಳಿದೆ. ಶೋ ದಟ್ ಫಾರ್ಮುಲಾ ಎಕ್ಸೆಲ್ ಶೀಟ್ ಅಂತ. ಅವರು ಆಗಿನ ಕಾಲದ ಕುಮುದೇಂದುವಿನ ಮ್ಯಾಜಿಕ್, ಈಗಿನ ಕಾಲದ ಯುವಕರ ಮ್ಯಾಜಿಕ್. ಇವನು ಮದುವೆ ಆಗದ ಯುವಕ, ಇವನಿಗೂ ಕೆಲಸನೂ ಇವಾಗ ಸಿಕ್ಕಿಲ್ಲ. ಅದಕ್ಕೆ ತುಂಬಾ ಬಳಕೆ ಮಾಡ್ಕೊಂತಾ ಇದ್ದೀನಿ. ಏನು ಓದಿರೋದು ನೀನು? M.Com ಓದಿರೋದು. ಬೆಳಗಾಂನಲ್ಲಿದ್ದ, ಆಡಿಟರ್ ಹತ್ರ ಕೆಲಸ ಮಾಡ್ದ. ಬೆಂಗಳೂರಿಗೆ ಬಂದಿದ್ದಾನೆ. ಬೆಂಗಳೂರಿಂದ ಜೈನ್ ಮಿಲನ್ ಅವರೆಲ್ಲ ಸರಿ ಕೆಲಸ ಕೊಡ್ತಾರೋ ಏನೋ ನೋಡಿ. ಅದಕ್ಕೆ ಅವನ್ನ ಎಲ್ಲಿ ಹೋದ್ರು ಕರ್ಕೊಂಡು ಹೊರಡ್ತೀನಿ. ತುಂಬಾ ಒಳ್ಳೆ ಮಗು, ಮತ್ತೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ. ನಮ್ಗೆಲ್ಲ ಮಗುವೆ. ಇದು ಒಂದು ಫಾರ್ಮುಲಾ. ಆ ಫಾರ್ಮುಲಾದಲ್ಲಿ ಏನ್ ಮಾಡ್ತಾರೆ, ಈ 27/27 ಯಾವ್ದು ನಂಬರ್ಗಳಿದೆಯಲ್ಲ, ಆ ನಂಬರ್ಗಳನ್ನ ಇಲ್ಲಿಗೆ ಹಾಕ್ಬಿಡ್ತಾರೆ. ಇಲ್ಲಿಗೆ ಹಾಕ್ತಾ ಇದ್ದಕ್ಕೇನೆ ಅದು ಈಗಿನ ಕಂಪ್ಯೂಟರ್ ಜ್ಞಾನ ಅದು ಏನ್ ಮಾಡುತ್ತೆ, ಆ ನಂಬರ್ಗಳನ್ನೆಲ್ಲ ತಾನು ಅಕ್ಷರದಲ್ಲಿ ಕನ್ವರ್ಟ್ ಮಾಡಿಕೊಟ್ಟು ಬಿಡುತ್ತೆ. ಇಲ್ಲಿ ನಂಬರ್ಗೆ ಹಾಕಿರೋದು ಇಲ್ಲೆಲ್ಲ ಅಕ್ಷರ ಬಂದ್ಬಿಡುತ್ತೆ. ಆಯ್ತಾ? ಈಗ ತೋರಿಸು, ಅಕ್ಷರ ತೋರಿಸು PPT ನಲ್ಲಿ.
2ನೇ ಸ್ಲೈಡ್ 3ನೇ ಸ್ಲೈಡ್. ಅದೇ ಶೀಟ್ ಬೇರೆ ಶೀಟ್ ಮಾಡಿದ್ದೀವಿ. ಇವತ್ತು ನಿಮ್ಮ ಈಗ 59 ಅಂತ ಮೊದಲನೇ ಸಂಖ್ಯೆ ಇತ್ತು. 59ಕ್ಕೆ ಸ ಬಂದಾಗ ಹೋಗಿದೆ. ಆ ಫಾರ್ಮುಲಾ ಡಿಕೋಡ್ ಮಾಡ್ತಲ್ಲ, ಆ ಫಾರ್ಮುಲಾದ ಪ್ರಕಾರ ಸ ಬಂದ್ಬಿಡ್ತು. ಆಮೇಲೆ 23 ಓ ಅಂತ ಬಂದ್ಬಿಡ್ತು. ಹಾಗಾಗಿ ಏನು ಅಕ್ಷರಗಳು ಆ ನಂಬರ್ಗೆ ಬರಬೇಕು, ಆ ನಂಬರ್ಗೆ ಕಂಪ್ಯೂಟರ್ ಡಿಕೋಡ್ ಮಾಡಿ ಕೊಟ್ಟು ಬಿಡ್ತು. ಹಾಗಾಗಿ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾವು ಒಂದೊಂದು ಚಾಪ್ಟರ್ ಮುಗಿಸ್ಬಿಡ್ತೀವಿ ಡಿಕೋಡ್ ಮಾಡ್ಬಿಟ್ಟು. ಈ ರೀತಿ ಇದನ್ನ ಅಕ್ಷರದಲ್ಲಿ ಆ ನಂಬರ್ಗಳನ್ನ ಕನ್ವರ್ಟ್ ಮಾಡಿದ್ದಾರೆ. ಈಗ ಕನ್ವರ್ಟ್ ಮಾಡಿದ್ಮೇಲೆ again we have to apply the formula of ಭಕ್ತಾಮರ ಪಾದೋಪದಾನಿತವೇ ತ್ರಜುನೇಂದ್ರದಂತಹ ಪದ್ಮಾನಿತತ್ರ ವಿಬುಧಾಂಬರಿಕಲ್ಪಯಂತಿ. ಈಗ ಅವ್ನು 7 ಇಟ್ಬಿಟ್ಟಿದ್ದಾನೆ ಮುಂದಕ್ಕೆ. ಈಗ ಒಂದ್ ಹೆಜ್ಜೆ ಎತ್ತು ಬಿಟ್ರು ಯಾರು ತೀರ್ಥಂಕರರು. ಆವಾಗ ಅವರ ಮುಂದಿನ ಹೆಜ್ಜೆ ಎಲ್ಲಿಗೆ ಹೊರಟೋಯ್ತು, ಅವರು ಒಂದು ನಿಂತ್ಕೊಂಡಿರೋದು ಅದು ಮುಂದೆ 7 ಅಂದ್ರೆ ಒಟ್ಟು 8 ಕಮಲ ಇದೆ. ಈಗ 8 ಕಮಲದಲ್ಲಿ ಮೊದಲನೇ ಕಮಲಕ್ಕೆ ಕಾಲಿಟ್ಟಿದ್ದಾರೆ. ಅಲ್ಲಿರುವಂತಹ 8ನೇ ಕಮಲ ಏನ್ ಮಾಡುತ್ತೆ, ತಿರ್ಗಕ್ ಶುರುವಾಗುತ್ತೆ. ಎಲ್ಲ ಇವ್ರು ಕಾಲ್ ಎತ್ತಾ ಇದ್ದಂಗೆನೆ ಏನ್ ಮಾಡುತ್ತೆ ಚಕ್ರ, ನಾವು ಗಾಡಿ ಆನ್ ಮಾಡ್ತೀವಲ್ಲ, ಸ್ವಿಚ್ ಆನ್ ಮಾಡ್ತೀವಲ್ಲ, ತಕ್ಷಣ ಅದು ಚಾರ್ಜ್ ಆಗುತ್ತೆ, ಬಿಸಿ ಆಗುತ್ತೆ, ಆಮೇಲೆ ಮುಂದಕ್ಕೆ ಓಡಕ್ ಶುರುವಾಗುತ್ತೆ. ಹಾಗೆ ಆ ಕಮಲಗಳೆಲ್ಲ ಏನಾಗುತ್ತೆ, ಪ್ಲೇಸ್ಮೆಂಟ್ ಅನ್ನ ತೆಗೆದುಕೊಂಡಿರೋ ಕಮಲಗಳು ಅಲ್ಲೇ ಸುತ್ತಕ್ ಶುರು ಮಾಡ್ತವೆ. ಇವ್ರು ಕಾಲ್ ಎತ್ತಾ ಇದ್ದಂಗೆನೆ ಅಲ್ಲಲ್ಲೇ ಸುತ್ತಕ್ ಶುರು ಮಾಡಿದ್ವು. ಅವುಗಳೆಲ್ಲ ಏನಾಗ್ತಾ ಇದೆ, ಹೀಟಿಂಗ್ ಪ್ರೋಸೆಸ್ ನಲ್ಲಿ ಇದಾವೆ. ಆಯ್ತಾ? ಈಗ ಮೂವ್ಮೆಂಟ್ ಪ್ರೋಸೆಸ್ ತೋರಿಸ್ಬೇಕು ಅದರದ್ದು. ಅವ್ರು ಯಾವಾಗ ಇನ್ನೊಂದು ಹೆಜ್ಜೆ ಇಟ್ಬಿಟ್ಟು ಕಾಲನ್ನ ಕಮಲದಲ್ಲಿ ಇಟ್ಬಿಟ್ರು, ತಕ್ಷಣ 8ನೇ ಕಮಲ ಏನ್ ಮಾಡುತ್ತೆ, ಅದು ಮುಂದಕ್ಕೆ ಹೋಗಕ್ಕಾಗ್ದೇನೆ, ಯಾಕಂದ್ರೆ ಹಿಂದ್ಗಡೆ ಇರೋದು ಕೊಡುತ್ತೆ, ಹಿಂದ್ಗಡೆ ಇರೋದಲ್ಲಿ ಹೋಗ್ಬೇಕು, ಅದಕ್ಕೆ ಅದು ಮುಂದಕ್ಕೆ ಹೋಗಲ್ಲ. ಅದೇನ್ ಮಾಡುತ್ತೆ, ಹಿಂಗ್ ಸುತ್ಕೊಂಡ್ ಬಂದು ಹಿಂದ್ಗಡೆ ಯಾವ್ದು 7 ಕಮಲ ಜೋಡಿಸಿದ್ರಲ್ಲ ಅದ್ರ ಪಕ್ಕಕ್ಕೆ ಬಂದು ಪ್ಲೇಸ್ಮೆಂಟ್ ಅನ್ನ ತೆಗೆದುಕೊಳ್ಳುತ್ತೆ. ತೋರ್ಸಪ್ಪ. ಇಲ್ಲಿ ಮಧ್ಯದಲ್ಲಿ ತೀರ್ಥಂಕರ ಪಾದ ಇದೆ. ಇಲ್ಲಿಂದ ಒಂದು ಸ್ಟೆಪ್ ಅವ್ರು ಮುಂದೆ ತಗೊಂಡಿದ್ದಾರೆ. ಇಲ್ಲಿ ಮೊದಲನೆಯ ಕಮಲ ಏನ್ ಮಾಡ್ತು, ಇಟ್ ಸ್ಟಾರ್ಟೆಡ್ ಕಮಿಂಗ್ ಔಟ್. ನೋಡಿ, ಹೊರಗೆ ಬಂತು ಕಮಲ, ಇಲ್ಲಿ ಬಂದು ಇಲ್ಲಿ ಅದು ಪ್ಲೇಸ್ಮೆಂಟ್ ಅನ್ನ ತಗೊಂಡು ಅಲ್ಲಿ ಕಮಲ ಏನ್ ಮಾಡ್ಬೇಕು, ಹೇಗೆ ಅದು ತಿರುಗ್ತಾ ಮುಂದಿದ್ದಕ್ಕೆ ಕೊಡುತ್ತೆ. ಹೆಂಗ್ ಕೊಡುತ್ತೆ ನೋಡಿ, ಅದು ನೇರಕ್ಕೆ ಹೋಗಲ್ಲ, ಅಡ್ಡಕ್ಕೆ ಹೋಗಲ್ಲ. ಇಟ್ ವಿಲ್ ಗೋ ಇನ್ ದಿಸ್ ವೇ. ಅವಾಗ ಏನಾಯ್ತು, ಆ ಸಮಯದಲ್ಲಿ ಏನಾಯ್ತು ಅಂತ ಅಂದ್ರೆ, ಯಾವಾಗ ಮಲ್ಲಿಗೆ ಬರುತ್ತೋ ನಮ್ಮೆಲ್ಲರಿಗೂ ಗೊತ್ತಾಗುತ್ತೋ ಇಲ್ವೋ, ಹಲಸಿನಣ್ಣು ಮಲ್ಲಿಗೆ ಎಲ್ಲ ಬಂತು ಅಂದ್ರೆ ಗೊತ್ತಾಗುತ್ತೆ. ಇನ್ನು ಆ 27 ಕಮಲಗಳು ಸುತ್ತಬೇಕಾದ್ರೆ ಗೊತ್ತಾಗದೆ ಹೋಗುತ್ತೇನ್ರಿ. ಅದು 7 ಸೇರಿದ್ರೆ 225 ಕಮಲ. 225 ಕಮಲ ಸುತ್ತಬೇಕಾದ್ರೆ ಅದರ ಪರಿಮಳ, ಅದರ ಸುತ್ತ ಇರುವಂತಹ ಎಲ್ಲ ಜನರ, ಪ್ರಾಣಿಗಳ, ಪಕ್ಷಿಗಳ ಮೂಗಿಗೆ ಬಿಡ್ತು. ಸಮಥಿಂಗ್ ಎಲ್ಲೆಲ್ಲೂ ಮಲ್ಲಿಗೆ ವಾಸನೆ ಅನ್ನೋ ಹಾಗೆ ಕಮಲದ ವಾಸನೆ ಏನಾಯ್ತು, ಅವುಗಳ ಮೂಗಿಗೆ ಮುಟ್ಟಿದ ತಕ್ಷಣನೇ ಅವರ ಮೈಂಡ್ ಅಲರ್ಟ್ನೆಸ್ ಅನ್ನ ತೋರಿಸ್ತು. ಅಲರ್ಟ್ನೆಸ್ ಅನ್ನ ತೋರಿಸ್ತಾ ಇದ್ದಂಗೆನೆ ಏನಾಗೋಯ್ತು, ಮಲ್ಕೊಂಡಿದ್ದವನು ಎದ್ದು ಕೂತ್ಕೊಂಡ್ಮೇಲೆ ಏನಾಯ್ತು, ಅವನಿಗೆ ಯಾವ್ದು ಬೆಡ್ ರಿಡನ್ ಮಾಡಿತ್ತೋ ಅದ್ರಿಂದ ಅವನು ಎದ್ದ ಅಂತಂದ್ರೆ ಇಟ್ ಸ್ಟಾರ್ಟೆಡ್ ಥಿಂಕಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಅಲ್ಲಿ ವೀರ್ಯಾಂತರಾಯ ಆವರಣ ಉದುರುತು ಅಂತ ಅರ್ಥ. ಅವಾಗ ಅವನ್ ಏನ್ ಮಾಡ್ತಾನೆ, ಎದ್ಕೊಂಡು ಅಲ್ಲಿಗೆ ಸಮವಸರಣಕ್ಕೆ ಬರ್ತಾನೆ. ಸಮವಸರಣಕ್ಕೆ ಬಂದಂತಹ ಗರ್ಭವತಿಗೆ ಅಲ್ಲಿಗೆ ಗರ್ಭ ಮಗು ಆಗ್ಬಿಡತ್ತಾ, ಆಗಲ್ಲ. ಹೊಸ ಮಗು ಬರಕ್ಕೆ ಅವಕಾಶ ಇಲ್ಲ. ಹಾಗಾದ್ರೆ ಕುಂಟ, ಕಣ್ ಕೇಳಿಸ್ತಾ ಇದ್ದವ್, ನೋಡ್ತಾ ಇದ್ದವನು, ಟಿವಿ ಕೇಳಿಸ್ತಾ ಇದ್ದವನು ಎಲ್ಲಾರು ಬಂದ್ರೋ ಇಲ್ವೋ, ಅಲ್ಲಿಗೆ ಬಂದ್ರು. ಆದ್ರೂ ಕೂಡ ಅವ್ರಿಗೆ ಕಾಲಿಂದ ನಡ್ಕೊಂಡು ಬಂದ್ರು, ಕಿವಿಯಿಂದ ಕೇಳಿಸ್ಕೊಳ್ಳಂಗಾಯ್ತು, ಕಣ್ಣಿಂದ ಅರ್ಜುನನ ದರ್ಶನವಾಯಿತು ಅಲ್ವೇ? ಅದೇ ರೀತಿ ಅಲ್ಲಿರುವಂತಹ ಸರೌಂಡಿಂಗ್ ನಲ್ಲಿರುವಂತಹ ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಎಲ್ಲರಿಗೂ ಏನಾಗೋಯ್ತು, ಧರ್ಮ ಜಾಗೃತಿ ಮೂಡ್ತು. ನಡಿ ಸಮವಸರಣಕ್ಕೆ ಹೊರಟು. ಅರ್ಥ ಆಯ್ತಾ? ಅದ್ರ ಜೊತೆಗೆ ಸರ್ವಾನಾಕ್ಷ ಏನ್ ಮಾಡ್ದ, 2 ಕೈಯಲ್ಲಿ ಧರ್ಮಚಕ್ರ ಹಿಡ್ಕೊಂಡ, ಇನ್ನೆರಡು ಕೈನಲ್ಲಿ 2 ಕೈಯಿಂದ ಬಾಚಿ ಕರಿತಾ ಇದ್ದಾನೆ, ಬನ್ನಿ ಬನ್ನಿ ಅಂತ. ಈ ಸೀನನ್ನ ನಾವೆಲ್ಲಿ ನೋಡ್ತೀವಿ, ಮಂದಿರ ಎಲ್ಲಿ, ಟೆಂಪಲ್ ಆರ್ಕಿಟೆಕ್ಚರ್ ನಲ್ಲಿ ಅದನ್ನ ಮಾಡಿದ್ದಾರೆ. ಸರ್ ಹೇಳಿ ಸರ್, ನಿಮ್ ಮಂಗಳೂರಿನವರ? ಮಂಗಳೂರಿಂದು ಪ್ರತಿಯೊಂದು ಗುಡಿಯಲ್ಲಿಯೂ ಕೂಡ ನಿಮಗೆ ದ್ವಾರಕ್ಕೆ ಎಂಟರ್ ಆಗ್ತಾ ಇದ್ದಂಗೆನೆ ಮೇಲ್ಗಡೆ ಆ ಕಡೆ ಈ ಕಡೆ ಹಿಡ್ಕೊಂಡು ನಿಂತಿರ್ತಾರೆ. ಬನ್ನಿ
ಎಷ್ಟು ಜನ ಮೂಡುಬಿದ್ರೆಗೆ ಹೋಗಿಲ್ವೇನ್ರಿ? ಜೈನ್ ಕಾಶಿಗೆ ಕರ್ಕಳಕ್ ಹೋಗಿಲ್ವೇನ್ರಿ? ನೋಡ್ಲೇ ಇಲ್ಲ. ಇನ್ನೊಂದ್ಸತಿ ನೋಡ್ಕೊಡ್ತದೆ. ಎಲ್ಲಾರು ಕರಿಯತ್ತೆ. ಅದು ಟೆಂಪಲ್ ಆರ್ಕಿಟೆಕ್ಚರ್ ಸರ್ವಾಣ ಆಕ್ಷನ್ ಅಂತಾರೆ. ನಿಂತಿದೆ ಅದು ಮೇಲ್ಗಡೆನೆ. ನಿಮ್ಗೆ ಕಣ್ಣು ಒಂಚೂರು ಸೀದಾ ನೋಡ್ಬಾರ್ದು, ಮೇಲನ್ನು ನೋಡ್ಬೇಕು. ಅದು ಕರೀತಾ ಇದೆ ಮೇಲ್ಗಡೆ, ಎರಡೂ ಕೈ ಬಾಚಿ ಕರೀತಾರೆ. ಹಾಗೆ ಕರೀಲಿಕ್ಕೆ ಶುರುವಾಯ್ತು. ಸೊ ಅದೇನ್ ಮಾಡ್ತು, ಕಮಲಗಳು ಓಡಕ್ ಶುರುವಾಯ್ತು. ಓಡಕ್ ಶುರುವಾಗ್ತಾ ಇದ್ದಂಗೆ ಅಲ್ಲಿದ್ದು ಚಂದ್ರ ಎಲ್ಲಿ ಹೋಗಿ ಇದು ಸಮವಸ್ತ್ರನ ಸಭೆ ನಿಲ್ಲತ್ತೆ ಅಂತ. ಅದನ್ನೇ ಏನಂತ ಕರೆಯೋದು? ವಿಹಾರವನ್ನೇ ರಥೋತ್ಸವ ಅಂತ ಮಾಡ್ತಾರಲ್ವಾ. ನಥಿಂಗ್ ಬಟ್ ವಿಹಾರ. ಆ ತೀರ್ಥಂಕರನ ವಿಹಾರ. ಯಾಕೆ ತೀರ್ಥಂಕರ ಒಂದೇ ಕಡೆ ಅವ್ರನ್ನೇ ಎಲ್ಲಾರನ್ನೂ ಅಲ್ಲಿಗೆ ಕರೆಸ್ಬೋದಿತ್ತಲ್ವಾ? ಯಾಕೆ ಅವ್ರನ್ನ ಕರ್ಕೊಂಡು ಹೋದ್ರು ಇಂದ್ರ? ಯಾಕೆ ರಥ ಹಿಡ್ಕೊಂಡು ಸುತ್ತ ಬೀದಿಗೆಲ್ಲ ಹೋಗ್ತಿರ್ತಾರಲ್ವಾ? ಜೀನೇಂದ್ರ ದೇವನ ಮೂರ್ತಿಯನ್ನ ಹಿಡ್ಕೊಂಡು ಯಾಕೆ ಹೋಗೋದು? ಇಲ್ಲಮ್ಮ, ಇನ್ನೇನು ಹೇಳ್ಬೋದು? ದೇವರು ಸ್ವಯಂ ಬಂದು ನಮ್ಮ ಕಷ್ಟಗಳನ್ನ ನೋಡಲಿ, ಈ ಬೀದಿನಲ್ಲಿ ಈ ಕಷ್ಟ, ಆ ಮನೆಯಲ್ಲಿ ಆ ಕಷ್ಟ ನೋಡ್ಲಿ, ಬರ್ಲಿ ಅಂತ ಕರೆಯುವಂಥದ್ದು. ಆಯ್ತಾ? ಹಾಗಾಗಿ ಸ್ವಯಂ ತೀರ್ಥಂಕರನ್ನ ಎಲ್ಲಾ ಊರಿಗೂ ಕರ್ಕೊಂಡು ಹೋಗ್ತಾರೆ. ಯಾವ್ಯಾವ ಊರಿಗೆ ಹೋಗ್ತಾರೋ ಅಷ್ಟಷ್ಟು ಯೋಜನ ಅವ್ರಿಗೆಲ್ಲ ಸುಭಿಕ್ಷ. ಇಲ್ಲ ಅಂತಂದ್ರೆ ಅವ್ರ ಮನೆ ಹಾಳು, ಇಲ್ಲಿ ಮಾತ್ರ ಅಭಿವೃದ್ಧಿ. ಆದ್ರಿಂದ ಅಲ್ಲಿ ಏನ್ ಬಂತು ಅಂತಂದ್ರೆ, ಆ 8ನೇ ಕಮಲ ಓಡ್ತು. ಏನ್ ಹಿಡ್ಕೊಂಡು ಓಡ್ತು? ಆ ಅನ್ನುವಂತಹ ಅಕ್ಷರ ಇಟ್ಕೊಂಡು ಓಡ್ತು. ಆಮೇಲೆ ಕೆಳಗ್ ಬಂದು ನಿಂತ್ಕೊಂತು. ಯಾವ್ದಿಕ್ ಹೋಗ್ ಕೊಡ್ತು? ಶ ಗೆ ಕೊಡ್ತು. ಮುಂದಕ್ಕೆ ಹೋದಾಗ ಯಾವ್ದಿಕ್ ಹೋಗ್ ಕೊಡ್ತು? ಕ ಗೆ ಕೊಡ್ತು. ಹಂಗೆ ಹೋಗಿ ಅದೇನ್ ಮಾಡ್ತು? ಇಲ್ಲಿಗೆ ಬಂದು ಸ್ಟಕ್ ಆಗೋಯ್ತು. 15ನೇ ಕಾಲಮ್ ಬಂದು ಸ್ಟಕ್ ಆಗೋಯ್ತು. ಇಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಆಯ್ತಾ? ಅವಾಗ ಇಲ್ಲಿದ್ದಂತಹ ಬಾಕ್ಸ್ ನಲ್ಲಿರೋ ಕಮಲ ಎಲ್ಲಿಗೆ ಹೋಯ್ತು? ತೋರ್ಸ್ಬಿಟ್ಟ. ಓಡ್ಕೊಂಡು ಬಂದು ಅದು ಈ ಕಡೆ ಮಧ್ಯದ ಜಾಗಕ್ಕೆ ಪ್ಲೇಸ್ಮೆಂಟ್ ಅನ್ನ ತಗೊಂಡು. ಹಾಗಾಗಿ ಅಷ್ಟ ಮಹಾಪ್ರಾತಿ ಹ ಅಲ್ಲಿದೆ. ಇಲ್ಲಿಂದ ಆರ್ಯ ವೈಭವದಿಂದ ಅಲ್ಲೇನಾಯ್ತು? ಇಲ್ಲಿಗೆ ಬಂದು ಮುಂದಕ್ಕೆ ತೋರ್ಸು. ಸೀದಾ ಹೋಯ್ತು 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 ಅಲ್ಲಿ ನಿಂತ್ಕೊಂಡ್ಬಿಡ್ತು. ಇಲ್ಲಿ ನಿಂತ್ಕೊಂಡ್ಬಿಡ್ತಾ ಇದ್ದಂಗೆನೆ ಅದಕ್ಕೆ ಮುಂದಕ್ಕೆ ಹೋಗಲ್ಲ. ಯಾಕಂದ್ರೆ 8ನೇ ಕಮಲ ಫ್ರೆಶ್ ಆಗಿ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಅದನ್ನ ಕಳ್ಸಕ್ ಆಗಲ್ಲ. ಅದಕ್ಕೆ ಅದೇನ್ ಮಾಡುತ್ತೆ? 1 ಸ್ಟೆಪ್ ಬ್ಯಾಕ್ವರ್ಡ್ ತಗೊಳುತ್ತೆ. ಕೆಳಗ್ ಬರುತ್ತೆ. ಕೆಳಗ್ ಬಂದ್ಬಿಟ್ಟು ಮತ್ತೆ ಡಯಾಗ್ನಲ್ ಅಲ್ಲಿ ಅದು ಮುಂದಕ್ಕೆ ಹೋಗುತ್ತೆ. ಆ ರೀತಿ ಚಕ್ರ. ಅದಕ್ಕೆ ಏನಂತ ಕರೀತಾರೆ? ಚಕ್ರ ಬಂಧದಲ್ಲಿ ಕಟ್ಟಿದ್ದೇನೆ. ಸಿರಿಭೂವಲಯವನ್ನ ನೀವು ಓದ್ಕೊಳ್ಳಿ ಅಂತ ಹೇಳ್ತಾರೆ. ಅದ್ರಲ್ಲಿ ಬರೆದಿರೋದು ಮಂಗಳ ಕಾವ್ಯ. ಅಷ್ಟಮಹಾಪ್ರಾತಿಹಾರ್ಯ ವೈಭವದಿಂದ ಅಷ್ಟ ಗುಣಗಳೊಳ್ವಂದಂ ಸೃಷ್ಟಿಗೆ ಮಂಗಳ ಪರ್ಯಾಯದಿಂದ ಅಷ್ಟಮ ಜನಗೆ ಎರಗುವೆನು. ಮುಂದಕ್ಕೆ ಕಾವ್ಯ ತೋರಿಸ್ತು. ಈಗ ಅಷ್ಟಮಹಾಪ್ರಾತಿಹಾರ್ಯ ಅನ್ಬೇಕಾದ್ರೆ ಆ ಬಂತು. ಈಗ ಎಲ್ಲರಿಗೂ ಅರ್ಥ ಆಯ್ತೇನ್ರಿ? ಅರ್ಥ ಆಗ್ತಿದ್ದವ್ರು ಒಬ್ರು ತಲೆ ನಡೆಸಿದವರು ಇದ್ದಾರೆ. ಅವ್ರಿಗೆ ಏನ್ ಅರ್ಥ ಆಯ್ತು? ಅಷ್ಟೇ ಕೇಳ್ತು. ಮುಂದಕ್ಕೆ ಏನು ಕೇಳಿಸ್ಲಿಲ್ಲ. ನೀವು ಅದನ್ನೇ ಗ್ರಹಣೆ ಮಾಡ್ಕೊಳ್ಳಿ. ನೀವು ಮುಂದಕ್ಕೆ ಹೋಗ್ಬೇಡಿ ಅಂತ ಕುಮುದಿ ಅಂದ್ರೆ ಅಲ್ಲಿಗೆ ನಿಲ್ಲಿಸಿದ್ರು. ಅವ್ರನ್ನ ನಿಲ್ಲಿಸ್ಬಿಟ್ಟು ನಿಮ್ಗೆ ಪಕ್ಕಕ್ಕೆ ಹೋಗಕ್ಕಾಗಲ್ಲ ಅಂದ್ರೆ ಕೆಳಗ್ ಬನ್ನಿ ಅಂದ್ರು. ಕೆಳಗಡೆ ಏನಿಟ್ರು? ಆ ಕಾವ್ಯನೆಲ್ಲ ಕೆಳಗಡೆ ಬರ್ದಿದೆ. ಬರ್ದಾಗ ಝೂಮ್ ಮಾಡಕ್ಕಾಗತ್ತಾ? ಆಗಲ್ಲ. ಓಕೆ. ಅಲ್ಲಿ ಏನ್ ಬರ್ದಿದೆ ಅಂದ್ರೆ ಅಟ್ಟವಿಯ ಕಮ್ಮವಿಯಲ್ಲ ಅಂತ ಪ್ರಾಕೃತ ಗಾಥ ಶುರುವಾಗುತ್ತೆ. ಏನು ಇಲ್ಲಿ ಕೆಂಪು ಕಾಣಿಸುತ್ತಲ್ಲ, ಈ ಕೆಂಪು ಕಾಣಿಸಿರೋದ ಅಕ್ಷರಗಳೆಲ್ಲ ಪ್ರಥಮಾಕ್ಷರಗಳು. ಆ ಪ್ರಥಮಾಕ್ಷರಗಳಲ್ಲಿ ಏನಿದೆ ಅಂದ್ರೆ ಪ್ರಾಕೃತ ತಿಳಿಯೋಪಣ್ಣತೆಯ ಗ್ರಂಥ. ಅರ್ಥ ಆಯ್ತಾ? ಅಟ್ಟವಿಯ ಕಮ್ಮವಿಯಲ್ಲ ಅಂತ ಶುರುವಾಗುತ್ತೆ. ಆಮೇಲೆ ಇಲ್ಲಿ ಹಸಿರು ಕಲರ್ ನಲ್ಲಿ ಕೆಲವೊಂದು ಅಕ್ಷರಗಳನ್ನ ತೋರಿಸಿದೀನಿ. ಹೆಂಗ್ ಕಾಣಿಸ್ತಿದೆ ನಿಮ್ಗೆ? ಪಕ್ಷಿ ಅಲ್ಲಿ ಕೂತ್ಕೊಂಡಿದೆ ಅನ್ಸುತ್ತೆ. ನನಗ್ ಕಂಡಿದ್ದು ಬೇರೆ. ನೋಡ್ರಿ ಹಿಂಗ್ ಕೂತಿ ಕಾಣಿಸ್ತಾ ಇದೆಯಾ? ಹೆಂಗ್ ಅನಿಸ್ತಿದೆ? ನಾವು ನೀಲಿ ಕಲರ್ ಹಾಕಿರೋದ್ರಿಂದ ನದಿ ಹರಿದಂಗಿದೆ. ಬಟ್ ಇಟ್ ಇಸ್ ನಾಟ್ ನದಿ. ತೋರ್ಸು. ಸರ್ಪ. ಅದು ಅರ್ಥ ಆಯ್ತಾ? ಸರ್ಪ ಬಂಧದಲ್ಲಿ ನಾಗಪಾಶದ ಕ್ರಮದಲ್ಲಿ ಅವ್ರು ಏನ್ ಮಾಡಿದ್ದಾರೆ? ಸಂಸ್ಕೃತವನ್ನ ಇಟ್ಟಿದ್ದಾರೆ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ. ನಾವು ಹೇಳ್ತೀವಿ ಇದನ್ನು. ನಾವು ಹೇಳ್ತೀವಿ ಸ್ವಾಧ್ಯಾಯ ಮಾಡ್ತೀನಲ್ರಿ? ಸ್ವಾಧ್ಯಾಯದ ಆರಂಭದ ಮಂಗಳ ಶ್ಲೋಕ ಇದಿಲ್ಲದೇನೆ ಸ್ವಾಧ್ಯಾಯ ಮಾಡೋ ಹಾಗಿಲ್ಲ ಅಲ್ವೇ? ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ
ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ. ಆಮೇಲೆ ಅವಿರಲ ಶಬ್ದಗಣೌಗ ಪ್ರಕ್ಷಾಳಿತ ಭೂತಲ ಮಲ ಕಲಂಕ ಮುನಿಭಿ ಉಪಾಸಿತ ಹರತು ದುರಿತಾನ್. ಬರೋದಿಲ್ಲ ಆಯ್ತಾ? ಇದೆಲ್ಲ ಮಂಗಳ ಶ್ಲೋಕ. ಇದೇನಿದೆ ಸ್ವಾಧ್ಯಾಯ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಆ ಗ್ರಂಥ ನಿಮಗೆ ದಕ್ಕದಿಲ್ಲ, ಓದಿದ್ರು ಹೋಗೋದಿಲ್ಲ. ಆಯ್ತಾ? ಈಗ ಅಟ್ಟವಿಯ ಕಮ್ಮವಿಯಲ ಅಂತ ಮೊದಲನೇ ಶ್ಲೋಕ ಓದಿದ್ವಲ್ಲ, ಅದು ಕಾಣಿಸುತ್ತೆ ಹೀಗೆ. ಇದು ಹೆಂಗಿದೆ ಗೊತ್ತಾ? ನಮ್ಮ ಮೂಡುಬಿದ್ರೆಯ ಸಾವಿರ ಕಂಬ ಇದ್ದಂಗಿದೆ, ಸಾವಿರ ಕಂಬ ಇದ್ದಂಗಿದೆ. ಕಂಬ ಕಂಬ ಸ್ತಂಭ ಕಾವ್ಯ. ಅದು ಕಂಬದಲ್ಲಿ ನಿಲ್ಲಿಸಿರುವಂತದ್ದು ಪ್ರಾಕೃತವನ್ನ, ಸರ್ಪದಲ್ಲಿ ನಿಲ್ಲಿಸಿರುವಂತದ್ದು ಸಂಸ್ಕೃತವನ್ನ. ಹಾಗೆ ಸೀರೆ ಫೋಲ್ಡ್ ಮಾಡ್ಬೇಕಾದ್ರೆ ಹೆಂಗ್ರಿ ಮಾಡ್ತೀರಾ? ಒಂದ್ ತುದಿ ಇನ್ನೊಂದ್ ತುದಿ ಹಿಡ್ಕೊಂಡು ಕೈನು ಇಷ್ಟು ಉದ್ದ ಆಗತ್ತೆ ನಮ್ದು, ಮಡಚ್ತೀವಿ. ಆ ರೀತಿ ಸೀರೆ ಮಡ್ಚ ಹಾಗೆ ಮಡ್ಚಿರೋದು ಪಟ್ಟ ಬಂದ. ಆ ರೀತಿನೂ ಇಲ್ಲಿದೆ, ನೆರಿಗೆ ಹಿಡ್ದಂಗಿದೆ. ಆಯ್ತಾ? ಆ ತರದ್ರಲ್ಲೂ ಕಾವ್ಯ ಇದೆ. ಯಾವ ಕಾವ್ಯ ಬರುತ್ತೆ ಗೊತ್ತಾ? ಅದ್ರಲ್ಲಿ ಪಾತ್ರಕೇಸರಿ ಸ್ತೋತ್ರ ಬರುತ್ತೆ. ಅದು ಎಲ್ಲೂ ಉಪಲಬ್ಧ ಇಲ್ಲ ಈಗ, ಅದು ನಮ್ಗೆ ಸಿಗುತ್ತೆ. ಮುಂದಕ್ಕೆ ತೋರಿಸ ಅಷ್ಟೇನಾ? ಮುಗ್ದೋಯ್ತೇನೋ? ಅಷ್ಟೇ ಸಾಕು, ಇಷ್ಟೇ ಮಾಡ್ಕೊಂಡ್ ಬಂದಿದ್ದಾರೆ. ತುಂಬಾ ಮಾಡಿದೀವಿ, ಹಾಗಾಗಿ ಇಷ್ಟೇ ತಗೊಂಡ್ ಬಂದಿದ್ದಾನೆ. ನಮ್ಮ ಸಮಂತಂತೂ ಒಂದು ಮ್ಯಾಜಿಕ್ ಇದ್ದ ಹಾಗೆ. ಇದೇನು ಅಂತಂದ್ರೆ, ಇದು ಈ ಗ್ರಂಥ ಈ ಸತಿ 9 ಭಾಷೆಗಳಲ್ಲಿ ಬರ್ತಾ ಇದೆ. ಸಂಸ್ಕೃತ, ಪ್ರಾಕೃತ, ಕನ್ನಡ, ಹಿಂದಿ, ತಮಿಳು, ತೆಲುಗು, ಆಮೇಲೆ ಮಲಯಾಳಂ, ಮರಾಠಿ, ಗುಜರಾತಿ, ಒಟ್ಟು 9 ಭಾಷೆಗಳಲ್ಲಿ ಬರ್ತಾ ಇದೆ. ಈ 9 ಭಾಷೆಗಳಲ್ಲಿ ನಾನು ಮಾಡ್ಬೇಕು ಅಂದ್ರೆ ಹಣಗಾಯಿ ನೀರ್ಗಾಯಿ. ಆಯ್ತಾ? ಅದಕ್ಕೆ ಇಂಥ ಮಕ್ಕಳನ್ನ ಒಂದಷ್ಟು ಜನನ್ನ ಬಂದ್ರೋ ಕೆಲಸ ಸಿಗೋವರೆಗೂ ಅಂತ ಕರ್ಕೊಂಡಿದ್ದೀನಿ. ಕರ್ಕೊಂಡು ಈಸ್ ವೆರಿ ಗುಡ್ ಇನ್ ಎಕ್ಸೆಲ್. ಅವನೇನ್ ಮಾಡ್ದ? ಸೋಂಬೇರಿ ಪ್ಲಸ್ ಸೋಂಬೇರಿ. ಮಕ್ಕಳು ಸೋಂಬೇರಿ ಆಗೋದು ನಮ್ಗೆ ತುಂಬಾ ಪ್ಲಸ್ ಪಾಯಿಂಟ್. ಆಯ್ತಾ? ಅವನು ಶಾರ್ಟ್ ಕಟ್ ಗಳನ್ನ ಕಂಡು ಹಿಡ್ಕೊಂಡ. ತೋರ್ಸ ನಿಮ್ ಶಾರ್ಟ್ ಕಟ್. ಗಲ್ಲಿ ಹುಡ್ಕದವ್ರೆ. ಈಗ ಏನಾಗತ್ತೆ, ಗುಜರಾತಿ ಭಾಷೆ ಬೇರೆ, ಆದ್ರೆ ಲಿಪಿ ಒಂದೇ, ದೇವನಾಗರಿ ಲಿಪಿ. ಹಾಗೆ ಸಂಸ್ಕೃತ ಭಾಷೆ ಬೇರೆ, ಲಿಪಿ ಒಂದೇ. ಹಾಗಾಗಿ ಇವನ್ಗೆ ಕೆಲ್ಸಕ್ಕೆ ಬೀಳೋದು 7 ಭಾಷೆಗಳು. 7 ಭಾಷೆಗಳಲ್ಲಿ ಅವ್ರು ಎಷ್ಟು ತಗೊಂಡ್ರು ಗೊತ್ತಿನ 9 ಖಂಡ ಬರ್ದಿರೋದು. ಬರೀ ಮೊದಲನೇ ಖಂಡದಲ್ಲಿ 1264 ಪುಟಗಳಿದೆ. ಇನ್ನು 9 ಖಂಡದಲ್ಲಿ ಎಷ್ಟು ಪುಟಗಳಿರ್ಬೋದು? ಬರೀ 3 ತಿಂಗಳು ತಗೊಂಡಿದ್ದಾರೆ ಅದನ್ನ ಮುಗಿಸೋದಕ್ಕೆ. ಕ್ಯಾನ್ ಯು ಇಮ್ಯಾಜಿನ್ ದಿ ಕೇಪಬಿಲಿಟಿ ಆಫ್ ಕುಮುದೇಂದು? ನಮ್ಮ ಹುಡುಗ ಇನ್ನು ಸೂಪರ್ ಫಾಸ್ಟ್ ಇದ್ರ ಹಾಗೆ ಅವನ್ ಏನ್ ಮಾಡ್ದ? ಒಂದು ಸಂಖ್ಯೆಯನ್ನ ಶೀಟ್ ಹೀಗೆ ಅವನಿಗೆ ಕಳಿಸ್ಕೊಡೋದು. ಆಯ್ತಾ? ಹಿಂಗೆ ಚಾಪ್ಟರ್ದು ಒಂದು ಶೀಟ್ ನ ಕಳಿಸ್ಕೊಟ್ರೆ ಶೋ ದಿ ಮ್ಯಾಜಿಕ್. ನಾ ಹಾಕಿರೋದು ಹೇಗಂದ್ರೆ, ಒಂದು ನಂಬರ್ನ ಈ ಶೀಟಲ್ಲಿ ಹಾಕಿದ್ರೆ ನೆಕ್ಸ್ಟ್ ಎಲ್ಲ ಶೀಟ್ಗಳಲ್ಲೂ ಹಿಂದಿ, ಕನ್ನಡ, ಹಿಂದಿ, ಇಂಗ್ಲಿಷ್, ಗುಜರಾತಿ, ಮಲಯಾಳಂ, ತಮಿಳು, ತೆಲುಗು ಇಷ್ಟು ಭಾಷೆಗಳಲ್ಲಿ ಮೇಡಮ್ ಯಾವ್ಯಾವ ಶೀಟ್ ಬೇಕೋ ಅವಷ್ಟು ಒಟ್ಟಿಗೆ ಕೋಡ್ ಮಾಡಿಕೊಡೋದಿಲ್ಲ, ಅಷ್ಟೇ ಮಾಡ್ಕೊಡ್ರಿ. ಈಗ 59 ಅಂದ್ರೆ ಸ ಬರ್ಬೇಕಲ್ವಾ? ಈಗ ಸ ಅನ್ನುವಂಥದ್ದು ಕನ್ನಡದಲ್ಲೂ ಬರ್ಬೇಕು, ತಮಿಳಿನಲ್ಲೂ ಬರ್ಬೇಕು, ತೆಲುಗುನಲ್ಲೂ ಬರ್ಬೇಕು, ನಾಗರಿ ಲಿಪಿನಲ್ಲೂ ಬರ್ಬೇಕು, ಹಾಗೆ ಗುಜರಾತಿ ಎಲ್ಲದರಲ್ಲೂ ಬರ್ಬೇಕು. ನಾನ್ ಏನ್ ಮಾಡ್ತಾ ಇದ್ದೆ ಅಂತಂದ್ರೆ, ಮೊದ್ಲು ಕನ್ನಡಕ್ಕೆ ಕನ್ವರ್ಟ್ ಮಾಡ್ಕೊಂತಿದ್ದೆ, ಆಮೇಲೆ ಹಿಂದಿಗೆ ಕನ್ವರ್ಟ್ ಮಾಡ್ಕೊಂತಾ ಇದ್ದೆ, ಆಮೇಲೆ ತೆಲುಗುಗ್ ಮಾಡ್ತಿದ್ದೆ, ತಮಿಳಿಗೆ ಮಾಡ್ತಾ ಇದ್ದೆ. ಈ ಹುಡುಗ ಏನ್ ಮಾಡ್ದ ಅಂತಂದ್ರೆ, ಒಂದು ಶೀಟ್ ನ ಅವನ್ಗೆ ಸೋಂಬೇರಿತನ, ಹಾಗಾಗಿ ಒಂದು ಫಾರ್ಮುಲಾ ಹಾಕದ. ಬರೀ ಒಂದು ಶೀಟ್ ನ ಫಾರ್ಮುಲಾ ಕೊಟ್ಟ, ಅದು 7 ಲಿಪಿಗಳಲ್ಲೂ ಕನ್ವರ್ಟ್ ಮಾಡಿ ಅಟ್ ಎ ಟೈಮ್ ಕೊಟ್ಬಿಡ್ತು. ತೋರ್ಸಕ್ಕೂ ಬರಲ್ಲ, ಮಾಡಕ್ ಮಾತ್ರ ಗೊತ್ತಿರೋದು. ಈಗ ನೋಡಿ, ನಾಗರಿ ಲಿಪಿನಲ್ಲಿ ಬಂದ್ಬಿಡ್ತು. ಪಕ್ಕದಲ್ಲಿ ಒಂದ್ ಫಾರ್ಮುಲಾ ಹಾಕುತ್ತಾ ಇದ್ದಂಗೆನೆ ಅದ್ರ ಪಕ್ಕದಲ್ಲಿ ಇಂಗ್ಲಿಷ್ ನಲ್ಲಿ ಬಂತು. ಆಮೇಲೆ ಅದ್ರ ಪಕ್ಕದಲ್ಲಿ ಗುಜರಾತಿ ನಲ್ಲಿ ಬಂತು, ಅದ್ರ ಪಕ್ಕದಲ್ಲಿ ಮಲಯಾಳಂ ನಲ್ಲಿ ಬಂತು, ಅದ್ರ ಪಕ್ಕದಲ್ಲಿ
ಪಕ್ಕದಲ್ಲಿ ತಮಿಳ್ನಲ್ಲಿ ಬಂತು, ಅದ್ರ ಪಕ್ಕದಲ್ಲಿ ತೆಲುಗುನಲ್ಲಿ ಬಂತು. ಅಷ್ಟು ಲ್ಯಾಂಗ್ವೇಜ್ ನಲ್ಲೂ ಬರೀ ಒಂದ್ ನಂಬರ್ ಶೀಟ್ ಹಾಕ್ತಾ ಇದ್ದಂಗೆ ಅಷ್ಟು ಶೀಟ್ ನಲ್ಲಿ ಕೊಟ್ಬಿಡಿ. ಅರ್ಥ ಆಗ್ತಾ ಇದೆಯಾ? ಯೋಚನೆ ಮಾಡಿ. ಈಗ ನಮ್ಗೆ ಎಲೆಕ್ಟ್ರಿಸಿಟಿ ಇದೆ, ಕಂಪ್ಯೂಟರ್ ಇದೆ, ಕುಮುದ್ರಂಗಿಗೆ ಯಾವ್ದು 718ರಲ್ಲಿ ಇಟ್ಟಿದ್ದಾರೆ, ನಾವಿನ್ನು 9ಕ್ಕೆ ಲಾಯಕು. ಅರ್ಥ ಆಗ್ತಾ ಇದೆಯಾ? ಅವ್ರು ಇಟ್ಟಂತದ್ದು 718. ಯಾಕ್ರೆ ಇಟ್ಟು 718ನಲ್ಲಿ? ಆ ತೀರ್ಥಂಕರೇ ದಿವ್ಯವಾಣಿಯಿಂದ 718 ಕೊಟ್ರು. ನಾವು ಕನ್ನಡದಿಂದ 718 ಕೊಡಕ್ಕಾಗಲ್ವಾ? ಅರ್ಥ ಆಗ್ತಾ ಇದೆಯಾ? ಕುಮುದ್ರಿಂದ ಏನ್ ಯೋಚನೆ ಮಾಡಿದ್ರು? ನಾನೀಗ ತೀರ್ಥಂಕರನ ಸ್ಥಾನದಲ್ಲಿ ನಿಂತ್ಕೋಬೇಕು, ನಾನು ಕನ್ನಡವನ್ನ ಮೂಲವಾಗಿಟ್ಕೊಂತೀನಿ, ಅವರು ಓಂ ಬೀಜಾಕ್ಷರ ಮೂಲವಾಗಿಟ್ರು, ನನಗೆ ಕನ್ನಡದ ಆತ್ಮೀಯತೆ, ಹಾಗಾಗಿ ಕನ್ನಡವನ್ನ ಬೇಸ್ ನಲ್ಲಿ ಇಟ್ಕೊಂತೀನಿ, ಇಟ್ಕೊಂಡು 717 ಭಾಷೆ ತಿರುಗ ತಕ್ಕೊಳ್ಳಿ ಅಂತ ಬಿಟ್ಬಿಟ್ಟ. ಸೊ ಎಲ್ಲ ನಮ್ಮ ಕರ್ನಾಟಕದವರು ಪೆದ್ರು ಏನ್ ಗೊತ್ತಾ, ಇಲ್ಲಿಂದ ಹೋಗಿ ಅಲ್ಲಿಗೆ ಮಾರ್ಕೊಂಡು ದುಡ್ಡು ತುಂಬಿಸ್ಕೊಂಡು ಬರ್ತಾರೆ. ಎಷ್ಟು ದುಡ್ಡು ಬಂತು ರೀ? 10,000, 20,000, 50,000, 1,00,000. ಅದಕ್ಕಿಂತ ಜಾಸ್ತಿ ಹಿಂದಿಯವರು ಕೊಡಲ್ಲ ರೀ. ಅರ್ಥ ಆಗ್ತಾ ಇದೆಯಾ? ಅಷ್ಟಕ್ಕೆ ಮಾಡ್ಬಿಟ್ಟು ನಮ್ಮ ಜ್ಞಾನವನ್ನ ಅವರಿಗೆ ಕೊಟ್ಟು ಅವ್ರ ಹೆಸರುಗಳು ಅವರು ಪಬ್ಲಿಷ್ ಮಾಡ್ಕೊಳ್ತಾ ಇದ್ದಾರೆ. ಇದು ಕನ್ನಡದವರ ಮುಟ್ಟಾಳತನ. ಅರ್ಥ ಆಗ್ತಾ ಇದೆಯಾ? ಯಾಕೆ ಹಿಂದಿಯವರೆಲ್ಲ ನಮ್ಗೆ 1,00,000 ಕೊಡಕ್ ತಯಾರಾಗಿದ್ದಾರೆ, 2,00,000 ಕೊಡಕ್ ತಯಾರಾಗಿದ್ದಾರೆ, ಡೂ ದಿಸ್ ವರ್ಕ್ ಅಂತ ಬಂದ್ರೆ ಕನ್ನಡದವರು ನಿನ್ನೆನೂ ಒಂದು ಫೋನು ಎಲ್ಲಿಂದ ಅಂತಂದ್ರೆ ಮಧ್ಯಪ್ರದೇಶದ ಮತ್ತೆ ಅವ್ರ ಮೂಲೆ ಅವರು ಒಬ್ರು ಜ್ಯೋತಿಷಿ ಫೋನ್ ಮಾಡ್ಬಿಟ್ಟು ಕೇಳ್ತಾ ಇದಾರೆ, ಪ್ಲೀಸ್ ಟೀಚ್ ಮಾಡಿ ಕನ್ನಡ. ಯಾಕಂದ್ರೆ ಕನ್ನಡದವ್ರು ಸಿಕ್ಕಲ್ವಲ್ಲ, ಈಗ ಕನ್ನಡ ಟೀಚ್ ಮಾಡಿದ್ ನಮ್ಗೆನೆ, ನಾವೇ ತಕೊಂತೀವಿ ಅಂತ. ಕುಮುದ್ರೆಂದು ಕನ್ನಡ ನಾಡಿನ ಆತ್ಮೀಯತೆಯಿಂದ ಬರ್ದಿದ್ದಾರೆ ಶ್ಲೋಕ ಕರ್ನಾಟಕಕ್ಕೆ. ಇವತ್ತು ಹಾಡು ಹೇಳ್ತಾ ಇದ್ದಾರೆ, ನನ್ನಲ್ಲಿ ಇಂಟರ್ವ್ಯೂ ಮಾಡ್ತಂದ್ರೆ ಅವ್ರು ಹಾಡನ್ನು ಹಾಡ್ತೀನಿ. ಎಷ್ಟು ಕನ್ನಡದ ಅಭಿಮಾನದಿಂದ ಕರ್ನಾಟಕದ ಜನರಿಗೆ ಕೊಟ್ಟು ಹೋಗಿದ್ದಾರೆ ಅಂತಂದ್ರೆ, ನೀವು ಕನ್ನಡದವರು, ಇದು ನಿಮ್ಮ ಆಸ್ತಿ, ನಾನು ನಿಮ್ಮ ಆಸ್ತಿ. ಅವ್ರಿಗೆ ಕನ್ನಡ ಗೊತ್ತಿದ್ರೆ ಇದನ್ನ ತಕ್ಕೋಬಹುದು, ಇನ್ನೊಂದು ತೆಗೆದುಕೊಳ್ಳಲ್ಲ. ಸೊ ಎಲ್ಲವನ್ನೂ ಬೀಜಾಕ್ಷರದಲ್ಲಿ ಹೂತಿಗಿಟ್ಟ ಹಾಗೆ ಎಲ್ಲವನ್ನು ಕನ್ನಡದಲ್ಲಿ ಇಟ್ಟುಬಿಟ್ಟಿದ್ದಾರೆ ಕುಮುದೇಂದು ಆಚಾರ್ಯರು. ಸೊ ಆಲ್ ದಿ ಪೀಪಲ್ ಇನ್ ದಿ ವರ್ಲ್ಡ್ ದೇ ಆರ್ ಸ್ಟ್ರಗ್ಲಿಂಗ್ ಟು ಓಪನ್ ದಿಸ್. ಸೊ ವಿ ಶುಡ್ ರೇಸ್ ಅವರ್ ಹ್ಯಾಂಡ್ ಅಥವಾ ವಿ ಶುಡ್ ರೇಸ್ ಅವರ್ ಕಾಲರ್, ಬಟ್ ನಾವು ಉಪಯೋಗಿಸ್ಕೊಳ್ಳದೆ ಹೋದ್ರೆ ವ್ಯರ್ಥ, ಮುಟ್ಟಾಗ. ಅರ್ಥ ಆಯ್ತಾ? ಸೊ ಇದು 9 ಭಾಷೆಗಳಲ್ಲಿ ಈ ಸತಿ ಪ್ರಕಾಶನ ಆಗ್ತಾ ಇದೆ. ಆಗೋದಕ್ಕೂ ಕೂಡ ಅಡಚಣೆಗಳು ಏನು ಅಂತಂದ್ರೆ, 1.25 ಕೋಟಿ ಪ್ರಾಜೆಕ್ಟ್ ಇದು, ದುಡ್ಡು ಕೊಡಕ್ ತಯಾರಾಗಿದ್ದಾರೆ, ನಮ್ ಪ್ರೆಸ್ನವ್ರು ಕೆಲಸ ಮಾಡಕ್ ತಯಾರಾಗಿಲ್ಲ. ಪ್ರೆಸ್ನವ್ರಿಗೆ ಈ ಲಾಜಿಕ್ ನ ಹೊರಗೆ ತಗೊಂಡ್ಬರಕ್ಕೆ ಪುಸ್ತಕದ ರೂಪದಲ್ಲಿ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಸ್ವಲ್ಪ ತಡವಾಗಿದೆ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಪ್ರಕಾಶಿತ ಆಗಿ ನಿಮ್ಮೆಲ್ಲರ ಕೈ ಸೇರಿಬಿಡ್ತಾ ಇತ್ತು. ಹಾಗಾಗಿ ನಮ್ಮ ಕಡೆಯಿಂದ ಕೆಲಸ ಮುಗ್ದಿದೆ, ಅವರ ಕಡೆಯಿಂದ ಕೆಲಸ ಆಗ್ಬೇಕಾಗಿದೆ, ನಿಧಾನವಾಗಿ ಆಗ್ತಾ ಇದೆ. ಬಟ್ ಈ ಚಾತುರ್ಮಾಸ ಟಾರ್ಗೆಟ್ ಇತ್ತು, ಚಾತುರ್ಮಾಸ ಡೌಟ್ ಇದೆ, ಅದ್ರ ಆದ್ಮೇಲೆ ಆದ್ರೂ ಆಗ್ಬೋದೇನೋ. ಹಾಗಾಗಿ ಈ ಮಗುವಿನ ಮ್ಯಾಜಿಕ್ ಅಂತ ಅಂದ್ರೆ 9-7 ಭಾಷೆ ಲಿಪಿಗಳಲ್ಲಿ ಅಟ್ ಎ ಟೈಮ್ ಎಲ್ಲವನ್ನು ತೆಗೆದು ಕೊಟ್ಬಿಡ್ತಾನೆ. ಆಮೇಲೆ ಕವನ ಓಡೋದನ್ನು ಕೂಡ ಹೇಳಿದ್ರೆ ಇದಕ್ಕೊಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ಹಾಕೊಡ್ತೀನಿ, ನೀವು ನಿಮ್ ಇಂಜಿನಿಯರಿಂಗ್ ತಲೆ ಉಪಯೋಗಿಸಿ ಅದನ್ನ ಡಿಕೋಡ್ ಮಾಡಿ ಅಂತ ಹೇಳಿದೆ. ಸೊ ಯಾವ ಪ್ರಕಾರ 59ಕ್ಕೆ ಸ ಅಂತ ತೆಗೆದುಕೊಟ್ಟು ಬಿಡ್ತಾರೋ ಅದೇ ಪ್ರಕಾರ ಅವ್ರು ಕಾವ್ಯವನ್ನು ಓದಿ ತೆಗೆದುಕೊಟ್ಬಿಡ್ತಾ ಇದ್ದಾರೆ ಅಷ್ಟಮಹಾಪ್ರಾತಿಹಾರ್ಯದಿಂದ ಅಂತ. ಇದು ವಂಡರ್ಫುಲ್, ಅನದರ್ ಒನ್ ವಂಡರ್ಫುಲ್ ಆಫ್ ಇಂಜಿನಿಯರ್ಸ್. ಅರ್ಥ ಆಯ್ತಾ? ಮಾಡಿರೋದೆಲ್ಲ ಜೈನ್ರೆ. ಅದರಿಂದ ಅದಕ್ಕೂ ಫಾರ್ಮುಲಾ ಬಂದಿದೆ, ಎಲ್ಲ ಕಾವ್ಯಗಳನ್ನು ತೆಗೆದುಕೊಟ್ಟು ಬಿಡ್ತಾ ಇದ್ದಾರೆ. ಅದ್ರಲ್ಲಿ ಇರುವಂತದ್ದು ಒಂದೊಂದು ರತ್ನ ನಮ್ಗೆ ಹೆಕ್ಕಕ್ಕೆ ಸಾಕಾಗ್ಬೋದು, ಅದರಲ್ಲಿ ಮುಗ್ದಿಲ್ಲ ಇನ್ನೋದೆ. ಅಷ್ಟು ವಿಷಯಗಳು ಯಾವ ಕಡೆಯಿಂದ ಹೆಕ್ಕಿದ್ರು ಇದೆ, ಯಾವ ಕಡೆಯಿಂದ ನೋಡಿದ್ರು ಇದೆ. ಇರುವಂತದ್ದು ಅಪರಿಮಿತ ಜ್ಞಾನವನ್ನ ಕುಮುದೇಂದು 15-16ನೇ ಶತಮಾನದವರು, ನಮ್ಗಿಂತ ಸ್ವಲ್ಪ ಪೂರ್ವಜರು ಅಷ್ಟೇ, ಅವ್ರನ್ನೆಲ್ಲರಿಗೂ 8-9 ಶತಮಾನದವರು ಅಂತ ಅಂದ್ಕೊಂತಿದ್ದಾರೆ. ಆದ್ರೆ ಇದು ನನ್ನ ಸಂಶೋಧನೆ, ಅವರು 16ನೇ ಶತಮಾನದವರು, ಅದಕ್ಕೆ ಪ್ರೂಫ್ ಕೂಡ ತೆಗೆದಿದ್ದೀನಿ. ಹಾಗಾಗಿ ಅಂತಹ ಒಂದು ಸಂಪತ್ತು ನಮ್ಮೆಲ್ಲರ ಮುಂದೆ ಬರಬೇಕು, ಅದು ಎಲ್ಲ ಪ್ರಕಾಶನವಾಗಿ ನಮ್ಮ ಕೈಯ ಸೇರಬೇಕು. ಕನ್ನಡಿಗರು ಹೆಮ್ಮೆಯಿಂದ ನಮ್ಮ ಆಚಾರ್ಯರು ಅಂತ ಹೇಳಿ ತಿರುಗುವ ಹಾಗಾಗ್ಬೇಕು, ಆ ಜ್ಞಾನವನ್ನ ಪಡೆದುಕೊಳ್ಳುವಂತವರಾಗ್ಬೇಕು ಅನ್ನೋದು ಆಶೆ. ಹಾಗಾಗಿ ಎಲ್ಲರ ಆಶೀರ್ವಾದ ನಮ್ಮ ಪ್ರೆಸ್ನವ್ರಿಗಿರ್ಲಿ, ಅವರು ಬೇಗ ಪುಸ್ತಕವನ್ನ ಮುದ್ರಣ ಮಾಡಿಕೊಡ್ಲಿ. ಯಾಕಂದ್ರೆ ಒಂದು 15 ಜನ ಮಕ್ಕಳು, ಇನ್ಕ್ಲೂಡಿಂಗ್ ಮೈ ಡಾಟರ್, ಆಲ್ ಆರ್ ಬಿಹೈಂಡ್ ಆಫ್ ದಿಸ್ ವರ್ಕ್. ಬೆಳಗ್ಗೆ ರಾತ್ರಿ 9ರಿಂದ 10 ಪಾಠ ತೆಗೆದುಕೊಡ್ತೇನೆ, ಅದರಲ್ಲಿ ಇರುವಂತಹ ರತ್ನಗಳನ್ನ ಹೆಕ್ಕುವ ಕಾರ್ಯವನ್ನ ಮಾಡ್ತೇನೆ.
ಹಾಗಾಗಿ ನೀವೆಲ್ಲರೂ ಕೂಡ ನಿಂತ ನೀರಾಗಬೇಡಿ, ನಿಮ್ಮಲ್ಲಿರುವ ಜ್ಞಾನವನ್ನ ಹರಿಯಕ್ಕೆ ಬಿಡಿ. ಹರಿಬೇಕು ಅಂತಂದ್ರೆ ಪ್ರತಿದಿನ ಓದ್ಲೇಬೇಕು. ಓದ್ತು ಅಂದ್ರೆ ಏನಾಗುತ್ತೆ ಗೊತ್ತೇನ್ರಿ? ಧ್ವನ್ಯಂಗಗಳು ಎಷ್ಟಿದೆ? 32 ಇದೆ. ನಾಭಿಯಿಂದ ಹಿಡಿದು ನಾಸಿಕಾವರೆಗೂ. ಇದು ಏನ್ ಮಾಡುತ್ತೆ? ಟೈಪ್ ರೈಟಿಂಗ್ ಮಿಷಿನ್ ನೀವೆಲ್ಲರೂ ನಮ್ಮ ಕಾಲದಲ್ಲಿ ಇತ್ತು, ನೋಡಿರ್ಬೋದು. ಎ ಅಂತ ಟೈಪ್ ಮಾಡ್ತು ಅಂದ್ರೆ ಒಂದು ಕಡ್ಡಿ ಮೇಲ್ ಹೋಗಿ ಅಲ್ಲಿ ಪ್ರೆಸ್ ಮಾಡಿ ಏನ ಸ್ವಸ್ಥಾನಕ್ಕೆ ಕೂತ್ಕೊಂತ ಇತ್ತು. ಹಾಗೇನೆ ಪ ಫ ಅನ್ಬೇಕಾದ್ರೆ 2 ತುಟಿಗಳು ಅಂಟ್ಕೊಂಡು ಮತ್ತೆ ಪ ಉಚ್ಚಾರಣೆಯನ್ನ ಕೇಳಿಸಿ ತನ್ನ ಸ್ಥಾನಕ್ಕೆ ಕೂತ್ಕೊಳ್ತವೆ. ಇನ್ ದಿ ಸೇಮ್ ಮೆಥಡಾಲಜಿ ನಾಭಿಯಿಂದ ನಾಸಿಕಾವರೆಗೂ ಧ್ವನ್ಯಂಗಗಳು ವೆನ್ ಯು ಆರ್ ಚಾಂಟಿಂಗ್ ಅದು ಹೊಡ್ಕೊಂಡು ಏನಾಗ್ಬಿಡುತ್ತೆ? ಯಾವ್ಯಾವ್ದು ಸೋಂಬೇರಿತನದಲ್ಲಿ ಎಷ್ಟು ವರ್ಷ ಕೂರಿಸಿದರೋ ಅದನ್ನೆಲ್ಲ ಆಕ್ಟಿವ್ ಮಾಡ್ಬಿಡುತ್ತೆ. ಆಕ್ಟಿವ್ ಮಾಡ್ಬಿಟ್ಟು ಏನ್ ಮಾಡುತ್ತೆ? ವಯಸ್ಸಾಯ್ತು ಮರ್ತ್ ಹೋಗುತ್ತೆ. ಕುಂದಾಚಾರ್ಯರು ಕೊಟ್ಟಿದ್ದ 84 ಪವಾಡ ಕೃತಗಳನ್ನ ಯಾವ ಏಜ್ ನಲ್ಲಿ? 90 ಏಜ್ ನಲ್ಲಿ. ಅವ್ರಿಗಿಂತ ವಯಸ್ಸಾಯ್ತಾ ನಿಮಗೆ? ಅವರ ಸಾಧಕರು, ನೀವು ಬಾಧಕರ. ಆದ್ರಿಂದ ಅವ್ರು ಚಾಂಟ್ ಮಾಡ್ತಾ ಇದ್ರು, ಮನನ ಚಿಂತನ ಮಾಡ್ತಾ ಇದ್ರು, ಆಕ್ಟಿವ್ ಆಗಿ ಇಟ್ಕೊಂಡಿದ್ರು ತಮ್ಮ ನರಗಳನ್ನ. ನೀವ್ ಹೇಗೆ ಇಟ್ಕೊಂತೀರಾ ಆಕ್ಟಿವ್ ಆಗಿ? ಭಕ್ತಾಮರ ಹೇಳಿದ್ದೀನ. ಅರ್ಥ ಆಯ್ತಾ? ಬರೀ ನೌಕಾರ ಮಂತ್ರದಲ್ಲಿ ಎಲ್ಲಾನು ಇದೆ ಅಂತಲ್ಲ. ಬನ್ನಿ LKG ಇಂದ ಹೊರಗಡೆ, ಪ್ಲೇ ಹೋಮ್ ಇಂದ ಹೊರಗಡೆ ಬನ್ನಿ, ಫಸ್ಟ್ ಸ್ಟ್ಯಾಂಡರ್ಡ್ ಬನ್ನಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಬನ್ನಿ. ಅದಕ್ಕೆ ಅವಕಾಶ ಜೈನ್ ಮಿಲನ್ ಮಾಡ್ಕೊಡ್ತಾ ಇದೆ. ಭಜನೆಯ ಮೂಲಕ ಭಕ್ತಿಯಲ್ಲಿ ಹೋಗಿ ತೊಡ್ಕೊಳ್ಳಿ, ಮಾಡ್ತಾ ಇದೆ. ಚಾಂಟ್ ಮಾಡಿ, ದಿನ ಸಂಜೆ ಭಜನೆ ಮಾಡಿ ಹೇಳ್ತಾ ಇದೆ. ಭಜನೆಗೆ ನಿಂತ್ಕೋಬೇಡಿ, ನಮ್ಮ ತತ್ವದಲ್ಲೂ ಅಭಿರುಚಿಯನ್ನ ಹೊಂದಿ. ಅದರಿಂದ ಚಾಂಟ್ ಮಾಡಿ. ಚಾಂಟಿಂಗ್ ನಲ್ಲಿ ನಿಮ್ದೆಲ್ಲ ಆಕ್ಟಿವ್ ಆಗ್ಬಿಡುತ್ತೆ. ನಾನು ಫ್ರೋಸನ್ ಶೋಲ್ಡರ್ ಒಂದಷ್ಟು ದಿನ ಎಕ್ಸರ್ಸೈಸ್ ಹೋದೆ, ಆಮೇಲೆ ಕುತ್ಕೊಂಡು ಚಾಂಟ್ ಮಾಡೋ ಕೆಲಸ ಮಾಡಿದೆ. ಈಗ ಫ್ರೋಸನ್ ಶೋಲ್ಡರ್ ಇಲ್ಲ ನನಗೆ. 1 ವರ್ಷ ಬೇಕು ಅದಕ್ಕೆ ಟ್ರೀಟ್ಮೆಂಟ್ಗೆ ಅಂದ್ರು. 6 ದಿನ ಟ್ರೀಟ್ಮೆಂಟ್ ತಗೊಂಡೆ. 3 ತಿಂಗಳು ಬೇಕು ಟ್ರೀಟ್ಮೆಂಟ್, ನಾವು ಮೆಡಿಕಲ್ ಸರ್ಟಿಫಿಕೇಟ್ ಕೊಡಲ್ಲ ಅಂದ್ರು. ನಾವು CL EL ಎಲ್ಲ ಹಾಕೊಂಡೆ. ಬಟ್ ನಾನು ಯಾವ 3 ತಿಂಗಳು ಹೋಗ್ಲಿಲ್ಲ, ಯಾವ 6 ತಿಂಗಳು ಹೋಗ್ಲಿಲ್ಲ. ಚಾಂಟಿಂಗ್ ನಲ್ಲಿ ತುಂಬಾ ಪ್ರಾಬ್ಲಮ್ ಇದು ಆಕ್ಟಿವೇಟ್ ಆಗುತ್ತೆ. ಚಾಂಟ್ ಮಾಡ್ಬೇಕು. ಇನ್ನೊಂದೇನ್ ಗೊತ್ತಾ ಪ್ಲಸ್ ಪಾಯಿಂಟ್? ನೀವೆಲ್ಲ ಚಾಂಟ್ ಮಾಡ್ಕೊಂಡ್ರೆ ನಿಮ್ ಮೊಮ್ಮಕ್ಕಳು ಕಿವಿ ಕೇಳುತ್ತೆ. ನನ್ನ ಮಗಳಿಗೆ ಕನ್ನಡ ಓದಕ್ ಬರಲ್ಲ, ಕಷ್ಟಪಟ್ಟು ಓದ್ತಾಳೆ. ಅಮ್ಮ ಅಪ್ಪ ಬರೆಯಕ್ ಈಗ ಶುರು ಮಾಡಿದಾಳೆ. 24 ವರ್ಷ ಅವಳಿಗೆ, ಈಗ ಬರೆಯಕ್ ಶುರು ಮಾಡಿದಾಳೆ. ಆದ್ರೆ ಅರಸರ ವೈಭವ ಕಂಠಸ್ಥ, ಪರಮಪರಂಜ್ಯೋತಿ ಕಂಠಸ್ಥ, ಭಕ್ತಾಮರ ಕಂಠಸ್ಥ. ಹಾಗೆ ನಾನು ಚಾಂಟ್ ಮಾಡ್ತೀನಿ, ಅವ್ಳು ಮಲ್ಕೊಂಡಿರ್ಲಿ ಎದ್ದಿರ್ಲಿ, ಕಿವಿಗ್ ಬಿತ್ತು ಅನ್ನ ಈಗ್ಲಿ ಆ ಮಗುಗ್ ಬಂತು. ಹಾಗಾಗಿ ಚಾಂಟ್ ಅದರಿಂದ ಚಾಂಟ್ ಮಾಡಿ. ನಿಮಗೂ ಅನುಕೂಲ, ಎದುರುಗಡೆ ಇದ್ದವ್ರಿಗೂ ಅನುಕೂಲ. ನೀವು ಸಂಸ್ಕಾರವನ್ನ ಮಕ್ಕಳಿಗೆ ಕೊಡ್ಬೇಕಾಗಿಲ್ಲ, ಮಕ್ಕಳಿಗೆ ಸಂಸ್ಕಾರ ತಾನೇ ಬಂದ್ಬಿಡುತ್ತೆ. ಡೂ ದಟ್ ವರ್ಕ್. ಆದ್ರಿಂದ ನೀವು ಪ್ರತಿದಿನ ಭಜನೆ ಮಾಡಿ, ಕಲ್ಯಾಣ ಮಂದಿರ ಹೇಳಿ, ಭಕ್ತಾಮರ ಹೇಳಿ. ಪ್ರತಿ ಸತಿನೂ ಇತ್ತು ಅಂತಂದ್ರೆ ಎಷ್ಟಿದೆ ಗೊತ್ತಾ? ನಮ್ಮ ಜೈನ ಧರ್ಮದಲ್ಲಿರುವ ಜ್ಞಾನ ಇದೆಯಲ್ಲ, ಬಾಚ್ತಾ ಇದೀನಿ, ಸಾಕಾಗ್ತಾ ಇಲ್ಲ, ಅಷ್ಟಿದೆ ಜ್ಞಾನ. ಹಾಗಾಗಿ ಅದೆಲ್ಲವೂ ಜ್ಞಾನ ನಮ್ಮದಾಗಲಿ. ನಾವು ಶ್ರೀಮಂತಿಕೆ ಮನೆಯಿಂದ ಅಲ್ಲ, ಒಡವೆಯಿಂದ ಅಲ್ಲ, ವಸ್ತ್ರದಿಂದ ಅಲ್ಲ, ಜ್ಞಾನದಿಂದ ಆಗೋಣ. ಆಗ ಮಾತ್ರ ಭವಭವಗಳ ಉದ್ಧಾರ ಇದೆ, ಅದರಲ್ಲಿ ನಾವು ತೆಗೆದುಕೊಳ್ಳೋಣ. ಅದಕ್ಕೆ ಹೇಳೋದು ಏನಂತ ಹೇಳೋದು? ವಿದ್ವಾನ್ ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ತನ್ನ ದೇಶದಲ್ಲಿ ರಾಜನಿಗೆ ಬೆಲೆ, ಬೇರೆ ದೇಶದಲ್ಲಿ ವಿದ್ಯಾವಂತನಿಗೆ ಬೆಲೆ. ಅಂತಹ ವಿದ್ಯೆ ನಮಗೂ ಕೂಡ ಸಿಗಲಿ ಎನ್ನುವಂತಹ ಶುಭ ಭಾವನೆಯೊಂದಿಗೆ ನೀವು ಇವತ್ತಿನಿಂದಲೇ ಆರಂಭ ಮಾಡ್ಕೊಳ್ಳಿ. ಒಂದು ಶುಭ ಚಿಂತನೆ, ಒಂದು ಚಾಂಟಿಂಗು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ, ನಿಮ್ಮ ಭವವನ್ನ ಬದಲಾಯಿಸುತ್ತೆ. ಮುಂದಿನ ಭವಗಳಿಗೂ ಕೂಡ ಏನಾಯ್ತು? ಬರುವುದು ಶುಭಾರ್ಜಿತ ಕರ್ಮವೇ, ಯಾರಿಗೂ ಯಾರು ಜೊತೆಗಿಲ್ಲ ಎನ್ನುವ ಇದರಲ್ಲಿ ಬುಟ್ಟಿಯಲ್ಲೇನಿದೆ ಬಾಳಲಿ ಗಳಿಸಿದ ಒಮ್ಮೆ ಮೆಲ್ಲನೆ ನೋಡಮ್ಮ ಅಂತ ಅನ್ನ ಹಾಗೆ ನಾವು ಮುಂದಿನ ಭವದಲ್ಲಿ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋಣ, ಈ ಭವದಲ್ಲಿ ತುಂಬಿಸ್ಕೊಳ್ಳೋದು ನೋಡೋಣ. ಆಗ್ಬೋದಲ್ವಾ? ಇಷ್ಟು ಹೇಳಿ ನನ್ನ ವಚನದ